रघुपति राघव राजा राम पतित पावन सीताराम। 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 जानकी जीवन स्मरण समर्थ सद्गुरु श्री ब्रह्मचैतन्य महाराजರ सद्गुरु श्री ब्रह्मानंद महाराजರ ಅನುಗ್ರಹದಿಂದ ನ ಭೂತೋ ನ ಭವಿಷ್ಯತಿ ಅಂತ ತಿಳ್ಕೊಂಡು ಹೇಳಲಿಕ್ಕೆ ಬರಂಗಿಲ್ಲ. ಆದರೆ ಹಿಂದೆ ಶತಶತಮಾನಗಳಲ್ಲಿಯೂ ನಾವು ನೋಡದೇ ಇರ್ತಕ್ಕಂಥ ಒಂದು ಪ್ರಚಂಡವಾಗಿರೋ ಆದಿ ಭೌತಿಕ ಆಘಾತ ಏನದನ್ನು ಪ್ರಪಂಚದ ಮೇಲೆ ಆಗ್ತಾ ಇರೋದನ್ನು ನಾವು ನಮ್ಮ ಈ ಜೀವನದಲ್ಲಿ ನೋಡ್ತಾ ಇದ್ದೀವಿ. ಇಷ್ಟೊಂದು ವ್ಯಾಪಕವಾಗಿ ಬಹುಶಃ ಜಗತ್ತಿನಲ್ಲಿ ಯಾವ ರೋಗನೂ ಯಾಕೆ ಅರ್ಥಾತ್ ಏನು ಅಂತಂದ್ರೆ ವ್ಯಾಪಿಸಿರಲಿಲ್ಲ. ಇವಾಗ ಅದು ಒದಗಿ ಬಂದಿದೆ. ಆದರೂ ಸಹಿತ ಮನುಷ್ಯ ತನ್ನ ಮುಖ್ಯವಾಗಿರ್ತಕ್ಕಂಥ ಧ್ಯೇಯವನ್ನು ಬಿಡಲಿಕ್ಕೆ ಬರಂಗಿಲ್ಲ. ಮನುಷ್ಯ ಮಾತ್ರ ಮುಖ್ಯವಾದ ಧ್ಯೇಯ ಏನು ಅಂದರೆ ವಾಟ್ ಈಸ್ ದಿ ಸುಪ್ರೀಂ ವ್ಯಾಲ್ಯೂ ಆಫ್ ಲೈಫ್. ಜೀವನದ ಪರಮೋಚ್ಚ ಮೌಲ್ಯ ಏನು, ಜೀವನದ ಪರಮೋತ್ಕೃಷ್ಟ ಧ್ಯೇಯ ಏನು ಅಂದರೆ ಆತ್ಮಸಾಕ್ಷಾತ್ಕಾರ ಮಾಡಿಕೊಳ್ಳೋದನ್ನೇ. ಆತ್ಮಸಾಕ್ಷಾತ್ಕಾರ ಅಂದರೆ ಆತ್ಮಜ್ಞಾನ ಅಂದರೆ ಬ್ರಹ್ಮಜ್ಞಾನ ಅಂದರೆ ಭಗವಂತನ ದರ್ಶನ ಅಂದರೆ ಸ್ವಸ್ವರೂಪ ಸಾಕ್ಷಾತ್ಕಾರ, ಸ್ವರೂಪ ದರ್ಶನ, ಸ್ವರೂಪ ಸಾಕ್ಷಾತ್ಕಾರ, ಮೋಕ್ಷ ಅರ್ಥಾತ್ ಇತ್ಯಾದಿ ಯಾವ ಶಬ್ದಗಳಿಂದ ಹೇಳಿದರೂ ಸಹಿತ ಅವಸ್ಥಾ ಒಂದೇ ಅನ್ನುವಂತೆ ಅದೇ ನಮ್ಮ ಮನುಷ್ಯ ಮಾತ್ರ ಜೀವನದ ಒಂದು ಪರಮೋಚ್ಚ ಧ್ಯೇಯದೆ ಅನ್ನುವಂಥ ಒಂದು ವಿಚಾರ, ಅನ್ನುವಂಥ ಒಂದು ಭಾವನೆ, ಅನ್ನುವಂಥ ಒಂದು ಕಲ್ಪನೆ ಸಾಮಾನ್ಯವಾಗಿ ಜಗತ್ತಿನ ಉಳಿದ ಎಲ್ಲ ರಾಷ್ಟ್ರಗಳಲ್ಲಿ ಎಷ್ಟು ಪ್ರಮಾಣದ ಗೊತ್ತಿಲ್ಲ. ಅದು ನಮ್ಮ ಭಾರತದಲ್ಲಿ ಮಾತ್ರ ಬಹಳ ದೊಡ್ಡ ಪ್ರಮಾಣದಲ್ಲಿದೆ. ವಾಸ್ತವಿಕವಾಗಿ ಮನುಷ್ಯ ಮಾತ್ರರು ಹುಟ್ಟಿದಾರಭ್ಯದಿಂದ ಅವರಿಗೆ ತಿಳಿಲಿಕ್ಕೆ ಹತ್ತಾಗಿಂದ ಸಾಯುವವರೆಗೂ ಒಂದು ಆನಂದಕ್ಕಾಗಿ, ಸುಖಕ್ಕಾಗಿ, ಸಮಾಧಾನಕ್ಕಾಗಿಯೇ ಧಡಪಡಿಸ್ತಾ ಇರ್ತಾರೆ. ಆದರೆ ಆ ಧಡಪಡದ ಒಂದು ದಿಶಾ ತಪ್ಪಿದ ಕೂಡಲೇ ಆಮೇಲೆ ಕೊನೆಯವರೆಗೂ ಅದನ್ನು ಪಡ್ಕೊಳ್ಳಿಕ್ಕೆ ಆಗ್ತದೋ ಇಲ್ಲೋ ಹೇಳಲಿಕ್ಕೆ ಬರಂಗಿಲ್ಲ. ಆದ್ದರಿಂದ ಯಾವ ಸಮಾಧಾನವನ್ನು ನಮ್ಮ ಜೀವನ ಧ್ಯೇಯದನೋ ಅದನ್ನು ನಾವು ಪಡ್ಕೊಳ್ಳೋದು ಯೋಗ್ಯವಾದ ದಿಶಾ ಯಾವುದು, ಅರ್ಥಾತ್ ಏನು ಅಂದರೆ ನಿಜವಾದ ದಿಶಾ ಯಾವುದು ಅನ್ನೋದನ್ನು ನಮ್ಮ ಭಾರತೀಯರು ಎಷ್ಟು ಆಳವಾಗಿ ಚಿಂತನೆ ಮಾಡಿದಾರೋ ಅಷ್ಟು ಪಾಶ್ಚಾತ್ಯ ರಾಷ್ಟ್ರಗಳಲ್ಲಿ ಆಗಲಿ ವಿದೇಶಗಳಲ್ಲಿ ಆಗಲಿ ಚಿಂತನೆ ಮಾಡಿದ್ದಾರೆ ಅಂತ ಹೇಳಲಿಕ್ಕೆ ಬರಂಗಿಲ್ಲ. ಕೆಲವು ರಾಷ್ಟ್ರಗಳಲ್ಲಿ ಅದರ ಬಗ್ಗೆಯೂ ಸಾಕಷ್ಟು ವಿಚಾರ ಮಾಡಿರ್ತಕ್ಕಂಥವರು ತತ್ವಜ್ಞಾನಿಗಳು, ತತ್ವಚಿಂತಕರು, ಸಾಕ್ಷಾತ್ಕಾರ ಹೊಂದಿರತಕ್ಕಂಥವರು ಸಹಿತ ಆಗಿ ಹೋಗಿದ್ದಾರೆ. ಆದರೆ ಬಹಳ ಕಡಿಮೆ ಪ್ರಮಾಣದಲ್ಲಿ ನಾವು ನೋಡ್ತೀವಿ. ವಿಶೇಷವಾಗಿ ನಮ್ಮ ದೇಶದಲ್ಲಿ ಈ ಬಗ್ಗೆ ಬಹಳಷ್ಟು ಅರ್ಥಾತ್ ಏನು ಅಂದರೆ ಜನರಲ್ಲಿ ಜಿಜ್ಞಾಸೆ ಇರ್ತದೆ. ಅದರ ಬಗ್ಗೆ ಏನಾದರೂ ಒಂದು ಮನುಷ್ಯನಾಗ ಅಪೇಕ್ಷೆ ಇರ್ತದೆ, ಅದನ್ನು ಪಡ್ಕೋಬೇಕು ಅನ್ನುವಂಥ ಕಲ್ಪನೆ ಇರ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಇದೇ ನಮ್ಮ ಭಾರತದ ಬಹಳ ದೊಡ್ಡ ವೈಶಿಷ್ಟ್ಯ. ಇಂಥ ಈ ದೇಶದಲ್ಲಿ ಮನುಷ್ಯ ಜೀವನದ ಈ ಪರಮೋಚ್ಚ ಮೌಲ್ಯವಾಗಿರ್ತಕ್ಕಂಥ ಯಾವ ಒಂದು ಆತ್ಮಸ್ವರೂಪದ ಅನುಭವ ಅದನ್ನು, ನಾನು ದೇಹ ಅಲ್ಲ, ನಾನು ಆತ್ಮ ಇದ್ದೀನಿ, ಅರ್ಥಾತ್ ದೇಹ ಪಂಚಭೌತಿಕವಾಗಿರ್ತಕ್ಕಂಥದ್ದು, ಇವತ್ತೆಲ್ಲ ನಾಳೆ ನಾಶವಾಗ್ತಕ್ಕಂಥದ್ದು, ಅದರೊಳಗೆ ಒಂದು ಅವಿನಾಶವಾಗಿರ್ತಕ್ಕಂಥ ಯಾವ ತತ್ವ ಅದನ್ನು ಮತ್ತು ಯಾವ ತತ್ವ ಏನದನ್ನು ಅದು ಸಂಪೂರ್ಣ ಬ್ರಹ್ಮಾಂಡವನ್ನು ವ್ಯಾಪಿಸಿ ಉಳಿದಿರ್ತಕ್ಕಂಥದ್ದೇ ಆಗಿದೆಯೋ ಆ ತತ್ವನೇ ನಮ್ಮೆಲ್ಲರಲ್ಲಿಯೂ ದೇಹಭಾವದಿಂದ ಇರ್ತಕ್ಕಂಥ ನಮ್ಮಲ್ಲಿಯೂ ಕೂಡ ಅದು ನಿಜವಾಗಿಯೂ ನಮ್ಮ ಮೂಲ ಸ್ವರೂಪವಾಗಿಯೇ ಇರೋದರಿಂದಾಗಿ ಮತ್ತು ಇಷ್ಟು ಅಲ್ಲದೆ ಅದರ ಇರುವಿಕೆಯಿಂದಾಗಿಯೇ ನಮಗೆ ಇವತ್ತು ದೇಹಭಾವದಿಂದಲೂ ಇರಲಿಕ್ಕೆ ಬರ್ತಾ ಇದೆ ಅನ್ನುವಂಥದ್ದು ಮುಖ್ಯ ವಿಚಾರ. ಅದು ಇರೋದರಿಂದನೇ ನಾವು ಇದ್ದೀವಿ ಅಂತ ಅರ್ಥ. ಆದರೆ ಒಂದು
ಬಹಳ ದೊಡ್ಡದೊಂದು ಇದು ಏನಾಗಿದೆ ಅಂದ್ರೆ ಅರ್ಥಾತ್ ನಮ್ಮ ಜೀವನದಲ್ಲಿ ಒಂದು ಪ್ರಕಾರದಿಂದ ಆಘಾತ ಅನ್ರಿ ಅಥವಾ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಭ್ರಮೆ ಅನ್ರಿ, ತಪ್ಪು ಕಲ್ಪನಾ ಅನ್ರಿ, ಅಥವಾ ತಪ್ಪು ಮಾರ್ಗದಲ್ಲಿ ಪ್ರವೃತ್ತಿ ಅಂತಂದ್ರಿ ಏನಾಗಿದೆ ಅಂದರೆ ಯಾವ ಆತ್ಮಸ್ವರೂಪ ನಮ್ಮಲ್ಲಿ ಅದನ್ನು ವಾಸ್ತವಿಕವಾಗಿ ಅದೇ ನಾವಾಗಿದ್ದರೂ ಸಹಿತ ಅದರ ಬಗ್ಗೆ ಸಂಪೂರ್ಣವಾಗಿ ನಾವು ಅದನ್ನು ವಿಸ್ಮರಣೆ ಹೊಂದಿ ಈ ದೇಹವನ್ನೇ ನಾನು ಅಂತ ತಿಳ್ಕೊಂಡು ದೇಹಭಾವದಲ್ಲೇ ಆಯುಷ್ಯ ಅಷ್ಟಲ್ಲ, ಒಂದೊಂದು ಜನ್ಮ ಅಲ್ಲ, ಅನೇಕ ಜನ್ಮಗಳನ್ನು ಕಳೀತಾ ಇರೋದನ್ನು ನಾವು ನೋಡ್ತಾ ಇದ್ದೀವಲ್ಲ, ಅನುಭವಿಸ್ತಾ ಇದ್ದೀವಿ. ಪರಿಣಾಮದಲ್ಲಿ ದುಃಖವನ್ನು ಅನುಭವಿಸ್ತಾ ಇದ್ದೀವಿ. ಆದ್ದರಿಂದಲೇ ನಮ್ಮ ಭಾರತೀಯ ಋಷಿ ಮುನಿಗಳಿಗೆ, ಸಾಧು ಸತ್ಪುರುಷರಿಗೆ ಇದರ ಬಗ್ಗೆ ಜಿಜ್ಞಾಸೆ ಉಂಟಾಗಿ ಅವರು ಅನೇಕ ದೀರ್ಘಕಾಲದವರೆಗೂ ಹಿಮಾಲಯದ ಏಕಾಂತವಾಗಿರ್ತಕ್ಕಂಥ ಗುಹೆಗಳಲ್ಲಿ ವಾಸ ಮಾಡಿ ಕಂದ ಮೂಲಗಳನ್ನು ಸೇವನೆ ಮಾಡಿ ಆಳವಾಗಿ ಅದನ್ನು ಚಿಂತನೆ ಮಾಡಿದಾಗ ಅವರಿಗೆ ವಸ್ತುತಃ ನಾವು ಏನಿದ್ದೀವೋ ಅದರ ಅವರಿಗೆ ಅನುಭವ ಬಂದು ಅವರಿಗೆ ತಮ್ಮ ಜೀವನದ ಬಗ್ಗೆ ಕೃತಾರ್ಥತೆ ಅನಿಸಿತು, ಕೃತಕೃತ್ಯತೆ ಅನಿಸಿತು, ಸಾರ್ಥಕತೆ ಅನಿಸಿತು. ಆವಾಗ ಅವರಿಗೆ ಈ ಒಂದು ದಿವ್ಯವಾದ ಅನುಭವವನ್ನು ನಾವು ಪ್ರತಿಯೊಬ್ಬರಿಗೂ, ಸಮಾಜದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ನಾವು ಪ್ರಾಪ್ತ ಮಾಡಿಕೊಡ್ಬೇಕು ಅನ್ನುವಂಥ ಕಳಕಳಿಯಿಂದಲೇ ಅವರು ಅದನ್ನು ಅನೇಕ ಪ್ರಕಾರದ ಸಾಧನೆಗಳ ಮೂಲಕ, ಯಾವ್ಯಾವ ಸಾಧನೆಗಳ ಮೂಲಕ ಅದನ್ನು ಪಡ್ಕೊಳ್ಳಿಕ್ಕೆ ಬರ್ತದೆ ಅನ್ನೋದನ್ನು ಸಮಾಜಕ್ಕೆ ಉಪದೇಶ ಮಾಡಿದರು. ಆ ಸಾಧನೆಗಳೇ ಮುಖ್ಯವಾಗಿ ಜ್ಞಾನ, ಕರ್ಮ, ಭಕ್ತಿ, ಯೋಗ ಇತ್ಯಾದಿ ಆಗಿರ್ತಕ್ಕಂಥವುಗಳು. ಅವುಗಳ ಮೂಲಕವಾಗಿ ಸಾಕ್ಷಾತ್ಕಾರ ಅನ್ನುವಂಥದ್ದಾಯಿತು. ಅದೇ ಒಂದು ದೊಡ್ಡ ಪರಂಪರೆ, ದೊಡ್ಡದೊಂದು ಇತಿಹಾಸನೇ ನಮ್ಮ ದೇಶದಲ್ಲಿ ಬೆಳೆದು ಬಂತು. ಅರ್ಥಾತ್ ಏನು ಅಂದರೆ ಅದೊಂದು ದೊಡ್ಡದಾಗಿರ್ತಕ್ಕಂಥ ವಾಂಗ್ಮಯನೂ ಸಹಿತ ನಮ್ಮ ದೇಶದಲ್ಲಿ ಬೆಳೆದುಕೊಂಡು ಬಂದಿದೆ. ಆ ಒಂದು ಸಾಹಿತ್ಯದ ಮೂಲ ಆಕರ ಗ್ರಂಥಗಳು ಅಂದರೆ ವೇದಗಳು, ಉಪನಿಷತ್ತುಗಳು, ಅದೇ ರೀತಿಯಾಗಿ ಪುರಾಣಗಳು, ಶಾಸ್ತ್ರಗಳು, ಇತಿಹಾಸಗಳು, ರಾಮಾಯಣ ಮಹಾಭಾರತಾದಿ ಹೀಗೆ ಅನೇಕ ಪ್ರಕಾರವಾಗಿರ್ತಕ್ಕಂಥ ಗ್ರಂಥಗಳು ನಿರ್ಮಾಣ ಆಗಿ ಆ ಗ್ರಂಥಗಳ ಅಧ್ಯಯನ ಅಧ್ಯಾಪನಗಳಿಂದ ಸಮಾಜಕ್ಕೆ ಒಂದು ವಿಚಾರಗಳ ಅಥವಾ ಶಾಸ್ತ್ರಗಳ ಅನುಭವಗಳ ಒಂದು ಬಹಳಷ್ಟು ಪರಿಚಯ ಆಗಿ ಸಮಾಜಕ್ಕೆ ಏನು ಅನ್ನಿಸ್ತು ಅಂದರೆ ಮನುಷ್ಯ ಮಾತ್ರರಿಗೆ, ಭಾರತೀಯರಿಗೆ ವಿಶೇಷತಃ ನಾವು ಅದನ್ನು ಪಡ್ಕೋಬೇಕು, ನಾವು ಅದನ್ನು ಸಾಕ್ಷಾತ್ಕಾರ ಮಾಡಿಕೊಂಡು ನಮ್ಮ ಜೀವನವನ್ನು ಕೃತಾರ್ಥ ಮಾಡಿಕೋಬೇಕು ಅನ್ನುವಂಥ ಪರಂಪರೆಗೇ ನಾವೇನಂತೀವಿ ಅಂದರೆ ಆಧ್ಯಾತ್ಮಿಕ ಪರಂಪರೆ ಅಂತ ತಿಳ್ಕೊಂಡು ಹೇಳ್ತೀವಿ. ಅಂಥ ಪರಂಪರೆಯನ್ನು ಪಡ್ಕೊಂಡಿರ್ತಕ್ಕಂಥ ಭಾರತದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ಸಂಸ್ಕೃತಿಯಲ್ಲಿ, ನಮ್ಮ ಪರಂಪರೆಯಲ್ಲಿ ಇಷ್ಟು ದೊಡ್ಡ ಪ್ರಚಂಡವಾಗಿರ್ತಕ್ಕಂಥ ಸಮಾಜದ ಮೇಲೆ ಆಘಾತ ಉಂಟಾದರೂ ಸಹಿತ ಜೀವನದ ಬಗ್ಗೆ ಸರಿಯಾದ ಒಂದು ಜಿಜ್ಞಾಸೆ ಇರ್ತಕ್ಕಂಥವ್ರು, ಕಳಕಳಿ ಇರ್ತಕ್ಕಂಥವ್ರು ನಾವು ಏನು ಮಾಡ್ಕೊಳ್ತೀವಿ ಅಂತಂದರೆ ನಮಗೆ ಅನಿವಾರ್ಯವಾಗಿ ಒದಗಿ ಬಂದಿರತಕ್ಕಂಥ ಈ ಒಂದು ಅರ್ಥಾತ್ ಏನು ಅಂದರೆ ಜನಸಮುದಾಯದಲ್ಲಿ ಹೋಗದೇ ಇರುವಂಥ ಒಂದು ಪರಿಸ್ಥಿತಿಯನ್ನು, ನಮ್ಮ ನಿವಾಸಗಳಲ್ಲೇ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಬಹಳಷ್ಟು ಸದುಪಯೋಗ ಮಾಡ್ಕೋಬೇಕು ಅನ್ನುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಅದಕ್ಕೆ ಅನುಸಾರವಾಗಿ ನಾವು ನೋಡ್ತೀವಿ ಏನು ಅಂದರೆ ಕಳೆದ 4 ತಿಂಗಳುಗಳಿಂದ ನಾವು ಮನೆಯಲ್ಲೇ ಇದ್ದರೂ ಸಹಿತ ನಮಗೆ ಇದ್ದದ್ರಲ್ಲಿ ಸ್ವಲ್ಪನೂ ನಮಗೆ ಅದರ ಬಗ್ಗೆ ಅಸಮಾಧಾನ ಅನಿಸಿಲ್ಲ, ಬೇಜಾರಾಗಿಲ್ಲ. ಮತ್ತು ಆ ಇದ್ದ ಸಮಯ ಸಾರ್ಥಕ ಆಗುವಂಥ ಒಂದು ಉಪಕ್ರಮಗಳನ್ನು ನಾವು ಸಾಕಷ್ಟು ಮಾಡಿಕೊಂಡು ಬಂದಿದ್ದೀವಿ. ಅದಕ್ಕಾಗಿ ಭಗವಂತನ ಅದು ಸಹಿತ ಮುಖ್ಯವಾಗಿ ಏನು ಅಂದರೆ ನಾವು ಯಾವ ಒಬ್ಬ ಸದ್ಗುರುಗಳ ಶಿಷ್ಯರಾಗಿದ್ದೀವೋ, ಯಾವ ಸದ್ಗುರುಗಳ ನಾವು ಅನನ್ಯರಾಗಿರ್ತಕ್ಕಂಥ ಒಂದು ಅವರನ್ನು ಅನುಸರಿಸ್ತಕ್ಕಂಥವರಾಗಿದ್ದೀವೋ, ಅವರ ಆಶ್ರಯದಲ್ಲಿ, ಆಲಂಬನದಲ್ಲೇ ನಮ್ಮ ಭವಿಷ್ಯ ಜೀವನವನ್ನು ನಿರ್ಮಾಣ ಮಾಡಿಕೋಬೇಕು ಅನ್ನುವಂಥ ಕಳಕಳಿ ಉಳ್ಳವರಾಗಿದ್ದೀವೋ, ಆ ಸದ್ಗುರುಗಳನ್ನೇ ನಮ್ಮ ಕಣ್ಣು ಮುಂದಿಟ್ಟುಕೊಂಡು ಅವರು ಹೇಳ್ತಕ್ಕಂಥ ಸಾಧನೆಗಳನ್ನೇ ನಾವು ಇಂದಿನ ಈ ವಿಕಟ ಪರಿಸ್ಥಿತಿಯಲ್ಲೂ ನಮಗೆ ಪ್ರಾಪ್ತವಾಗಿರ್ತಕ್ಕಂಥ ಸಮಯದಲ್ಲಿ ನಾವು ಅದನ್ನು ಆಚರಣೆಯಲ್ಲಿ, ಅನುಕರಣದಲ್ಲಿ, ಅದೇ ರೀತಿಯಾಗಿ ಅನುಷ್ಠಾನದಲ್ಲಿ ತರ್ತಕ್ಕಂಥ ಪ್ರಯತ್ನ ಮಾಡಲಿಕ್ಕಿರೋದು ನಿಜವಾಗಿಯೂ ಆ ಸದ್ಗುರುಗಳದ್ದೇ ಒಂದು ಕೃಪೆ, ಆ ಸದ್ಗುರುಗಳದ್ದೇ ಒಂದು ಅನುಗ್ರಹ ಅಂತ ತಿಳ್ಕೊಂಡು ಹೇಳಬೇಕು. ಇದೇ ನಮ್ಮದೊಂದು ಭಾಗ್ಯದ. ಇಂಥ ಈ ಪರಿಸ್ಥಿತಿಯಲ್ಲಿ
ನಮಗೆ ಅಷ್ಟೊಂದು ಮಹತ್ವಪೂರ್ಣವಾಗಿರ್ತಕ್ಕಂಥ ಸಂದರ್ಭಗಳು ಪ್ರಾಪ್ತ ಆದವು ಅಂತಂದರೆ ರಾಮನವಮಿ ಅನ್ನುವಂಥದ್ದನ್ನು ನಾವು ಆಚರಿಸುವಂಥ ಯೋಗ ಪ್ರಾಪ್ತ ಆಯಿತು. ಅರ್ಥಾತ್ ಎನ್ನುವಂಥ ಹನುಮ ಜಯಂತಿ ಅನ್ನುವುದನ್ನು ಆಚರಿಸುವಂಥ ಯೋಗ ಪ್ರಾಪ್ತ ಆಯಿತು. ಅದೇ ರೀತಿಯಾಗಿ ಈಗ ಅತ್ಯಂತ ಮಹತ್ವಪೂರ್ಣವಾಗಿರ್ತಕ್ಕಂಥ ಒಂದು ಸಮಾರಂಭವನ್ನು ಅರ್ಥಾತ್ ಎನ್ನುವಂಥ ಉಪಾಸನೆಯನ್ನು, ಅನುಷ್ಠಾನವನ್ನು ಮತ್ತು ಉತ್ಸವವನ್ನು ಆಚರಿಸ್ತಕ್ಕಂಥದ್ದು ಒಂದು ಭಾಗ್ಯ ನಮಗೆಲ್ಲರಿಗೂ ಪ್ರಾಪ್ತವಾಗಿದೆ. ಅವರು ನಾವು ಆಶ್ರಮದಲ್ಲಿ ಇರೋರೇ ಆಗಿರಲಿ, ಮನೆಗಳಲ್ಲಿ ಇರೋರೇ ಆಗಿರಲಿ, ನಮಗೆಲ್ಲರಿಗೂ ನಮ್ಮ ಸದ್ಗುರು ನಮಗೆ ನಿಜವಾಗಿಯೂ ನಾವು ಎಲ್ಲಿದ್ದೀವೋ ಅಲ್ಲಿ ನಮಗೆ ಪ್ರಾಪ್ತ ಇರೋದರಿಂದಾಗಿ ನಾವು ನಮ್ಮ ಮನೆಗಳಲ್ಲಿದ್ರೂ ಸಹಿತ ನಾವು ನಮ್ಮ ಮನೆಗಳಲ್ಲಿದ್ರೂ ನಮ್ಮ ಸದ್ಗುರುಗಳ ಬಗ್ಗೆ ನಾವು ಏನು ನಮ್ಮ ಅಂತಃಕರಣದ ಭಕ್ತಿ ಭಾವ ಪ್ರೇಮ ಅರ್ಥಾತ್ ಏನು ಅಂದ್ರೆ ಅದನ್ನು ಸಮರ್ಪಣೆ ಮಾಡಬೇಕಾಗಿದೆ. ನಾವು ಅದನ್ನು ಸಮರ್ಪಣೆ ಮಾಡೋದ್ರೊಳಗೆ ನಾವೇನು ಅರ್ಥಾತ್ ಏನು ಅಂತಂದ್ರೆ ಕಡಿಮೆ ಮಾಡಬಾರ್ದು, ಕಡಿಮೆ ಆಗಬಾರ್ದು ಅನ್ನೋ ದೃಷ್ಟಿಯಿಂದ ನಮ್ಮ ಕಳಕಳಿ ಏನಿದೆ ಅಂದರೆ ನೀವೆಲ್ಲರೂ ಮಹಾರಾಜರ ಸದ್ಭಕ್ತರು, ಸತ್ಶಿಷ್ಯರು, ಅದೇ ರೀತಿಯಾಗಿ ಅವರ ಒಂದು ಸಾಧನೆ ವಿಚಾರಗಳಿಗೆ ಅನುಸಾರವಾಗಿ ಸಾಧನೆ ಮಾಡಿಕೊಂಡು ಹೋಗ್ತಕ್ಕಂಥ ಸಾಧಕರು ನಮ್ಮ ಮನೆಗಳಲ್ಲಿ ಇದ್ದುಕೊಂಡೇ ನಾವು ನಮ್ಮ ಅಂತಃಕರಣದ ಒಂದು ಅತ್ಯಂತ ಭಾವಪೂರ್ಣವಾಗಿರ್ತಕ್ಕಂಥ ಪುಷ್ಪಾಂಜಲಿಯನ್ನು ಅವರಿಗೆ ಅರ್ಪಿಸಿ ಅರ್ಥಾತ್ ಏನು ಅಂತಂದರೆ ಅವರಿಂದ ನಾವು ಅನುಗ್ರಹ ಪಡ್ಕೊಳ್ಬೇಕು ಅನ್ನುವಂಥದ್ದೇ ನಮ್ಮ ಕಳಕಳಿ. ಆದ ದೃಷ್ಟಿಯಿಂದ ಈ ಗುರುಪೌರ್ಣಿಮಾ ಉತ್ಸವ ಏನದನ್ನು ನಮಗೂ ನಿಮಗೂ ಎಲ್ಲರಿಗೂ ಒಂದು ಸಂತೋಷ, ಸಮಾಧಾನ, ತೃಪ್ತಿ, ಆನಂದ ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಸಾಧನೆಯನ್ನು ಅರ್ಥಾತ್ ಏನು ಸಾಧನೆಯಲ್ಲಿ ನಮಗೆ ವಿಶೇಷವಾದ ಪ್ರೇರಣೆಯನ್ನು ಉಂಟು ಮಾಡಲಿ ಅಂತ ತಿಳ್ಕೊಂಡು ನಾನು ಮಹಾರಾಜರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ಈ ಗುರುಪೌರ್ಣಿಮೆ ನಿಮಿತ್ತವಾಗಿ 4 ವಿಚಾರಗಳನ್ನು ಹೇಳಬೇಕು ಅನ್ನುವಂಥ ಒಂದು ಭಾವನೆಯಿಂದ ನಾನು ನಿನ್ನೆ ಸ್ವಲ್ಪ ಹೇಳಿದೆ. ಇವತ್ತೂ ನಾನು ಸ್ವಲ್ಪ ವಿಚಾರಗಳನ್ನು ಹೇಳ್ತಾ ಇದ್ದೀನಿ. ಇವತ್ತು ಸ್ವಲ್ಪ ಅನಿವಾರ್ಯವಾಗಿ ಅದಾಯಿತು. ಆದರೂ ಸಹಿತ ನಾವು ಸ್ವಲ್ಪ ಹೊತ್ತು ಅರ್ಥಾತ್ ಏನು ಅಂದರೆ ಸತ್ಸಂಗದ 4 ವಿಚಾರಗಳನ್ನು ಶ್ರವಣ ಮಾಡೋಣ. ಮುಖ್ಯವಾಗಿ ಮೊದಲನೇದಾಗಿ ನನಗೆ ಈ ಸಂದರ್ಭದಲ್ಲಿ ಏನು ಹೇಳಬೇಕು ಅನಿಸ್ಲಿಕ್ಕತ್ತಿದೆ ಅಂತಂದರೆ ಈ ಗುರುಪೌರ್ಣಿಮಾದ ಏನು ವೈಶಿಷ್ಟ್ಯ ಇದೆ, ಗುರುಪೌರ್ಣಿಮಾ ಯಾಕೆ ನಾವು ಆಚರಿಸ್ತಾ ಇದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಸ್ಥೂಲವಾದ ಕಲ್ಪನೆಯನ್ನು ನಾನು ಮೊದಲು ಪ್ರಸ್ತಾಪ ಮಾಡ್ತೀನಿ. ನಮ್ಮ ಭಾರತೀಯ ಒಂದು ಸಂಸ್ಕೃತಿ, ಆಧ್ಯಾತ್ಮಿಕ ಪರಂಪರೆಯನ್ನು ನಾವು ನೋಡ್ತಾ ಇದ್ದೀವಿ. ಸಾವಿರಾರಲ್ಲ, ಲಕ್ಷಾನುಗಟ್ಟಲೆ ಸಾಧು ಸತ್ಪುರುಷರಾಗಿ ಹೋಗಿದ್ದಾರೆ. ಸಾಧುಗಳದ್ದೇ ಒಂದು ದೇಶ ಅಂತ ಹೇಳ್ಬೋದು. ಸಾಧುಗಳಿಗಾಗಿಯೇ, ಸಾಧು ಸತ್ಪುರುಷರಿಗಾಗಿಯೇ ಆಧ್ಯಾತ್ಮಿಕ ಜೀವನವೇ ಸರ್ವಸ್ವವೆಂಬ ಭಾವನೆಯಿಂದ ತಮ್ಮ ಜೀವನವನ್ನೇ ಇದಕ್ಕಾಗಿ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಯಾವ ಸಾಧಕರು, ಜಿಜ್ಞಾಸುಗಳು, ಮುಮುಕ್ಷುಗಳು, ಸಾಧುಗಳು, ಸತ್ಪುರುಷರು, ಆತ್ಮಜ್ಞಾನಿಗಳು, ಬ್ರಹ್ಮಜ್ಞಾನಿಗಳು, ಋಷಿಗಳು, ಮುನಿಗಳು ಅಂತಿದ್ದಾರೋ ಇಂಥ ಒಂದು ಲಕ್ಷಗಟ್ಟಲೆ ಜನರನ್ನು ಹೊಂದಿರತಕ್ಕಂಥ ಒಂದು ಬಹಳ ದೊಡ್ಡ ಭಾಗ್ಯವಂತವಾಗಿರ್ತಕ್ಕಂಥ ದೇಶ. ಲೌಕಿಕವಾಗಿ ನಮ್ಮ ದೇಶ ಏನದ, ಹಮಾರ ದೇಶ ಬಹಳ ಗರೀಬ್ ದೇಶ ಅಂತ ಹೇಳಿದ್ರೆ ಬಡ ದೇಶ ಅಂತಂತಾರೆ. ಬಡ ದೇಶ ಅನ್ನೋದು ವ್ಯಾವಹಾರಿಕ ದೃಷ್ಟಿಯಿಂದ ಅಂತಿರ್ಬೋದು ಖರೆ, ಆದರೆ ನಮ್ಮ ದೇಶದಂಥ ಶ್ರೀಮಂತ ದೇಶ ಏನದನ್ನು ಜಗತ್ತಿನೊಳಗನೇ ಇಲ್ಲ ಅಂತ ತಿಳ್ಕೊಂಡಿದ್ದಾರೆ. ಯಾಕೆ ಅಂದ್ರೆ ನಮ್ಮ ಭಾರತೀಯ ಒಂದು ಸಂಸ್ಕೃತಿಯ ಬಹಳ ದೊಡ್ಡ ಮಹಾನತೆ ಏನಿದೆ ಅಂದರೆ ನಮ್ಮ ದೇಶದ ಸಾಧು ಸತ್ಪುರುಷರು ದುಡ್ಡಿನ ಶ್ರೀಮಂತಿಕೆಯನ್ನು ತಿಳ್ಕೊಳ್ಳೋದಿಲ್ಲ. ದೇ ಮೇಕ್ ಪಾವರ್ಟಿ ಫ್ಯಾಷನೇಬಲ್. ಅವರು ಬಡತನವನ್ನೇ ಭೂಷಣ ಅಂತ ತಿಳ್ಕೊಂಡವರು. ಎಂಥೆಂಥ ಮಹಾನ್ ಅರ್ಥಾತ್ ಏನು ಅಂದ್ರೆ ವಿರಕ್ತರು, ನಿಸ್ಪೃಹರು ನಮ್ಮ ದೇಶದಲ್ಲಿ ಯಾಕೆ ಹೋಗಿದ್ದಾರೆ ಅಂದರೆ ನಮಗೆ ಆಶ್ಚರ್ಯ ಅನಿಸುವಂಥ. ನಾನು ಮೇಲಿನ ಮೇಲೆ ತುಕಾರಾಮ್ ಮಹಾರಾಜರ ಉದಾಹರಣೆ ಹೇಳ್ತಿರ್ತೀನಿ. ತುಕಾರಾಮ್ ಮಹಾರಾಜರಿಗೆ ಛತ್ರಪತಿ ಶಿವಾಜಿ ಅವ್ರ ಪರಿಸ್ಥಿತಿ ಬಹಳ ಬಡತನದ್ದಿದೆ. 4 ದಿವಸ ಆದರೂ ಗಂಡ ಹೆಂಡತಿ ಮಕ್ಕಳಿಗೆ ಇಲ್ಲಿಕ್ಕೆ ಏನಿರಂಗಿಲ್ಲ. ಒಂದು ಗಂಜಿ ಮಾಡಿಕೊಂಡು ಕುಡಿಬೇಕು ಅಂದ್ರೆ ಒಂದು ಮುಷ್ಟಿ ಹಿಟ್ಟಿರ್ತಿದ್ದಿಲ್ಲ. ಇಂಥ ಪರಿಸ್ಥಿತಿಯಲ್ಲಿ ತಾನು ಏನಾದರೂ ಅವರಿಗೆ ಅನುಕೂಲ ಮಾಡಬೇಕು ಅನ್ನುವಂಥ ದೃಷ್ಟಿಯಿಂದ ಛತ್ರಪತಿ ಶಿವಾಜಿ ಏನು ಮಾಡಿದ ಅಂದರೆ ಅರ್ಥಾತ್ ಏನು ಅಂದ್ರೆ ಅವೇನು ನಮ್ಮ ಹಂಗೆ ಎಣಿಸಿ ಒಂದು 4 ದುಡ್ಡು ಕೊಡವನೆ ಅಥವಾ ಎಣಿಸಿ ಏನಾದರೂ ಒಂದು ಚೂಚಾರ ಉಪ್ಪಂದು ಊದಿದ್ರೆ ಹಾರಿ ಹೋಗುವಂಥ ಏನು ಬಂಗಾರದ ತುಂಡು ಕೊಡವ ಅಥವಾ ಏನಪ್ಪ ಅಂದ್ರೆ ಹಿರಬೇಳೆಯಾಗೂ ಇಟ್ಕೊಳ್ಳಿಕ್ಕೆ ಬರದೇ ಇರ್ತಕ್ಕಂಥದ್ದು ಏನಾದ್ರು ಒಂದು ಬೆಳ್ಳಿ ಉಂಗುರ ಪಂಗರ ಕೊಡವನ
ಕೊಡಲಿಕ್ಕೆ ರಾಜ ಮಹಾನ್ ವಿಲಕ್ಷಣ ಒಂದು ರಾಜರ್ಷಿ ಅಂತ ಮನುಷ್ಯ ಅವನಿಗೆ ಏನು ಕೊಟ್ಟ ಅಂದರೆ ತನ್ನ ಐಶ್ವರ್ಯಕ್ಕೆ ಶೋಭಿಸುವಂಥದ್ದನ್ನೇ ಕೊಟ್ಟ. ಪರಾಗ ತುಂಬಿ ಮುತ್ತು ರತ್ನ ವಜ್ರ ವೈಡೂರ್ಯ ಬೆಳ್ಳಿ ಬಂಗಾರ ವಸ್ತು ಒಡವಿ ಅಮಾತ್ಯರ ಕೈಯಲ್ಲಿ ತುಂಬಿ ಕಳಿಸಿದ. ತುಕಾರಾಮ್ ಮಹಾರಾಜ ಮನೆಯಾಗಿರಲಿಲ್ಲ, ಅವ್ರು ಏನು ತಿಂದರು ಹಾಗೆ ಸ್ವಾಭಾವಿಕವಾಗಿಯೇ ಪ್ರಾಪಂಚಿಕ ಒಂದು ಅರ್ಥಾತ್ ಏನು ಪ್ರಪಂಚದ ವಿಷಯದಲ್ಲಿ ಬಹಳಷ್ಟು ಆಸಕ್ತಿ ಮೋಹ ಇರ್ತಕ್ಕಂಥ ಹೆಣ್ಮಗಳು ಹಾಕಿದ್ಲು, ಮಕ್ಕಳಿದ್ದು ಅವನ್ನೆಲ್ಲ ನೋಡಿ ಅವ್ರಿಗೆ ಬಹಳ ಸಂತೋಷ ಆಗಿ ಇವನ್ನೆಲ್ಲ ನಿಮ್ಮ ರಾಜ ನಮ್ಮ ಸಲುವಾಗಿ ಕಳಿಸ್ಯಾನ, ಹೌದು ನಿಮ್ಮ ಸಲುವಾಗಿ ಕಳಿಸಿ ಅಂದ್ಕೂಡಲೇ ಅದನ್ನೆಲ್ಲ ತೊಗೊಂಡು ಅದನ್ನೆಲ್ಲ ಮನೆಯೊಳಗೆ ಬಿಟ್ಕೊಂಡು ಆ ವಸ್ತ್ರ ಒಡವಿ ಅವನ್ನೆಲ್ಲ ಮೈಮ್ಯಾಲ ಹಾಕ್ಕೊಂಡು ಅರ್ಥಾತ್ ಒಳ್ಳೆ ಸಂತೋಷ ಪಡ್ತಾ ಇದ್ದಾಗ ತುಕಾರಾಮ್ ಮಹಾರಾಜರು ಹತ್ತಿರ ಒಂದು ಗುಡ್ಡಿತ್ತು, ಭಂಡಾರ ಡೋಂಗರ್ ಅಂತ ಗುಡ್ಡ. ಆ ಗುಡ್ಡದ ಮೇಲೆ ಹೋಗಿ ಕೂಡ್ತಿದ್ರು ಜಪ ಮಾಡಲಿಕ್ಕೆ, ನಾಮಸ್ಮರಣೆ ಮಾಡಲಿಕ್ಕೆ. ಅವ್ರು ಬಂದರು ಅಷ್ಟೊತ್ತಿಗೆ ಅವರಿಗೆ ಅವ್ರ ಹೆಂಡತಿ ಮಕ್ಕಳು ಗುರುತು ಹಚ್ಚಲಿಲ್ಲ. ಯಾರು ಅವನು ನಾನು ಹೆಂಡತಿ ಮಕ್ಕಳು. ಅವಾಗ ಬಂದರು, ಇದೆಲ್ಲ ಏನಿದು? ಛತ್ರಪತಿ ಶಿವಾಜಿ ನಿಮ್ಮ ಸಲುವಾಗಿ ಉಡುಗೊರೆ ಕಳಿಸಿ. ಛೇ 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 ಇದೆಲ್ಲ ನಮಗೆ ವಿಷ ಆಯಿತು. ಆಮಾಲ ಹೇ ವಿಷ ಆಯಿತು. ಆವಾಗ ಹೇಳಿದ್ರು ಏನು ಕೇಳ್ತಾಳೆ ಜೀಜಾಬಾಯಿ ಅಥವಾ ಜೀಜಿಬಾಯಿ ಹೇಳ್ತಾಳೆ ಏನು ಅಂದ್ರೆ ನಿಮಗೆ ವಿಷ ಇರಬಹುದು, ಅರೆ ನಮಗೆ ಬೇಕು. ತುಕಾರಾಮ್ ಮಹಾರಾಜ್ ಹೇಳ್ತಾರೆ, ನೀ ನನ್ನ ಹೆಂಡ್ತಿದ್ದೀರಿ, ಇವು ನನ್ನ ಮಕ್ಕಳವ, ನನಗೆ ನಿಮ್ಮ ಮ್ಯಾಲ ಪ್ರೇಮ ಅದ, ಪ್ರೀತಿ ಅದ, ನಾನಾಗೆ ನಿಮಗೆ ಹೆಂಗೆ ವಿಷ ತಿನ್ನಿಸ್ಲಿ ಹೇಳಿ ನೋಡಿ. ತೆಗೆದುಕೊಟ್ಟು ಬಿಡ್ರಿ ಅವನ್ನೆಲ್ಲ, ತೆಗೆದಿಟ್ರಿ ಅವನ್ನೆಲ್ಲ. ಅವರೆಲ್ಲರೂ ಸಿಟ್ಟು ಗೆದ್ದಿದ್ದು ಅವನ್ನೆಲ್ಲ ತೆಗೆದು ಒಗೆದ್ರು. ಛತ್ರಪತಿ ಶಿವಾಜಿ ಹಿಂದೆ ನಿಂತು ನೋಡ್ಲಿಕ್ಕೆ ಹತ್ತಿದ್ದ. ಅವನಿಗೆ ಆಶ್ಚರ್ಯ ಆಯಿತು. ನಾವು ದಾರ್ಯಾಗ ಹೋಗೋ ಮುಂದೆ ಏನಾದರೂ ಒಂದು 10 ರೂಪಾಯಿದು 5 ರೂಪಾಯಿದು ನಾಣ್ಯ ಬಿದ್ದಿತ್ತು ನೋಡಿದ ಕೂಡಿ ಎಷ್ಟು ಸಂತೋಷ ಆಗ್ತಂದ್ರೆ ಅದನ್ನು ತೊಗೊಂಡು ಕಿಶೆದಾಗ ಇಟ್ಕೊಂಡು ಇನ್ನು ಮನ್ಯಾಗ ಹೋಗಿ ಹೇಳಿ ಎಲ್ಲರೂ ಸಂತೋಷ ಪಡಿಸ್ಬೇಕು ಅಂತ ತಿಳ್ಕೊಂಡು ಮನೆಗೆ ಹೋಗಿ ಅವ್ನು ತೋರಿಸ್ಲಿಕ್ಕೆ ಹೋಗೋದ್ರಾಗಲ್ಲ ಕಿಶೆಗೆ ಒಂದು ತೂತು ಬಿದ್ದಿತ್ತು, ಅದರಿಂದ ಬಿದ್ದು ಹೋಗಿತ್ತು. ಅವಾಗ ಎಷ್ಟು ಮರ ಮಲಗಿದ ಅಂತಂದ್ರೆ ಎಷ್ಟು ಚಲೋ ಸಿಕ್ಕಿತ್ತು ಬಿದ್ದೋದು, ಎಷ್ಟು ಚಲೋ ಸಿಕ್ಕಿತ್ತು ಬಿದ್ದೋದು. ಇಂಥದ್ದು ನಮ್ಮ ಪರಿಸ್ಥಿತಿ. ಅರ್ಥಾತ್ ತುಕಾರಾಮ್ ಮಹಾರಾಜರು ಹೇಳಿದರು, ಅಮಾಲ ವಿಷ ಇದೆ, ಇದೆಲ್ಲ ನಮಗೆ ವಿಷ ಇದೆ. ಅಮಾ ವಿಷ್ಣುದಾಸನ್ನ ಈ ಮೃತ್ತಿಕಾ ಸಮಾನ, ಭಗವಂತನ ಭಕ್ತರಾಗಿರು ನಮಗೆ ಇದೆಲ್ಲ ಮಣ್ಣಿದೆ. ಯು ಶುಡ್ ಲುಕ್ ದಿ ಲೈಫ್ ಬೈ ದಿ ಐಸ್ ಆಫ್ ಸೇಂಟ್. ಅರ್ಥಾತ್ ಇನ್ನು ಜೀವನದ ನಿಜವಾದ ಮೌಲ್ಯ ಏನಿತ್ತು ಅಂದರೆ ಅವರಿಗೆ ತಿಳಿದಿತ್ತು. ಇದು ನಮ್ಮ ಭಾರತೀಯ ಸಂಸ್ಕೃತಿ ಬಹಳ ದೊಡ್ಡ ಮಹಾನತೆ ಇದೆ. ಅಂಥ ಸಾಧು ಸತ್ಪುರುಷರ ಒಂದು ಅರ್ಥಾತ್ ಏನು ಅಂದ್ರೆ ತವರು ಮನೆ, ಇಂಥ ಒಂದು ದೇಶ ನಮ್ಮ ದೇಶ. ಇಲ್ಲಿ ಆ ಸಾಧು ಸತ್ಪುರುಷರು ಸಾಮಾನ್ಯವಾಗಿ ಅವರೆಲ್ಲರೂ ನಮ್ಮ ಜೊತೆ ಪ್ರಾಪಂಚಿಕ ರಂಗ ಒಂದು ಮನೆ ಮಾರು ಮಾಡಿಕೊಂಡು ನಂದು ಅಂತ ತಿಳ್ಕೊಂಡು ಅದನ್ನೇ ಬಹಳ ಸರ್ವಸ್ವ ಅಂತ ತಿಳ್ಕೊಂಡು ಅವ್ರು ಅದರೊಳಗನ ಮೋಹ ಆಸಕ್ತಿ ಒಂದೇ ಆಯುಷ್ಯ ಕಳೆಯೋದಿಲ್ಲ. ಅವರು ಸಂಚಾರ ಮಾಡ್ತಾ ಇರ್ತಾರೆ. ಇವತ್ತು ಇಲ್ಲಿದ್ದರು, ನಾಳೆ ಮತ್ತೊಂದು ಕಡೆ, ನಾಳೆ ಮತ್ತೊಂದು ಕಡೆ ತೀರ್ಥಾಟನೆ ಮಾಡೋದು, ಸಂಚಾರ ಮಾಡೋದು, ತಮಗೆ ಎಲ್ಲಿ ಅನುಕೂಲ ಆಗ್ತದನೋ ಅಲ್ಲಿ ಹೋಗಿ ಸ್ವಲ್ಪ ದಿವಸ ಜಪ ತಪ ಮಾಡೋದು ಮಾಡ್ತಾ ಇರ್ತಾರೆ. ಅಂಥವರಿಗೆ ನಾವು ಪರಿವ್ರಾಜಕರು ಅಂತ ಅಡ್ಡಾಡವರು. ಅರ್ಥಾತ್ ಏನು ಅಂದ್ರೆ ರಮತಾ ಜೋಗಿ ಬಹತಾ ಪಾನಿ, ರಮತಾ ಜೋಗಿ ನಿರ್ಮಲ್ रहता है. ಹರಿವು ನೀರು ಸಂಚಾರ ಅಡ್ಡಾಡ್ತಾ ಇರ್ತಕ್ಕಂಥ ಸಾಧುಗಳು ನಿರ್ಮಲ ಇರ್ತಾರೆ. ಅರ್ಥಾತ್ ಏನು ಅಂದ್ರೆ ಅವರು ಒಂದು ಕಡೆಗೆ ಮನೆ ಮಾಡಿಕೊಂಡು ಇರಂಗಿಲ್ಲ. ಅವರು ಅನೇಕ ಕಡೆ ಸಂಚಾರ ಮಾಡಿಕೊಂಡು ದೇಶ ಭ್ರಮಣ ಮಾಡಿಕೊಂಡಿರ್ತಕ್ಕಂಥವ್ರು. ಆದರೆ ಏನಾಗ್ತದೆ ಅಂದರೆ ಮಳೆಗಾಲ ಬಂತು ಅಂದರೆ ಎಲ್ಲ ಕಡೆಗೂ ನದಿ ಹಳ್ಳ ಕೊಳ್ಳ ನದಿ ಎಲ್ಲ ತುಂಬಿ ಹರಿಲಿಕ್ಕೆ ಹತ್ತು ಕೂಡಲೇ ಅವ್ರಿಗೆ ಸಂಚಾರ ಮಾಡಲಿಕ್ಕೆ ಏನಾಗೋದಿಲ್ಲ ಅಂದ್ರೆ ಅನುಕೂಲ ಆಗೋದಿಲ್ಲ. ಆವಾಗ ಮಳೆಗಾಲದಲ್ಲಿ ಧೋದು ಮಳೆನೂ ಬರ್ತಿರ್ತದೆ. ಆ ಒಂದು ಪ್ರವಾಹಗಳು ಕೊಚ್ಕೊಂಡು ಬರುವುದರೊಳಗೆ ಮುಳ್ಳು ಕಂಟಿ ಬರ್ತಾವೆ. ಅದೇ ರೀತಿಯಾಗಿ ರಾಡಿ, ಮುಳ್ಳು, ಕಂಟಿ, ತೆಪ್ಪು, ದಿನ್ನಿ, ಕಲ್ಲು ಇತ್ಯಾದಿಗಳಿಂದ ಅವರಿಗೆ ತಮ್ಮ ಒಂದು ಏನದ ಅಂದರೆ ಯಾತ್ರೆ ತೀರ್ಥ ಇತ್ಯಾದಿಗಳನ್ನು ಭ್ರಮಣ ಮಾಡಲಿಕ್ಕೆ ಶಕ್ಯ ಆಗ್ತಾ ಇರೋಂಗಿಲ್ಲ. ಮಳೆಯಿಂದ ಅವರು ಸಹ ವಸ್ತುಗಳು ತೊಯ್ತವೆ, ವಸ್ತ್ರಗಳು ತೊಯ್ತವೆ, ಅವ್ರ ಕಡೆಗೆ ಇರ್ತಕ್ಕಂಥ ಗ್ರಂಥಗಳು ತೊಯ್ತವೆ. ಹಿಂಗೆಲ್ಲ ಆಗಿ ಅಡಚಣೆ ಆಗ್ತದೆ ಅನ್ನೋ ದೃಷ್ಟಿಯಿಂದ ಮೊದಲಿನಿಂದ ಒಂದು ಪರಂಪರೆ ಏನು ಬಂದಿದೆ ಅಂದರೆ ಮಳೆಗಾಲದಲ್ಲಿ
4 ತಿಂಗಳು ಎಲ್ಲಾದರೂ ಒಂದು ಕಡೆ ವಾಸ ಮಾಡತಕ್ಕಂಥ ಪದ್ಧತಿ. ಸನ್ಯಾಸಿಗಳಿಗೆ 2 ತಿಂಗಳು ಇರಬೇಕು ಅಂತಿದೆ. ಅದೇ ರೀತಿಯಾಗಿ ಉಳಿದ ಎಲ್ಲ ಸಾಧುಗಳಿಗೆ 4 ತಿಂಗಳು ಚಾತುರ್ಮಾಸ ಅನ್ನುವಂಥ ದೃಷ್ಟಿಯಿಂದ ಯಾವುದಾದ್ರೂ ಒಂದು ಊರಿನಲ್ಲಿ, ಯಾವ ಊರಿನಲ್ಲಿಯ ಒಂದು ಆಸ್ತಿಕರು, ಭಾವಿಕರು, ಭಕ್ತರು ಆ ಸಾಧು ಸತ್ಪುರುಷರಿಗೆ ತಾವು ನಮ್ಮ ಊರಲ್ಲೇ ವಾಸ್ತವ್ಯ ಮಾಡಬೇಕು, ನಾವು ನಿಮಗೆಲ್ಲ ರೀತಿಯಿಂದಲೂ ವ್ಯವಸ್ಥೆ ಮಾಡಿಕೊಡ್ತೀವಿ ಮತ್ತು ನಾವು 4 ತಿಂಗಳು ಏನಾದರೂ ನಿಮ್ಮ ಮುಖದಿಂದ ಸತ್ಸಂಗ ಮಾಡ್ಬೇಕಂತ ಮಾಡೀವಿ, ಅದರಿಂದ ನಮ್ಗೆ ಏನಾದರೂ ಒಂದು ಸತ್ಸಂಗ ನಮಗೆ ಲಭ್ಯ ಆದಂಗೆ ಆಗ್ತದೆ. ಆದ್ದರಿಂದ ನೀವು ನಮ್ಮೂರಲ್ಲೇ ಇರಬೇಕು ಅನ್ನುವಂಥ ದೃಷ್ಟಿಯಿಂದ ಆಗ್ರಹ ಮಾಡಿ ಅವರಿಗೆ ನಮ್ಮೂರಲ್ಲಿ ಅವರಿಗೆ ಎಲ್ಲ ರೀತಿಯಿಂದಲೂ ವ್ಯವಸ್ಥೆ ಮಾಡಿ ಇಟ್ಕೊಳ್ತಕ್ಕಂಥ ಪದ್ಧತಿ. 4 ತಿಂಗಳು ಸಾಧುಗಳು ಅಲ್ಲಿ ಇದ್ಕೊಂಡು ತಮ್ಮ ಧ್ಯಾನ ಧಾರಣ ಮಾಡೋದು, ಭಜನೆ, ಸತ್ಸಂಗ, ನಾಮಸ್ಮರಣೆ, ತಮ್ಮ ಪೂಜಾ ಪಾಠ ಇತ್ಯಾದಿಗಳನ್ನು ಮಾಡಿಕೊಂಡು ಆ 4 ತಿಂಗಳಲ್ಲಿ ಕಳೀತಕ್ಕಂಥದ್ದು. ಸ್ವಾಮಿಗಳು, ಸನ್ಯಾಸಿಗಳು ಅರ್ಥಾತ್ ಏನು ಈ ಗುರುಪೌರ್ಣಿಮೆಯಿಂದ 2 ತಿಂಗಳು ಅರ್ಥಾತ್ ಆಷಾಢ ಶುಕ್ಲ ಪೌರ್ಣಿಮೆಯಿಂದ ಶ್ರಾವಣ ಶುಕ್ಲ ಪೌರ್ಣಿಮೆ, ಆಮೇಲೆ ಭಾದ್ರಪದ ಶುಕ್ಲ ಪೌರ್ಣಿಮೆಯವರೆಗೂ ಅನಂತನ ಹುಣ್ಣಿಮೆಯವರೆಗೂ ಒಂದು ಕಡೆ ಇರ್ತಕ್ಕಂಥ ಪದ್ಧತಿ. ಮತ್ತು ಸಾಮಾನ್ಯ ಬಾಕಿ ಎಲ್ಲ ವಾಲ್ಕರಿಯವರಾಗಲಿ ಅಥವಾ ಬೈರಾಗಿಗಳಾಗಲಿ ಈ ಉಳಿದ ಎಲ್ಲ ಸಾಧು ಸತ್ಪುರುಷರೇನಿಲ್ಲರು ಇವರು 4 ತಿಂಗಳು ಅರ್ಥಾತ್ ಏನಂದ್ರೆ ಆಷಾಢ ಶುಕ್ಲ ಏಕಾದಶಿಯಿಂದ ಕಾರ್ತೀಕ ಶುಕ್ಲ ದ್ವಾದಶಿವರೆಗೆ ಒಂದು ಕಡೆ ಇದ್ದುಕೊಳ್ಳುವಂಥ ಪದ್ಧತಿ. ಆವಾಗ ಆ ಊರಲ್ಲಿ ಜನರು ಈಗ ಸ್ವಾಮಿಗಳು, ಸನ್ಯಾಸಿಗಳು ಒಂದು ಕಡೆ ಚಾತುರ್ಮಾಸ ಮಾಡಿದ್ರು ಅಂದರೆ, ಸಾಧು ಸತ್ಪುರುಷರಿದ್ದರು ಅಂದರೆ ಪ್ರಾರಂಭದ ದಿವಸ ಅವರಿಗೆ ಅವರು ಪೂಜಾ ಗೀಜಾ ಮಾಡ್ತಾರೆ, ಗುರು ಪೂಜಾ ಅಂತ ಮಾಡಿ ಅವರಿಗೆ ಸನ್ಮಾನ ಮಾಡಿ ಆ ದಿವಸದಿಂದ ಅವರನ್ನ ಎಲ್ಲ ದೃಷ್ಟಿಯಿಂದಲೂ ಅವರ ಯೋಗಕ್ಷೇಮವನ್ನು ನೋಡ್ಕೋತ ಅವರಿಂದ ಸತ್ಸಂಗದ ಲಾಭವನ್ನು ಪಡ್ಕೋತಿರ್ತಾರೆ. ಆದ್ದರಿಂದ ಈ ಪ್ರಕಾರವಾಗಿ ವಿಶೇಷತಃ ಗುರುಪೌರ್ಣಿಮೆ ದಿವಸ ಆ ಸಾಧುಗಳಿಗೆ ಪೂಜೆ ಮಾಡ್ತಕ್ಕಂಥದ್ದು, ಸ್ವಾಮಿಗಳಿಗೆ, ಸನ್ಯಾಸಿಗಳಿಗೆ. ಆದರೆ ಒಂದೇನು ವಿಶೇಷವಾದದ್ದಿದೆ ಅಂತಂದರೆ, ಎಲ್ಲ ಸ್ವಾಮಿಗಳಿಗೆ ಗುರುಗಳೇ ಯಾರು ಅಂದರೆ ವ್ಯಾಸ ಮಹರ್ಷಿಗಳು ಅಂತ. ವ್ಯಾಸ ಮಹರ್ಷಿಗಳು ಅಂದರೆ ಎಲ್ಲ ಸನ್ಯಾಸಿಗಳಿಗೆ ಗುರುಗಳು, ಅರ್ಥಾತ್ ಏನು ಅಂದರೆ ಅವರೇ ಮೂಲ ಗುರು ಅಂತ. ಆದ್ದರಿಂದ ಎಲ್ಲ ಸನ್ಯಾಸಿಗಳು ಗುರುಪೌರ್ಣಿಮೆಯ ದಿವಸ ಗುರುಪೂಜಾ ಅನ್ನುವಂಥ ದೃಷ್ಟಿಯಿಂದ ವ್ಯಾಸ ಪೂಜಾ ಮಾಡ್ತಕ್ಕಂಥ ಪದ್ಧತಿ ಇದೆ. ಎಲ್ಲ ಜಗದ್ಗುರುಗಳು ಸಹಿತ ವ್ಯಾಸ ಪೂಜಾ ಮಾಡ್ತಾರೆ. ಶಂಕರಾಚಾರ್ಯರು, ಸನ್ಯಾಸಿಗಳು ಎಲ್ಲರೂ ಏನದನ್ನು ವ್ಯಾಸ ಪೂಜಾ ಮಾಡೋದು ಅನ್ನುವಂಥ ಪದ್ಧತಿ ಇರ್ತದೆ. ವ್ಯಾಸರೇ ಇಲ್ಲ ಎಲ್ಲ ಸನ್ಯಾಸಿಗಳಿಗೆ, ಸ್ವಾಮಿಗಳಿಗೆ, ಸಾಧು ಸತ್ಪುರುಷರಿಗೆ ಗುರುಗಳು ಅನ್ನುವಂಥ ದೃಷ್ಟಿಯಿಂದ ಗುರುಪೌರ್ಣಿಮಾ ದಿವಸ ಗುರು ಪೂಜಾ ಮಾಡುವುದು ಅರ್ಥಾತ್ ವ್ಯಾಸ ಪೂಜಾ ಮಾಡುವುದು. ಈ ರೀತಿಯಾಗಿರ್ತಕ್ಕಂಥ ಪದ್ಧತಿ ಇದ್ದಾಗ ನಾವೇನು ಮಾಡಬೇಕು ಅಂದರೆ ನಮ್ಮ ಸದ್ಗುರುಗಳನ್ನೇ ಅವತ್ತು ನಾವು ಪೂಜೆ ಮಾಡಬೇಕು. ಅವರ ಒಂದು ತೋಪದೇಶಗಳನ್ನು ಶ್ರವಣ ಮಾಡಬೇಕು ಮತ್ತು ಅವರ ಸಾನ್ನಿಧ್ಯದಲ್ಲಿದ್ದುಕೊಂಡು ನಾವು 2 ತಿಂಗಳು 4 ತಿಂಗಳು ಅವ್ರು 2 ದಿವಸ ಇರ್ತಾರೋ 2 ದಿವಸ ನಾವು ಸತ್ಸಂಗಾದಿ ಮಾಡಿ ಅವರಿಂದ ಅನೇಕ ಪ್ರಕಾರದಿಂದ ನಮ್ಮ ಸಾಧನೆಯನ್ನು ನಾವು ದೃಢಪಡಿಸಿಕೊಂಡು ಅದನ್ನು ದೃಢಪಡಿಸಿಕೊಂಡು ನಮ್ಮ ಸಾಧನೆಯಲ್ಲಿ ಮುಂದುವರಿಬೇಕು ಅನ್ನೋ ದೃಷ್ಟಿಯಿಂದ ಈ ಗುರುಪೌರ್ಣಿಮೆಗೆ ಅತ್ಯಂತ ಮಹತ್ವ ಇದೆ. ಗುರುಪೌರ್ಣಿಮೆ ಅಂದರೆ ಗುರುಗಳನ್ನು ಪೂಜೆ ಮಾಡ್ತಕ್ಕಂಥ. ಇವಾಗಿನಿಂದ ಇನ್ನು ಅವ್ರದ್ದು ಮಳೆಗಾಲ ಶುರುವಾಗುವುದರಿಂದಾಗಿ ಚಾತುರ್ಮಾಸ ಆಗ್ತದೆ. ಆದರೆ ನಮ್ಮ ಸದ್ಗುರುಗಳಿಗೆ ಏನು ಚಾತುರ್ಮಾಸದ ಪ್ರಶ್ನೆ ಇಲ್ಲ. ಅವರಿಗೆ ನಾವು ಯಾವಾಗಲೂ ತಮ್ಮ ಸಾನ್ನಿಧ್ಯದಲ್ಲೇ ನಮ್ಮನ್ನು ಇಟ್ಕೊಂಡಿರ್ತಾರೆ. ನಾವು ಅವ್ರ ಸಾನ್ನಿಧ್ಯದಲ್ಲೇ ಇರ್ತೀವಿ. ಆದರೆ ಈ ಒಂದು ವ್ಯಾಸ ಪೌರ್ಣಿಮೆ ಅಥವಾ ಗುರುಪೌರ್ಣಿಮೆ ನಿಮಿತ್ತವಾಗಿ ನಮಗೆ ಅವರನ್ನು ಪೂಜೆ ಮಾಡಿ ನಾವು ಅವರಿಗೆ ನಮಸ್ಕಾರ ಮಾಡಿ ನಾವು ಅವರಿಂದ ಅನುಗ್ರಹ ಪಡ್ಕೊಳ್ತಕ್ಕಂಥ ದಿವಸ ಅನ್ನುವಂಥ ದೃಷ್ಟಿಯಿಂದ ಈ ಗುರು ಪೂಜಾ ದಿವಸಕ್ಕೆ ಅರ್ಥಾತ್ ಗುರುಪೌರ್ಣಿಮೆಗೆ ಅತ್ಯಂತ ಮಹತ್ವವಿರುವುದರಿಂದ ನಾವು ಸಹಿತ ಪ್ರತಿ ವರ್ಷ ಆಷಾಢ ಶುಕ್ಲ ಪೌರ್ಣಿಮೆಯ ದಿವಸ ಅರ್ಥಾತ್ ಏನು ಅಂದರೆ ಗುರು ಪೂಜಾ ಅನ್ನುವಂಥದ್ದನ್ನು ಮಾಡ್ತೀವಿ. ಅದಕ್ಕನುಸಾರವಾಗಿ ಇವಾಗಿನ ನಾನು ಪ್ರಾರಂಭದಲ್ಲೇ ಹೇಳಿದೆ, ಈ ಪರಿಸ್ಥಿತಿ ಅಷ್ಟು ಬಿಕ್ಕಟ್ಟಿದೆ ಅಂದರೆ ಅರ್ಥಾತ್ ಇಲ್ಲಿ ಬರಬೇಕು ಮಹಾರಾಜರ ಸಾನ್ನಿಧ್ಯದಲ್ಲಿ ಅರ್ಥಾತ್ ಏನು ಸ್ವಲ್ಪ ಸಮಯ ನಾವು ಇದ್ದು ಅವರ ಅನುಗ್ರಹ ಪಡ್ಕೊಂಡು ನಮ್ಮ ಜೀವನವನ್ನು ಕೃತಾರ್ಥ ಮಾಡ್ಕೋಬೇಕು ಅನ್ನುವಂಥ ಕಳಕಳಿ ಉಳ್ಳಂಥವರು ಅರ್ಥಾತ್ ಸಹಸ್ರಾರು ಜನರಿದ್ದಾರೆ.
ಲಕ್ಷಗಟ್ಟಲೆ ಜನರಿಗೆ ತಮ್ಮ ಸದ್ಗುರುಗಳ ಕಡೆಗೆ ಹೋಗಬೇಕು, ಅವ್ರ ಪಾದ ಪೂಜೆ ಮಾಡಬೇಕು, ಅವ್ರ ದರ್ಶನ ಮಾಡಬೇಕು, ಅವ್ರ ಪ್ರಸಾದ ತಗೋಬೇಕು ಅನ್ನುವಂಥ ಉತ್ಕಟ ಭಾವನೆ ಇರ್ತಕ್ಕಂಥವರು ಲಕ್ಷಾನುಗಟ್ಟಲೆ ಶಿಷ್ಯರು ಇರಲಿಕ್ಕಾಗಿ ಇದ್ದು ಈವರೆಗಿನ ಎಲ್ಲ ಗುರು ಪೌರ್ಣಿಮೆಗಳಲ್ಲಿಯೂ ಸಾಧಾರಣ ಏನು ಅಂದ್ರೆ ಮಹಾರಾಜರು ಇರುವಾಗಿನಿಂದ ಯಾವಾಗಿನಿಂದ ಅವ್ರದ್ದು ಗುರು ಪೌರ್ಣಿಮಾದ ಪೂಜಾ ಪ್ರಾರಂಭ ಆಗಿದೆಯೋ ಅಂದಿನಿಂದನೂ ಈ ಗುರು ಪೌರ್ಣಿಮಾದವರೆಗೆ ಸಾಮಾನ್ಯವಾಗಿ ಇಂಥ ಒಂದು ವಿಕಟ ಪರಿಸ್ಥಿತಿ ಯಾವಾಗಲೂ ಬಂದಿರಲಿಲ್ಲ. ಮಳೆ ಭಾಳ ಆಗಿ ಬಹಳಷ್ಟು ಎಷ್ಟೋ ಜನರಿಗೆ ಬರಲಿಕ್ಕಾಗಿರ್ಲಿಕ್ಕಿಲ್ಲ, ಅಥವಾ ಮತ್ತೇನಾದರೂ ಹಳ್ಳ ಕೊಳ್ಳ ಬಂದು ಬರಲಿಕ್ಕೆ ಆಗಿರ್ಲಿಕ್ಕಿಲ್ಲ. ಆದರೆ ಸಾಮಾನ್ಯವಾಗಿ ಇಂಥ ಒಂದು ಏನು ಅಂತಂದ್ರೆ ಬರಲಿಕ್ಕೆ ಆಗಂಗೇ ಇಲ್ಲ ಅನ್ನುವಂಥ ಪರಿಸ್ಥಿತಿ, ಮತ್ತು ಬರಲಿಕ್ಕೆ ಆಗ್ತಾ ಇದ್ದರೂ ಸಹಿತ ಅದು ಅರ್ಥಾತ್ ಏನು ಅಂದರೆ ಇವತ್ತಿನ ಪರಿಸ್ಥಿತಿಗೆ ಅನುಸಾರ ಆ ರೀತಿ ಬರೋದು ಸಹಿತ ಏನಿದೆ ಅಂತಂದರೆ ಒಂದು ಪ್ರಕಾರದಿಂದ ಅದು ಬರದೇ ಇರೋದು ಎಷ್ಟು ಅನಿವಾರ್ಯವಾಗಿದೆ ಅಂದರೆ ಅದನ್ನು ನಾವು ಬಿಡಲೇಬೇಕು ಅನ್ನುವಂಥ ಪರಿಸ್ಥಿತಿ ಬಂದಿರುವುದರಿಂದಾಗಿ ಅನಿವಾರ್ಯವಾಗಿ ಪಾಪ ಎಲ್ಲರೂ ನೀವು ನಿಮ್ಮ ಮನೆಗಳಲ್ಲಿದ್ದೀರಿ. ಆದರೆ ಮಹಾರಾಜರು ಬಹಳ ದಯಾಳು ಇದ್ದಾರೆ, ದಯಾ ಸಾಗರಿದ್ದಾರೆ. ಅವರು ಯಾರನ್ನೂ ಉಪೇಕ್ಷೆ ಮಾಡೋದಿಲ್ಲ. ರಾಮಾಯಣದಲ್ಲಿ ನಾವು ಕೇಳ್ತೀವಿ, ರಾಮದೇವರು ಅರ್ಥಾತ್ ಏನು ಅಂದ್ರೆ 14 ವರ್ಷದ ವನವಾಸ ಮುಗಿಸಿಕೊಂಡು ಅಯೋಧ್ಯೆಗೆ ಬಂದಾಗ ಆ ಭಗವಂತನ ದರ್ಶನಕ್ಕಾಗಿ ಅಯೋಧ್ಯಾವಾಸಿಗಳೆಲ್ಲರೂ ಅಲ್ಲಿ ಬಂದು ಸೇರಿದ್ರು. ಅರ್ಥಾತ್ ಏನು ಅಂದ್ರೆ ಭರತ ಹೇಳಿದ, ನೀವು 14 ವರ್ಷ ಎಂದು ಪೂರ್ಣ ಆಗ್ತದನೋ ಅಂದ ಸೂರ್ಯಾಸ್ತದೊಳಗಾಗಿ ನೀವು ಬರದೇ ಇದ್ದು ನಾನು ಅಗ್ನಿ ಪ್ರವೇಶ ಮಾಡ್ತೀನಿ ಅಂತ. ಆ ಪ್ರಕಾರವಾಗಿ ರಾಮ ಅರ್ಥಾತ್ ಏನು ಅಂದ್ರೆ ಭರತನ ಬಗ್ಗೆ ಇರ್ತಕ್ಕಂಥ ಅಲೌಕಿಕ ಪ್ರೇಮದಿಂದಾಗಿ ಅವನು ಸೂರ್ಯಾಸ್ತ ಆಗೋದ್ರೊಳಗೆ ಬಂದ. ಎಲ್ಲರಿಗೂ ಭಾಳ ಸಂತೋಷ ಆಯಿತು. ಅರ್ಥಾತ್ ಏನು ಅಂತಂದ್ರೆ ಭರತ ಭಾಳ ಸಂತೋಷಪಟ್ಟ. ಆದರೆ ಅದೊಂದು ಬಹಳ ದೊಡ್ಡದಾಗಿರ್ತಕ್ಕಂಥ ಭಗವಂತನ ದಿವ್ಯ ಲೀಲೆ ಏನಾಯಿತು ಅಂದರೆ ಒಂದು ಕ್ಷಣದಲ್ಲೇ ರಾಮನ್ ಎಷ್ಟು ಮಂದಿ ನಿಂತಿದ್ರೋ ಅಷ್ಟೂರಿಗೂ ಪ್ರತ್ಯೇಕವಾಗಿ ದರ್ಶನ ಕೊಟ್ಟ. ಮತ್ತು ಹೆಂಗೆ ದರ್ಶನ ಕೊಟ್ಟ ಅಂದ್ರೆ ಅವ್ರಿಗೆಲ್ಲರಿಗೂ ಭಗವಂತ ತಮಗೆ ದರ್ಶನ ಕೊಟ್ಟದ್ರ ಬಗ್ಗೆ ಅತ್ಯಂತ ಆತ್ಮೀಯತೆಯಿಂದ ಅವರನ್ನು ಅಪ್ಪಿಕೊಂಡದ್ರ ಬಗ್ಗೆ ಅಥವಾ ಅವ್ರಿಗೆ ಪ್ರೇಮ್ ತೋರಿಸಿದ್ರ ಬಗ್ಗೆ ಎಲ್ಲರಿಗೂ ಸಮಾಧಾನ ಆಗುವಂತೆ ಭಗವಂತ ಒಂದು ಕ್ಷಣದಲ್ಲಿ ಎಲ್ಲರಿಗೂ ಹೆಂಗೆ ಇದನ್ನು ಮಾಡಿದ್ನು ಹಂಗೆ ಮಹಾರಾಜರು ಎಲ್ಲ ಭಕ್ತರ ಹೃದಯ ಅರ್ಥಾತ್ ಏನು ಅಂದ್ರೆ ಸಾನ್ನಿಧ್ಯದಲ್ಲಿ ಅವರವರ ಒಂದು ಭಾವನೆಗೆ ಅನುಸಾರವಾಗಿ ಅಸೇಹೋ ಜಯಾಂತರಿ ಭಾವ ಜೈಸ ವಸೇಹೋ ತಯಾಂತರಿ ದೇವತೈಸ ಅನ್ನೋ ಹಾಗೆ ಲಕ್ಷಾವಧಿ ಅವರು ತಮ್ಮ ಶಿಷ್ಯರ ಸಾನ್ನಿಧ್ಯದಲ್ಲಿ ಅವರು ಪ್ರಾಪ್ತ ಆಗ್ತಾರೆ. ಅವರಿಗೆ ತಮ್ಮ ಸಾನ್ನಿಧ್ಯದ ಭಾವ ಒಂದು ಅನುಭವವನ್ನು ತಂದು ಕೊಡ್ತಾರೆ ಅನ್ನೋದ್ರೊಳಗೆ ಎಳ್ಳಷ್ಟು ಸಂಶಯ ಇಲ್ಲ. ಅದೇನು ಅವರಿಗೆ ಅತಿ ಸಹಜವಾಗಿರ್ತಕ್ಕಂಥ ಲೀಲೆ ಅದು. ಆದ್ದರಿಂದ ಮನೆಯಲ್ಲಿರ್ತಕ್ಕಂಥವರು ಸಹಿತ ಸುಮ್ಮನೆ ಇಲ್ಲಿಗೆ ಬರೋದ್ರ ಬಗ್ಗೆ ಬಹಳ ದರ್ಪಣ ಮಾಡಲ್ದೇ ನಿಮ್ಮ ಮನೆಗಳಲ್ಲೇ ನೀವು ಭಕ್ತಿ ಭಾವದಿಂದ ಮಹಾರಾಜರನ್ನು ನೀವು ಅಗದಿ ಅಂತಃಕರಣದಿಂದ ಪೂಜೆ ಮಾಡಿ ಅಥವಾ ಅವ್ರಿಗೆ ಏನು ನೀವು ಯಾವ ರೀತಿ ಪೂಜೆ ಮಾಡ್ತೀರೋ ಅದನ್ನು ಅವರು ಅಗದಿ ಪ್ರೇಮದಿಂದ ಸ್ವೀಕಾರ ಮಾಡ್ತಾರೆ. ಆ ರೀತಿಯಾಗಿ ನಾವು ಭಕ್ತಿಭಾವದಿಂದ ಸದ್ಗುರುಗಳನ್ನು ಪೂಜಿಸಿ ನಾವು ನಮ್ಮ ಅಂತಃಕರಣದ ಪ್ರೇಮವನ್ನು ಅವರಿಗೆ ಸಮರ್ಪಣೆ ಮಾಡಿ ಅವರಿಗೆ ಮುಖ್ಯವಾಗಿ ಸೇರ್ತದರೋ ನಾಮಸ್ಮರಣೆ ಹಾಗೂ ಉಪಾಸನೆ ಅದು ನಮ್ಮ ಜೀವನದ 2 ಶ್ವಾಸೋಚ್ಛ್ವಾಸ ಅನ್ನುವಂಥ ಭಾವನೆಯಿಂದ ನಾವು ಇಟ್ಟುಕೊಂಡ್ರೆ ಮಹಾರಾಜರ ಬಗ್ಗೆ ಇರ್ತಕ್ಕಂಥ ನಿಷ್ಠೆ ಅನ್ನೋದೇ ಸುಷುಮ್ನಾ ನಾಡಿ ಆಗ್ತದೆ. ಅರ್ಥಾತ್ ಏನು ಅಂದ್ರೆ ನಾಮಸ್ಮರಣೆ ಮತ್ತು ಉಪಾಸನೆ ಅನ್ನುವಂಥ ಗಿಡ ಮತ್ತು ಪಿಂಗಲ ನಾಡಿಗಳಂತಾದರೆ ಸದ್ಗುರುಗಳ ಬಗ್ಗೆ ಇರ್ತಕ್ಕಂಥ ನಿಷ್ಠೆ ಅನ್ನೋದೇ ಸುಷುಮ್ನಾ ನಾಡಿ. ಅಂದರೆ ಅದೇ ನಮ್ಮ ಸಂಪೂರ್ಣ ದೇಹದ ಎಲ್ಲ ಒಂದು ಧಾರಣೆಗೆ ಸಾಧನಭೂತವಾಗಿರ್ತಕ್ಕಂಥದ್ದು. ನಮ್ಮ ಜೀವನದಲ್ಲಿ 3 ನಾಡಿಗಳು ನಮ್ಮ ದೇಹವನ್ನು ಹೆಂಗೆ ಧಾರಣೆ ಮಾಡಿಕೊಂಡಿರ್ತಾವೆ. ಒಂದು ಯೋಗಶಾಸ್ತ್ರಕ್ಕೆ ಅನುಸಾರವಾಗಿ ಬೆನ್ನೆಲುಬಿನಲ್ಲಿ ಇರ್ತಕ್ಕಂಥ ಸುಷುಮ್ನಾ ಮತ್ತು ಎಡಗಡೆ ಬಲಗಡೆ ಇರ್ತಕ್ಕಂಥ ಇಡ ಪಿಂಗಲ ನಾಡಿಗಳು ಹಂಗೇನಿದೆ ಅಂದರೆ ನಾಮಸ್ಮರಣೆ ಉಪಾಸನೆ ಅನ್ನುವಂಥವುಗಳ ಇಡ ಮತ್ತು ಪಿಂಗಲ ನಾಡಿಗಳು ಸದ್ಗುರುಗಳಲ್ಲಿರ್ತಕ್ಕಂಥ ಅನನ್ಯವಾದ ನಿಷ್ಠಾ ಏನದನೋ ಇದೇ ಏನಿದೆ ಅಂತಂದರೆ ಸುಷುಮ್ನಾ ನಾಡಿ ಅಂತ. ಸುಷುಮ್ನಾ ನಾಡಿನೇ ಮನುಷ್ಯನ ಆಧಾರ ನಾಡಿ ಅದು. ಅರ್ಥಾತ್ ಈ ಒಂದು 3 ನಾಡಿಗಳನ್ನು ನಾವು ನಮ್ಮ ಜೀವನದ ಆಧಾರವನ್ನಾಗಿಟ್ಟುಕೊಂಡು ಇದರಿಂದಲೇ ನಾವು ನಮ್ಮ ಭವಿಷ್ಯವನ್ನು
ಸುಖ ಶಾಂತಿ ಸಮಾಧಾನದಿಂದ ತುಂಬ್ಕೋಬೇಕು ಅನ್ನುವಂಥದ್ದು ನಮ್ಮದು ಕಳಕಳಿಯದೆ. ನಾನು ನಿನ್ನೆ ಹೇಳಿದ್ದೆ ಗುರುಪೌರ್ಣಿಮೆಯ ಒಂದು ಪ್ರವಚನವನ್ನು ಓದ್ತೀನಿ ಅಂತ. ನಾನೀಗ ಗುರುಪೌರ್ಣಿಮೆಯ ಒಂದು ಮೊದಲನೇ ಪ್ರವಚನವನ್ನು ಓದ್ತೀನಿ. ಸ್ವಲ್ಪ ಅಲ್ಲಲ್ಲೇ ಏನು ವಿಶೇಷವಾಗಿ ಹೇಳಬೇಕಾಗಿದೆ ಅದನ್ನು ಹೇಳ್ತೀನಿ. ಆಮೇಲೆ ಮುಂದೆ ನೈವೇದ್ಯ ಆರತಿ ಆಗ್ತದೆ. ನೀವೆಲ್ಲರೂ ಮಹಾರಾಜರ ದರ್ಶನ ಮಾಡ್ತಾ ಇದ್ದೀರಿ. ಮಹಾರಾಜರ ಒಂದು ದಿವ್ಯ ಸಾನ್ನಿಧ್ಯದ ಒಂದು ಅರ್ಥಾತ್ ಏನು ಅಂದರೆ ಆನಂದವನ್ನು ಎಲ್ಲರೂ ಅನುಭವಿಸ್ತಾ ಇದ್ದೀರಿ. ಮಹಾರಾಜರ ನೀವೆಲ್ಲರೂ ನಿಮ್ಮ ಭಾವನೆಯಿಂದ ಕಲ್ಪನೆಯಿಂದ ಮನಸ್ಸಿನಿಂದ ಸದ್ಗುರುಗಳ ಪಾದಗಳ ಮೇಲೆ ತಲೆ ಇಟ್ಟಿರಿ ಅನ್ನುವಂಥ ಭಾವನೆ ಮಾಡಿಕೊಂಡು ಮಾನಸ ಪೂಜಾದ ಭಾವದಲ್ಲಿ ಸದ್ಗುರುಗಳ ಪಾದಗಳ ಮೇಲೆ ಅರ್ಥಾತ್ ಅವು ದಿವ್ಯವಾಗಿರ್ತಕ್ಕಂಥ ಪಾದುಕೆಗಳ ಮೇಲೆ ತಲೆ ಇಟ್ಟಿರಿ ಅಂತ ತಿಳ್ಕೊಂಡು ಭಾವನೆ ಮಾಡಿ ನೀವು ಅತ್ಯಂತ ಸುಗಂಧಿತವಾಗಿರ್ತಕ್ಕಂಥ ಮೃದುವಾದ ಹೂವುಗಳನ್ನು ಅವರ ಪಾದಗಳ ಮೇಲೆ ಏರಿಸ್ತಾ ಇದ್ದೀವಿ ಅನ್ನುವಂಥದ್ದನ್ನು ಭಾವನೆ ಮಾಡಿ ಮಹಾರಾಜರಿಗೆ ನಾವು ನಮ್ಮ ಒಂದು ಅಂತಃಕರಣದ ಭಕ್ತಿ ಭಾವವನ್ನು ಸಮರ್ಪಣೆ ಮಾಡೋಣ. ಈಗ ನಾನು ಅದನ್ನು ಓದ್ತೀನಿ. ಮಹಾರಾಜರು ಎಷ್ಟರೇ ಕಳಕಳಿಯಿಂದ ಅರ್ಥಾತ್ ಏನು ಅಂದರೆ ತಮ್ಮ ಅಂತಃಸ್ಥಿತಿಯನ್ನು ಅವರು ಹೇಳ್ಕೋತಾ ಇದ್ದಾರೆ ಅಂತಂದರೆ, ಭಗವಂತನನ್ನು ಸಾಕ್ಷಿಯಾಗಿಟ್ಟು ನಾನು ಹೇಳುತ್ತೇನೆ, ನನ್ನ ಹತ್ತಿರ ಅನುಗ್ರಹ ತೆಗೆದುಕೊಳ್ಳುವವರಲ್ಲಿಯೂ ನಾನು ರಾಮನನ್ನೇ ನೋಡಿ ವರ್ತಿಸಿದೆನು. ಸರ್ವಾಭೂತಿ ಭಗವದ್ಭಾವ. ಮಹಾರಾಜರದ್ದು ಏನಂದರೆ ಅಂದರೆ ತ್ರಿಸೂತ್ರಿ ಸಿದ್ಧಾಂತ ಇದೆ. 3 ಸೂತ್ರಗಳ ಸಿದ್ಧಾಂತ ಮಹಾರಾಜ. ಈ 3 ಸೂತ್ರಗಳೇ ನಮ್ಮ ಜೀವನದ ಅರ್ಥಾತ್ ಏನು ಅಂದರೆ ಎಲ್ಲ ಪ್ರಕಾರವಾಗಿರ್ತಕ್ಕಂಥ ಜೀವನದ ಉತ್ಕರ್ಷಕ್ಕೆ ಉದ್ಧಾರಕ್ಕೆ ಅರ್ಥಾತ್ ಏನು ಅಂದ್ರೆ ಆಧಾರಭೂತವಾಗಿರ್ತಕ್ಕಂಥವು. ಒಂದನೇದು ಯಾವುದು ಅಂದ್ರೆ ಭಗವಂತಾಚೆ ನಾಮ. ಇನ್ನು ಎರಡನೇದೇನು ಅಂದ್ರೆ ಸಗುಣಾಚಿ ಉಪಾಸನಾ. ಆಮೇಲೆ ಮೂರನೇದೇನು ಅಂದರೆ ಸರ್ವಾಭೂತಿ ಭಗವದ್ಭಾವ. ಮೊದಲೇದು ಭಗವಂತಾಚೆ ನಾಮ. ಮಹಾರಾಜರಿಗೆ ಪ್ರಾಣಪ್ರಿಯವಾಗಿರ್ತಕ್ಕಂಥ ಭಗವಂತನ ನಾಮ ಮಹಾರಾಜರ ಪ್ರಾಣನೇ ಆಗಿತ್ತು. ಅರ್ಥಾತ್ ಏನು ಅಂದರೆ ಮಹಾರಾಜರ ಆತ್ಮನೇ ಆಗಿತ್ತು. ಭಗವಂತನ ನಾಮ ಅನ್ನುವಂಥದ್ದು ಅದು ಮಹಾರಾಜರಿಗೆ ಅತ್ಯಂತ ಪ್ರಾಣಪ್ರಿಯವಾಗಿರ್ತಕ್ಕಂಥದ್ದು. ಅದನ್ನು ನಾವು ಒಂದು ಕ್ಷಣ ಬಿಡದೆ ಆ ನಾಮಸ್ಮರಣೆ ಮಾಡುವಂಥದ್ದನ್ನು ನನಗೆ ಅಗದಿ ಕಳಕಳಿಯಿಂದ ಹೇಳೋದೇನು ಅಂದರೆ, ನಮಗೆ ಹೆಂಗೆ ಅನಿಸ್ಬೇಕು ಒಂದು ನಾಮಸ್ಮರಣೆಯಲ್ಲಿ ನಾವು ಎಷ್ಟೊಂದು ಹಂಗೆ ಮಾಡ್ಕೋಬೇಕು ಅಂದರೆ ಅದರೊಳಗೆ ನಮ್ಮ ಮನಸ್ಸಿಗೆ ಸಮಾಧಾನ ಆಗಬೇಕು, ನಮ್ಮ ಮನಸ್ಸು ಅದರೊಳಗೆ ತೃಪ್ತ ಆಗಬೇಕು ಅಂದರೆ ನಮಗೇನು ಸದ್ಯ ನಮಗೇನು ನಮ್ಮದೊಂದು ಐಶ್ವರ್ಯದ ಶ್ರೀಮಂತಿಕೆ ಅದೇ ಅಧಿಕಾರ ಇದೆ ಅಥವಾ ಮತ್ತೇನು ಪ್ರತಿಷ್ಠಾ ಇದೆ, ಗೌರವ ಇದೆ, ಅದೇ ರೀತಿಯಾಗಿ ಇನ್ನೊಂದು ನಮ್ಮದು ಜ್ಞಾನದ ಪಾಂಡಿತ್ಯದ ವಿದ್ಯೆಯದ ಕಲೆಯದ ಅರ್ಥಾತ್ ಮತ್ತೇನಾದರೂ ಒಂದು ಪರಾಕ್ರಮ ಅದ, ಇವೆಲ್ಲ ನಮಗೇನು ಅನಿಸಬೇಕು ಅಂದ್ರೆ ಭಗವಂತನ ನಾಮಸ್ಮರಣೆ ಮುಂದೆ ಇವು ನಮಗೇನಪ್ಪ ಅಂದರೆ ಇಲ್ಲದ್ದು ವ್ಯಾಪ ಅಂತ ಅನಿಸ್ಬೇಕು. ಇವೆಲ್ಲ ವ್ಯಾಪಗಳಿಂದ ನಾನು ಯಾವಾಗ ಮುಕ್ತನಾಗಿ ಅಖಂಡವಾಗಿ ಆ ಭಗವಂತನ ನಾಮದಲ್ಲಿ ನನ್ನನ್ನು ನಾನು ಕಳ್ಕೋತೀನಿ, ನನ್ನನ್ನು ನಾನು ಮುಳುಗಿಸ್ಕೋತೀನಿ, ನನ್ನನ್ನು ನಾನು ಏನಿಲ್ಲ ಸದ್ಗುರುಗಳಿಗೆ ಸಮರ್ಪಣೆ ಮಾಡ್ಕೋತೀನಿ ಅನ್ನುವಂಥ ಭಾವ ನಮಗೆ ಬರೋವರೆಗೂ ನಾವು ಅಷ್ಟು ನಾಮಸ್ಮರಣೆ ಮಾಡಬೇಕು. ದೃಶ್ಯ ಜಗತ್ತಿನಲ್ಲಿ ನನ್ನ ಬಗ್ಗೆ ದೃಶ್ಯ ಜಗತ್ತಿನಲ್ಲಿ ನನ್ನ ಸಂಬಂಧಿತವಾಗಿ ಅಥವಾ ನಮಗೂ ಅನಿಸ್ಕೊಳ್ಳುವಂಥ ದೃಶ್ಯ ಜಗತ್ತಿನೊಳಗೆ ಏನದನೋ ಅದೆಲ್ಲ ನಮಗೊಂದು ಪ್ರಕಾರದಿಂದ ವ್ಯಾಪ ಅನಿಸ್ಬೇಕು. ವ್ಯಾಪ ಅಷ್ಟಲ್ಲ, ಉಪದ್ವ್ಯಾಪ ಅನಿಸ್ಬೇಕು. ಅರ್ಥಾತ್ ಈ ಉಪದ್ವ್ಯಾಪ ಯಾವಾಗ ಓದಿದಪ್ಪ ಅಂತ ಹೆಂಗೆ ಅಂತಿರ್ತೀವೋ ಯಾವುದೋ ಒಂದು ವಿಷಯವಾಗಿ, ಹಂಗೆ ನಮಗಿದೆಲ್ಲ ಏನದ ಅಂದ್ರೆ ಉಪದ್ವ್ಯಾಪ ಅನಿಸ್ಬೇಕು. ಮನಿ ಮಾರು ಪ್ರಪಂಚ ದಂಧೆ ವ್ಯವಸಾಯ ನೌಕರಿ ಚಾಕರಿ ದುಡ್ಡು ಬೆಳ್ಳಿ ಬಂಗಾರ ವಸ್ತು ಒಡವಿ ಅಧಿಕಾರ ಪ್ರತಿಷ್ಠೆ ಅರ್ಥಾತ್ ಏನು ಅಂದ್ರೆ ಕಲೆ ವಿದ್ಯೆ ಪರಾಕ್ರಮ ಪುರುಷಾರ್ಥ ಇವೆಲ್ಲನೂ ಏನಿದೆ ಅಂದ್ರೆ ಒಂದು ಪ್ರಕಾರದಿಂದ ಉಪದ್ವ್ಯಾಪ ಅನಿಸ್ಬೇಕು. ಹೆಂಗೆ ಅನಿಸ್ಬೇಕು ಅಂದ್ರೆ ನಿನ್ನೆ ರಾತ್ರಿ ಕನಸಿನಲ್ಲಿ ನಾವು ಏನೇನೋ ಮಾಡಿದ್ವಿ, ಏನೇನೋ ಬಹಳ ದೊಡ್ಡ ಎಲ್ಲ ಕಾರ್ಯಗಳನ್ನು ಮಾಡಿದ್ವಿ, ದೊಡ್ಡ ಎಲ್ಲ ಸಮಾರಂಭಗಳನ್ನು ಮಾಡಿದ್ವಿ. ಆದರೆ ಬೆಳಗ್ಗೆ ಎಚ್ಚರಾದ ಮೇಲೆ ಅವುಗಳ ವಿಷಯದಲ್ಲಿ ನಮ್ದು ಏನು ಪ್ರತಿಕ್ರಿಯೆ ಇರ್ತದನೋ ಹಂಗೆ ದೃಶ್ಯ ಜಗತ್ತಿನಲ್ಲಿ ನಂಬುದು ಅಂತ ಅನಿಸ್ಕೊಳ್ಳುವಂಥದ್ದು ಏನೇನಿದೆಯೋ ಅದ್ರ ಬಗ್ಗೆ ನಮ್ಮ ಪ್ರತಿಕ್ರಿಯಾತ್ಮಕ ಭಾವ ಬರಬೇಕು. ಅರ್ಥಾತ್ ಏನು ಅಂದ್ರೆ ನಿನ್ನೆ ರಾತ್ರಿ ನಾವು ಕನಸಿನಲ್ಲಿ ಕಂಡದ್ದು ಎಷ್ಟು ಮಿಥ್ಯಾ ಇತ್ತು ಅಥವಾ ಸುಳ್ಳಿತ್ತು ಅಥವಾ ಭ್ರಾಮಕವಾದದ್ದಾಗಿತ್ತು ಸ್ವಪ್ನೀಯವಾಗಿತ್ತು ಅನ್ನೋದನ್ನು ನಾವು ಮತ್ತೆ ಯಾವ ಪುಸ್ತಕ ತೆಗೆದು ನೋಡೋದಿಲ್ಲ, ಅಥವಾ ಯಾರನ್ನು ಜ್ಯೋತಿಷ್ ಅಥವಾ ಯಾರನ್ನು ಶಾಸ್ತ್ರ ಪಂಡಿತನ ಕೇಳೋದಿಲ್ಲ,
ಅಥವಾ ಯಾರನ್ನು ನಮ್ಮ ಸ್ವಜನರನ್ನು ಕೇಳೋದಿಲ್ಲ, ಸುತ್ತಮುತ್ತಲು ಇದ್ದವ್ರನ್ನ ಕೇಳೋದಿಲ್ಲ. ನಿನ್ನ ರಾತ್ರಿ ನಾನು ಕನಸಿನಾಗ ಕಂಡದ್ದು ಖರೆ ಏನ್ರಿ ಅಂತ ಯಾರನ್ನೂ ನಾವು ಹೆಂಗೆ ಸ್ವಾನುಭವ ಹಂಗೆ ನಮಗೇನು ಅನ್ನಿಸ್ಬೇಕು ಅಂದ್ರೆ ನಾಮಸ್ಮರಣೆ ಮಾಡ್ತಾ 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 ನಮ್ಗೆ ಒಂದೊಂದೇ ಈ ಪ್ರಪಂಚದ ಉಪಾಧಿಗಳೆಲ್ಲನೂ ಒಂದು ಪ್ರಕಾರದಿಂದ ಉಪದ್ವ್ಯಾಪ ಅನ್ನಿಸ್ಲಿಕ್ಕೆ ಹತ್ತು. ಅಂದರೆ ಮನಸ್ಸು ಅಂತರ್ಮುಖವಾಗಿ ಆ ಭಗವಂತನ ನಾಮದಲ್ಲಿ ರಮಿಸ್ಲಿಕ್ಕೆ ಹತ್ತಿದ ಅಂತ ಅರ್ಥ. ಅಂಥದ್ದು ಅವಾಗ ಏನಾಗ್ತದೆ ಅಂದರೆ ಅಷ್ಟು ಭಗವಂತನ ನಾಮದ ಬಗ್ಗೆ ಮಹಾರಾಜರು ಕಳಕಳಿ ಇದೆ. ಎರಡನೇದೇನು ಅಂದ್ರೆ ಉಪಾಸನೆ. ಭಗವಂತನನ್ನ ಸಗುಣ ಭಾವದಲ್ಲಿ ನಾವು ತಂದುಕೊಂಡು ಸಗುಣ ಭಾವದಲ್ಲಿ ಕಲ್ಪನಾ ಮಾಡಿಕೊಂಡು ನನ್ನ ಜೀವನದ ಪ್ರತಿಯೊಂದು ಘಟನೆಗಳ ಸೂತ್ರವನ್ನು ಅವನು ಕೈಯಾಗಿ ಕೊಟ್ಟು ಅವನೇ ನನ್ನ ಜೀವನದ ನನ್ನ ಪ್ರಪಂಚದ ಸೂತ್ರಧಾರಿದ್ದಾನೆ ಅನ್ನುವಂಥ ಭಾವದಿಂದ ಅವನನ್ನು ಸಹಿತವನ್ನು ಮಾನವೀಯ ಭಾವದಲ್ಲಿ ಮನುಷ್ಯಾಕೃತಿಯಲ್ಲಿ ತಂದು ಎ ಬ್ಯೂಟಿಫುಲ್ ಸಿಂಥೆಸಿಸ್ ಆಫ್ ಹ್ಯೂಮನ್ ಆ್ಯಂಡ್ ಡಿವೈನ್ ಅನ್ನುವ ಹಂಗೆ ದೈವಿ ಭಾವ ಅಂತರಂಗದಲ್ಲಿಟ್ಟುಕೊಂಡು ಮಾನವೀಯ ಭಾವದಲ್ಲಿ ಅವನನ್ನು ತಂದುಕೊಂಡು ನಮಗೆ ಯಾವ್ಯಾವ ರೀತಿ ಅರ್ಥಾತ್ ಏನು ಅಂದರೆ ದೊಡ್ಡವರಿಗೆ ಸನ್ಮಾನ ಮಾಡಬೇಕು, ಸತ್ಕಾರ ಮಾಡಬೇಕು, ಅವ್ರನ್ನ ಪೂಜಿಸಬೇಕು, ಆರಾಧಿಸಬೇಕು, ನಮ್ಮ ಮನಸ್ಸಿಗೆ ಅತ್ಯಂತ ಭಕ್ತಿ ಭಾವ ಇರ್ತಕ್ಕಂಥ, ಪೂಜ್ಯ ಭಾವನೆ ಇರ್ತಕ್ಕಂಥ, ಗೌರವ ಭಾವನೆ ಇರ್ತಕ್ಕಂಥ ವ್ಯಕ್ತಿಯನ್ನು ನಾವು ಹೆಂಗೆ ಪೂಜಿಸ್ತೀವಿ, ಗೌರವಿಸ್ತೀವಿ, ಸನ್ಮಾನ ಮಾಡ್ತೀವಿ, ಸತ್ಕಾರ ಮಾಡ್ತೀವಿ, ಅವರನ್ನು ನಾವು ಏನು ಮಾಡ್ತೀವಿ ಅಂದರೆ ಸಂತೋಷ ಪಡಿಸ್ತೀವೋ ಹಂಗೆ ಭಗವಂತನನ್ನು ಸಂತೋಷ ಪಡಿಸೋದಕ್ಕೆ ಉಪಾಸನೆ ಅಂತೇಳಿ. ಅವನು ನಮ್ಮ ಜೀವನದ ಪ್ರತಿಯೊಂದು ಘಟನಾದಲ್ಲಿ ಇರಬೇಕು. ನನ್ನ ಜೀವನದ ಪ್ರತಿಯೊಂದು ಆಗೋಗುಗಳಲ್ಲಿ ಅವನ ಸಾನ್ನಿಧ್ಯವನ್ನು ನಾವು ಇಟ್ಟುಕೊಂಡಿರೋದಕ್ಕೇ ಸಗುಣೋಪಾಸನೆ ಅನ್ನುವಂಥದ್ದು. ಸಗುಣ ಭಾವದಲ್ಲಿ ಅವನು ನನ್ನ ಜೊತೆಗಿದ್ದಾನ. ಪ್ರಾಕ್ಟೀಸ್ ಆಫ್ ದಿ ಪ್ರೆಸೆನ್ಸ್ ಆಫ್ ಗಾಡ್. ಭಗವಂತ ಯಾವಾಗಲೂ ನನ್ನ ಜೊತೆಗಿದ್ದಾನ. ದೇಥೆ ದಾತೋ ತೇಥೆ ತೂ ಮಾಧಾ ಸಾಂಗಾತಿ ಸಾಲ ವಿಷಯ ಹಾತ ಧರೂನ್ಯ. ಅವನು ನನ್ನ ಜೊತೆಗಿದ್ದಾನ, ನನ್ನ ಕೈ ಹಿಡ್ಕೊಂಡನೇ ಇದ್ದಾನೆ, ನನ್ನ ಕೈ ಹಿಡ್ಕೊಂಡ ನಡೆಸ್ತಾನೆ. ಕ್ಷಣಕ್ಕೂ ಅವನು ಎಷ್ಟು ಸಮೀಪ ಇದ್ದ ನನಗೆ ಅಂದರೆ ಅವನು ನನಗಿಂತಲೂ ಹೆಚ್ಚು ಸಮೀಪ ಇದ್ದ. ನಾನು ಎಷ್ಟು ಸಮೀಪ ಇದ್ದೀನೋ ಅದಕ್ಕಿಂತಲೂ ಹೆಚ್ಚು ಅವನು ನನ್ನ ಸಮೀಪ ಇದ್ದಾನ ಅಂತಿದ್ದಾಗ ಇನ್ನೊಬ್ಬರು ಎಷ್ಟು ಸಮೀಪ ಇದ್ದಾರೆ ಅನ್ನುವಂಥದ್ರ ಪ್ರಶ್ನೆನೇ ಬರುವುದಿಲ್ಲ. ಅಷ್ಟೊಂದು ನನ್ನ ಹತ್ತಿರತಕ್ಕಂಥ ಪರಮಾತ್ಮ ಅವನನ್ನು ನಾವು ಅತ್ಯಂತ ಭಾವನೆಯಿಂದ, ಭಕ್ತಿಯಿಂದ, ಭೋಳೆತನದಿಂದ, ಅರ್ಥಾತ್ ಏನು ಅಂತಂದರೆ ಅಗ್ರಿ ನಾವು ಬಾಲಕ ಭಾವದಿಂದ, ಸಹಜ ಭಾವದಿಂದ, ಸರಳ ಭಾವದಿಂದ, ಅರ್ಥಾತ್ ಏನು ಅಂದರೆ ಮುಗ್ಧ ಭಾವದಿಂದ ಅವನನ್ನು ನಾವು ನಮ್ಮ ಹತ್ತಿರ ಇಟ್ಟುಕೊಂಡು ಅವನ ಜೊತೆಗೆ ನಮ್ಮೊಂದು ಪ್ರೇಮ ಭಾವನೆಯನ್ನು ಜೋಡಿಸಿಕೊಂಡು ಅವನ ಜೊತೆಗೆ ಯಾವುದಾದ್ರೂ ಒಂದು ಸಂಬಂಧ ಜೋಡಿಸಿಕೊಂಡು, ಅರ್ಥಾತ್ ಏನು ಅಂದರೆ ನಮ್ಮ ತಾಯಿ ಇದ್ದಂಗೆ ನಾವು ಮಗು ಇದ್ದಂಗೆ, ತಂದೆ ತಾಯಿ ಇದ್ದಂಗೆ ಮಗು ಇದ್ದಂಗೆ, ಅಥವಾ ಅವನು ನಮಗಿಂತನೂ ದೊಡ್ಡವನು, ಅನುಭವಿ, ಜ್ಞಾನಿ, ಅರ್ಥಾತ್ ನಮ್ಮ ಬಗ್ಗೆ ಅತ್ಯಂತ ಕಳಕಳಿ ಇರ್ತಕ್ಕಂಥ ಮಿತ್ರ ಇದ್ದಂಗೆ, ಅಥವಾ ನನ್ನ ಸ್ವಾಮಿ ಯಾವಾಗಲೂ ನನ್ನ ಹಿತವನ್ನೇ ಬಯಸಿರ್ತಕ್ಕಂಥ ಸ್ವಾಮಿ ಇದ್ದಂಗೆ, ನಾನು ಅವನ ಸೇವಕಿದ್ದಂಗೆ, ಈ ರೀತಿಯಾಗಿ ಅದೇ ರೀತಿಯಾಗಿ ಅರ್ಥಾತ್ ಏನು ಅಂದರೆ ಮಧುರ ಭಾವದಿಂದ ಅವನು ನನ್ನ ಪ್ರಿಯತಮ, ಅರ್ಥಾತ್ ಪ್ರಿಯಕರ, ನಾನು ಅವನ ಪ್ರಿಯತಮೆ, ಅರ್ಥಾತ್ ಅನ್ನುವಂಥ ಒಂದು ಮಧುರ ಭಾವದಿಂದ ಈ ರೀತಿಯಾಗಿ ಪ್ರೇಮದ ಸಂಬಂಧವುಳ್ಳ ಎಷ್ಟವನು ಗುರು ಶಿಷ್ಯ ಭಾವದಿಂದ, ಸ್ವಾಮಿ ಸೇವಕ ಭಾವದಿಂದ, ತಂದೆ ತಾಯಿ ಮಕ್ಕಳು ಅನ್ನುವಂಥ ಮಗು ಅನ್ನುವಂಥ ಭಾವದಿಂದ ನಾವು ಸಂಬಂಧವನ್ನು ಇಟ್ಟುಕೊಂಡು ಭಗವಂತ ಮತ್ತು ಭಕ್ತ ಅನ್ನುವಂಥ ಭಾವದಿಂದ ನಾನು ಅವನ ಗುಲಾಮಿದ್ದೀನಿ. ಪ್ರಿಯಂ ಕ್ರೀತಾದಾಸಿ, ನಾನನ್ನು ಅವನಿಗೆ ಮಾರಿಕೊಂಡು ಗುಲಾಮಿದ್ದೀನಿ ಅನ್ನುವಂಥ ಭಾವದಿಂದ ಅವನ ಜೊತೆಗೆ ಸಂಬಂಧವನ್ನು ಜೋಡಿಸಿಕೊಂಡು 24 ಗಂಟೆನೂ ಅವನನ್ನು ಪ್ರಸನ್ನಗೊಳಿಸೋದ್ರೊಳಗೆ ತೊಡಗಿರೋದಕ್ಕೇ ಮತ್ತು ಅವನಿಂದಲೇ ನಾನು ಸಂತುಷ್ಟವಾಗಿದ್ದೀನಿ ಅನ್ನುವಂಥ ಭಾವನೆಗೇ ಸಗುಣೋಪಾಸನೆ ಅಂತ ಹೇಳ್ತಾರೆ. ಈ ಪ್ರಕಾರವಾಗಿರ್ತಕ್ಕಂಥ ಸಗುಣೋಪಾಸನೆ. ಆಮೇಲೆ ಸರ್ವಾಭೂತಿ ಭಗವದ್ಭಾವ ಅಂತಂದ್ರೆ ಪ್ರಾಣಿ ಮಾತ್ರಗಳಲ್ಲಿ ಭಗವದ್ಭಾವ ಅನ್ನೋದನ್ನು ಮಹಾರಾಜರು ಎರಡು ಭಾಗ ಮಾಡಿದರು. ಒಂದೇನು ಅಂದ್ರೆ ಆಲ್ಯಾಪಿತ ಅನ್ನದ್ಯಾವೇ, ಅರ್ಥಾತ್ ಬಂದಿರತಕ್ಕಂಥವರಿಗೆ ಪ್ರಾಣಿ ಮಾತ್ರ ಮನೆಗೆ ಬಂದಿರತಕ್ಕಂಥ ಅತಿಥಿ ಅಭ್ಯಾಗತರಿಗೆ ಅವ್ರಿಗೆ ಅತ್ಯಂತ ಪ್ರೇಮದಿಂದ, ಪ್ರೀತಿಯಿಂದ ಊಟಕ್ಕೆ ಹಾಕುವುದು, ಅವ್ರಿಗೇನು ಅಂದರೆ ಅನೇಕ ಪ್ರಕಾರದಿಂದ ಉಪಚಾರ ಮಾಡುವುದು ಒಂದಾದರೆ, ಪ್ರಾಣಿ ಮಾತ್ರಗಳಲ್ಲಿಯೂ ಸಹಿತ ಭಗವದ್ಭಾವವನ್ನು ನಾವು ತಂದ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಮಹಾರಾಜರು ಗೋ ಸಂರಕ್ಷಣೆ ಹೇಳಿದರು. ಆಕಳುಗಳಲ್ಲಿ ಭಗವಂತನ ಅಂಶ ವಿಶೇಷವಾಗಿರುತ್ತದೆ ಅನ್ನುವಂಥ ದೃಷ್ಟಿಯಿಂದ ಪ್ರಾಣಿಗಳನ್ನು ಪ್ರೇಮ ಮಾಡುವುದು,
ಅವುಗಳಲ್ಲಿಯೂ ಪರಮಾತ್ಮನ ಒಂದು ಭಾವವನ್ನು ಇಟ್ಕೊಳ್ಳೋ ದೃಷ್ಟಿಯಿಂದ ಗೋ ಸಂರಕ್ಷಣೆ ಮಾಡಬೇಕು ಅನ್ನುವಂಥದ್ದು. ಅದರ ಮುಖ್ಯವಾಗಿ ನಾಮಸ್ಮರಣೆ, ಉಪಾಸನೆ ಮತ್ತು ಅನ್ನದಾನ ಇವು ಬಹಳ ಮಹತ್ವದ್ದು. ಮಹಾರಾಜ ಹೇಳ್ತಿದ್ರು, ಸಾಧನೆಯಲ್ಲಿ ಸಾಧನೆ, ನಾಮ ಸಾಧನೆ, ಉಪಾಸನೆಯಲ್ಲಿ ಉಪಾಸನೆ, ಸಗುಣೋಪಾಸನೆ, ದಾನದಲ್ಲಿ ದಾನ, ಅನ್ನದಾನ, ಈ ಮೂರನ್ನು ನಾವು ಯಾವಾಗಲೂ ಆಚರಿಸ್ತಾ ಇರಬೇಕು ಅನ್ನೋದನ್ನೇ ಮಹಾರಾಜರು ಹೇಳ್ತಾ ಇದ್ದಾರೆ. ಏನು ಅಂದರೆ, ಅವನು ನಮ್ಮ ಶಿಷ್ಯನ ಇರಲಿ, ನಮ್ಮ ಸೇವಕನ ಇರಲಿ, ಅವನು ಅಥವಾ ನಮ್ಮ ಗುರುವನೇ ಇರಲಿ, ಭಗವಂತನೇ ಇರಲಿ, ನಾನು ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೆ ಗವಿಹಸ್ತಿನಿ ಶುನಿಚೈವ ಶ್ವಪಾಕಿ ಚ ಪಂಡಿತ ಸಮದರ್ಶಿನಃ ಅಂತನ್ನೋ ಹಾಗೆ ವಿದ್ಯಾವಿನಯ ಸಂಪನ್ನನಾಗಿರ್ತಕ್ಕಂಥ ಬ್ರಾಹ್ಮಣಿದ್ದಾನ, ಸಂಪನ್ನೆ ಬ್ರಾಹ್ಮಣೆ, ಗವಿ ಆಕಳು, ಹಸ್ತಿನಿ ಅಂದ್ರೆ ಆನಿ, ಶುನಿ ಅಂದ್ರೆ ನಾಯಿ, ಶ್ವಪಾಕ್ ಅಂದ್ರೆ ಚಾಂಡಾಲ, ಆತ್ಮಜ್ಞಾನಿಯಾಗಿರ್ತಕ್ಕಂಥವನು ಎಲ್ಲರಲ್ಲಿನೂ ಪರಮಾತ್ಮ ಸ್ವರೂಪವನ್ನೇ ಹೆಂಗೆ ನೋಡ್ತಾನೋ ಹಂಗೆ ಮಹಾರಾಜರು ಹೇಳ್ತಾ ಇದ್ದಾರೆ. ಏನು ಅಂದ್ರೆ, ನನ್ನ ಹತ್ತಿರ ಅನುಗ್ರಹ ತೆಗೆದುಕೊಳ್ಳುವರಲ್ಲಿಯೂ ನಾನು ರಾಮನನ್ನೇ ನೋಡಿ ವರ್ತಿಸಿದೆನು. ಎಲ್ಲ ಕಡೆಗೂ ರಾಮನೇ ತುಂಬಿರುವನೆಂದ ಮೇಲೆ ಅವನು ಶಿಷ್ಯರಲ್ಲಿ ಇರುವುದಿಲ್ಲವೇ? ಅವನು ನನಗಿಂತಲೂ ಚಿಕ್ಕವನಿರುತ್ತಾನೆ, ಹೀನನಿರುತ್ತಾನೆ, ದೀನನಿರುತ್ತಾನೆ, ಅಜ್ಞಾನಿ ಇರುತ್ತಾನೆ ಎಂಬುದನ್ನು ಪೂರ್ಣ ತಿಳಿದುಕೊಂಡಿದ್ದರೂ ಕೂಡ ನಾನು ಅವನನ್ನು ರಾಮರೂಪವಾಗಿಯೇ ನೋಡಿದೆನು. ಅರ್ಥಾತ್ ಏನು ಅಂದ್ರೆ, ಶಿಷ್ಯರಲ್ಲಿ ಅವನು ಎಂಥವನಿದ್ದರೂ ಸಹಿತ ಮಹಾರಾಜರು ಕಾಗವಾಡಕ್ಕೆ ಹೋದಾಗ ಅಲ್ಲಿ ರಾಮದೇವರು ಪ್ರತಿಷ್ಠಾಪನೆ ಮಾಡಿದರು ಗಣುಗುವ ರಾಮದಾಸಿ ಎನ್ನುವರು. ಆವಾಗ ಊರಲ್ಲಿ ಒಬ್ಬ ಹರಿಜನ ಹೆಣ್ಮಗಳು, ಯಾವ ಜನ್ಮದ್ದು ಯಾವ ಒಂದು ಸಾಧನೆ ಬಲ ಮನುಷ್ಯನಲ್ಲಿ ಇರುತ್ತದನೋ ಹೇಳಲಿಕ್ಕೆ ಬರಂಗಿಲ್ಲ. ಪ್ರಾರಬ್ಧಾನುಸಾರ ಯಾವುದೋ ಜನ ಅರ್ಥಾತ್ ಜಾತಿಯಲ್ಲಿ, ಯಾವುದೋ ಸಮಾಜದಲ್ಲಿ, ಯಾವುದೋ ಕುಟುಂಬದಲ್ಲಿ ಏನೇನೋ ಆಗಿ ಹುಟ್ಟಿ ಬಂದಿರ್ತಾರೆ. ಆದರೆ ಪೂರ್ವ ಜನ್ಮ ಅನೇಕ ಜನ್ಮಗಳ ಒಂದು ಸಾಧನೆಯ ಒಂದು ಯೋಗ ಭ್ರಷ್ಟರು ಅಂತ ತಿಳ್ಕೊಂಡೇ ಹೇಳಬೇಕು. ಅವ್ರ ಭೂಮಿಕಾನೇ ಅಂಥದ್ದಿರ್ತದೆ. ಆದರೆ ಅವರ ದೇಹ ಅನ್ನುವಂಥದ್ದು ಅತ್ಯಂತ ಸಾಮಾನ್ಯ ಒಂದು ಭಾವದಲ್ಲಿದ್ದರೂ ಅಂತಃಕರಣದ ಭೂಮಿಕಾ ದೊಡ್ಡ ದೊಡ್ಡವರಿಗೂ ಕಲ್ಪನಾ ಮಾಡಲಿಕ್ಕೆ ಶಕ್ಕಿಲ್ಲ, ಹಂಗಿರ್ತದೆ. ಅಂಥ ಒಂದು ಅಂತರಂಗದ ಭೂಮಿಕಾ ಉಳ್ಳಂಥ ಹೆಣ್ಮಗಳು, ಹರಿಜನರ ಹೆಣ್ಮಗಳು. ಅರ್ಥಾತ್ ಏನು ಅಂದ್ರೆ, ಗಣುಗು ಅವ್ರ ಪರಿಚಿತಳೆ. ಆಕೆ ದಿನಾನು ರಾಮದೇವ್ರ ಗುಡಿ ಮುಂದೆ, ರಾಮದೇವ್ರ ಗುಡಿ ಕಟ್ಟಿಸಿದ್ರು, ಗುಡಿ ಮುಂದೆ ಬಂದು ಕಸ ಹುಡುಗೋದು ಮತ್ತು ಮ್ಯಾಲಿನ ಮೇಲೆ ಗಣುಗು ಅವ್ರನ್ನ ಕೇಳ್ತಿದ್ಲಿ. ಏನು ಅಂದರೆ, ಗಣುಗು ಮಹಾರಾಜರು ಯಾವಾಗ ಬರ್ತಾರೆ, ಯಾವಾಗ ಬರ್ತಾರೆ? ಆವಾಗ ಗಣುಗು ಹೇಳ್ತಿದ್ರು, ಬರ್ತಾರೆ ಬರ್ತಾರೆ ಬರ್ತಾರೆ. ಆ ಹೆಣ್ಮಗಳು ಎಷ್ಟರ ತಯಾರಿ ಇತ್ತು ಅಂದರೆ, ಆಕಿ ಖಾತ್ರಿ ಇತ್ತು. ಏನು ಅಂದ್ರೆ, ಮಹಾರಾಜರು ಬಂದ ಬಳಕೆ ಅವ್ರು ನನಗೆ, ನಾನು ಅವ್ರಿಗೆ ನಮಸ್ಕಾರ ಮಾಡೋದು, ಅವ್ರು ನನಗೆ ಅನುಗ್ರಹ ಮಾಡೋದು, ಆಮೇಲೆ ಕೂಡಲೇ ನಾನು ಪ್ರಾಣ ಬಿಡೋದು ಅನ್ನುವಷ್ಟು ಮಟ್ಟಿಗೆ ಅವಳದ ಅಂತಃಕರಣದ ಸ್ಥಿತಿ ಇತ್ತು, ತಯಾರಿ ಇತ್ತು. ಅದಕ್ಕಾಗಿಯೇ ಆಕೆ ಏನು ಮಾಡಿದ್ದು ಅಂದ್ರೆ, ಅಷ್ಟಷ್ಟ ತನ್ನ ಪರಿಸ್ಥಿತಿ ಅತ್ಯಂತ ದರಿದ್ರ ಕುಟುಂಬದ ಹೆಣ್ಮಗಳಾಗಿದ್ದೂ ಸ್ವಲ್ಪ ದುಡ್ಡು ಕೂಡಿಸಿ ಇಟ್ಟಿದ್ಲು. ಅದೇ ರೀತಿಯಾಗಿ ಮಹಾರಾಜರ ಪ್ರತೀಕ್ಷೆಯಲ್ಲಿಯೂ ಇದ್ಲು. ಜೀವನದ ಒಂದು ಯಾತ್ರೆಯನ್ನು ಮುಗಿಸೋ ಸಿದ್ಧತೆಯೊಳಗೂ ಇದ್ಲು. ಇಂಥ ಒಂದು ಮನಸ್ಥಿತಿಯನ್ನು ಹೊಂದಿರುವ ಆಕೆ ಮಹಾರಾಜರು ಬಂದ ಕೂಡಲೇ ಮಹಾರಾಜರು ನಮಸ್ಕಾರ ಮಾಡಿದ್ದು. ಆವಾಗ ಆಕೆ ಹೇಳಿದ್ಲು, ಮಹಾರಾಜ್ ಇನ್ನು ನಾನು ಉದ್ಧಾರ ಮಾಡಿದೆ ಅಂತ. ಆವಾಗ ಮಹಾರಾಜರು ಹೇಳಿದರು, ಏನು ಕಾಳಜಿ ಮಾಡಬೇಡ, ಭಗವಂತನ ಪೂರ್ಣ ಅನುಗ್ರಹ ಇದೆ ನಿನ್ನ ಮೇಲೆ. ಏನು ಮಹಾರಾಜರ ಪಾದ ಮುಟ್ಟಿ ನಮಸ್ಕಾರ ಮಾಡಿದ್ರು. ಆವಾಗ ಆಕೆ ಅರ್ಥಾತ್ ಹೇಳಿದ್ರು, ಮಹಾರಾಜರು ಹೇಳಿದರು, ಏನು ಅಡ್ಡಿ ಇಲ್ಲ, ನೀನೇನು ಇದನ್ನು ಮಾಡ್ಕೋಬೇಡ, ಸಮಾಧಾನದಿಂದ ಇದನ್ನು ಮಾಡು ಇರುವ. ಅರ್ಥಾತ್ ಏನು ಅಂದ್ರೆ, ನಿನಗೆ ಭಗವಂತ ಅನುಗ್ರಹ ಮಾಡಿದಾನೆ, ನಿನಗೆ ಸದ್ಗತಿ ಕೊಡ್ತಾನೆ. ಮುಂದಾಕಿ ಮನೆಗೆ ಹೋಗಿ ಮರುದಿವಸನ ರಾಮದೇವರು ಪ್ರತಿಷ್ಠಾಪನ ಆಗಿ ಮರುದಿವಸನೇ ಏನು ಮಾಡಿದ್ರು ಅಂದರೆ ತೀರ್ಕೊಂಡು. ಆವಾಗ ಮಹಾರಾಜರು ಆಕಿ ಒಂದು ಅಂತ್ಯ ಸಂಸ್ಕಾರ ಸಲುವಾಗಿ ಮತ್ತೆ ಒಂದು 100 ರೂಪಾಯಿ ಕೊಟ್ಟು ಅತಿನೂ ಕೂಡಿಸಿಟ್ಟಿರ್ತಕ್ಕಂಥ ದುಡ್ಡಿನಿಂದ ಅಲ್ಲಿ ಏನಾಯಿತು ಒಂದು ಸಂಸ್ಕಾರ ಆಯಿತು. ಇದೇನು ಸಾಮಾನ್ಯ ಮಾತಲ್ಲ. ಆದ್ದರಿಂದ ಅವ್ರು ಹೇಳ್ತಾರೆ, ಏನು ಅಂದ್ರೆ, ಅವನು ನನಗಿಂತಲೂ ಚಿಕ್ಕವನಿರುತ್ತಾನೆ, ಹೀನನಿರುತ್ತಾನೆ, ದೀನನಿರುತ್ತಾನೆ, ಅಜ್ಞಾನಿ ಇರುತ್ತಾನೆ ಎಂಬುದನ್ನು ಪೂರ್ಣ ತಿಳಿದುಕೊಂಡಿದ್ದರೂ ಕೂಡ ನಾನು ಅವನನ್ನು ರಾಮರೂಪವಾಗಿಯೇ ನೋಡಿದೆನು. ನನಗೆ ಕೆಟ್ಟ ಮನುಷ್ಯನೆಂದು ಕಾಣುವುದೇ ಇಲ್ಲ. ಅರ್ಥಾತ್ ಒಂದ್ಸಲ ವಿವೇಕಾನಂದರು, ಸತ್ಪುರುಷರ ಮನಸ್ಥಿತಿ ಹೆಂಗಿರ್ತದೆ ಅಂದರೆ, ಒಂದ್ಸಲ ವಿವೇಕಾನಂದರು ಅಮೇರಿಕಾದಲ್ಲಿ ಅರ್ಥಾತ್ ಭಾಷಣ ಮಾಡುವಾಗ ಒಂದು ಮಾತು ಹೇಳಿದ್ರೆ, ಏನು ಅಂದ್ರೆ,
ನಾನು ನನ್ನ ಆಯುಷ್ಯದಲ್ಲಿ ಇಂಥ ಒಬ್ಬ ಮನುಷ್ಯನನ್ನು ನೋಡಿದಿಲ್ಲ. ಯಾವ ಮನುಷ್ಯ ಆಯುಷ್ಯದಲ್ಲೇ ತನ್ನ ಜೀವನದಲ್ಲೇ ಇಂಥವನು ಒಬ್ಬ ಕೆಟ್ಟ ಮನುಷ್ಯ ಅಂತ ತಿಳ್ಕೊಂಡು ಯಾರ ಬಗ್ಗೆನೂ ಬಾಯಿ ಅರ್ಥಾತ್ ನಾಲಿಗೆಯಿಂದ ಉಚ್ಚಾರ ಮಾಡಿಲ್ಲೋ, ಇಂಥವನೊಬ್ಬ ಅಯೋಗ್ಯಿದ್ದಾನೆ, ಕೆಟ್ಟಿದ್ದಾನ ಅಥವಾ ದುಷ್ಟಿದ್ದಾನೆ ಇತ್ಯಾದಿ ಭಾವದಿಂದ ಅವ್ರ ನಾಲಿಗೆಯಿಂದ ಉಚ್ಚಾರನ ಮಾಡಿಲ್ಲೋ, ಅವ್ರ ಮನುಷ್ಯನಲ್ಲೂ ಅನಿಸಿಲ್ಲೋ ಅಂಥ ಒಬ್ಬ ಮನುಷ್ಯನನ್ನು ನಾನು ನೋಡೀನಿ ಅಂತಿರೋರು ಯಾರು ಅಂದರೆ ರಾಮಕೃಷ್ಣ ಪರಮಹಂಸರು ಅಂತ. ಹೆಂಗೋ ಹಂಗೆ ಸತ್ಪುರುಷರ ದೃಷ್ಟಿನ ಹಂಗಿರ್ತದೆ. ಅವರು ಅರ್ಥಾತ್ ಏನು ಅಂದ್ರೆ ಯಾವ ರೀತಿಯಾಗಿ ನಾವು ಒಂದು ಅರಣ್ಯದಲ್ಲಿ ಪ್ರವೇಶ ಮಾಡಿದ್ವಿ ಅಂದ್ರೆ ಅಲ್ಲಿ ಅನೇಕ ಪ್ರಕಾರದ ಗಿಡಗಳಿರ್ತಾವೆ. ಕೆಲವು ಗಿಡಗಳಿಗೆ ಚಲೋ ಅನ್ನಿಸ್ತಾವೆ, ಕೆಲವು ಗಿಡ ಅಡ್ಡ ತಿಡ್ಡ ಬೆಳೆದಿರ್ತವೆ, ಕೆಲವು ಭಾಳಷ್ಟು ಮುಳ್ಳು ಕಂಟಿ ತುಂಬಿಕೊಂಡಿರ್ತದೆ, ಅನೇಕ ಪ್ರಕಾರದವು. ಕೆಲವು ಅತಿ ವಿಷಾಕ್ತ ಗಿಡ ಇರ್ತವೆ, ಕೆಲವು ಬಹಳಷ್ಟು ಅವು ಎಲೆನೂ ಮಧುರ ಇರ್ತದೆ, ಹಣ್ಣು ಕಾಯಿನೂ ಮಧುರ ಇರ್ತದೆ. ಕೆಲವು ಗಿಡದ್ದು ಅರ್ಥಾತ್ ಏನು ಅಂದ್ರೆ ಕಾಯಿ ಹಣ್ಣು ತಿಂದರೆ ಸತ್ತು ಬಿಡ್ತಾನೇನೋ ಅಷ್ಟು ಪ್ರಚಂಡ ವಿಷ ಇದ್ದದ್ದೂ ಗಡ್ಡಿ ಗಂಡಸು ಇರ್ತವೆ. ಈ ರೀತಿಯಾಗಿರ್ತಕ್ಕಂಥ ಇದ್ರೂ ಸಹಿತ ಎಲ್ಲವನ್ನೂ ನಿರ್ಮಾಣ ಮಾಡಿರ್ತಕ್ಕಂಥ ಭಗವಂತನೇ ಅಂದಾಗ ಅವನು ಕೆಟ್ಟದ್ದು ಚಲೋದು ಅನ್ನುವಂಥ ದೃಷ್ಟಿಯಿಂದ ನಿರ್ಮಾಣ ಮಾಡಿದಂಗೆ ಇಲ್ಲ, ವೈವಿಧ್ಯತೆ ಅನ್ನುವಂಥ ಭಾವದಿಂದ ನಿರ್ಮಾಣ ಮಾಡಿರ್ತಾನೆ. ನಾವು ಸಹಿತ ಹಂಗೆ ನೋಡ್ಲಿಕ್ಕೆ ಬರಬೇಕು. ಇದೆಲ್ಲೋ ಭಗವಂತನ ಸೃಷ್ಟಿಯ ಒಂದು ವೈವಿಧ್ಯತೆ ಅದನ್ನೇ ಹೊರತು ಇದರೊಳಗೆ ಇದು ಒಳ್ಳೆಯದು ಇದು ಕೆಟ್ಟದ್ದು ಅನ್ನುವಂಥ ಪ್ರಶ್ನೆನೇ ಇಲ್ಲ. ಅರ್ಥಾತ್ ನಾವು ನಮ್ಮ ಸಂಕುಚಿತ ಭಾವನೆಯಿಂದ ಮಲಿನ ಅಂತಃಕರಣದಿಂದ ರಾಗದ್ವೇಷ ತುಂಬಿರ್ತಕ್ಕಂಥ ಅಂತಃಕರಣದಿಂದ ಇವನು ಕೆಟ್ಟಿದ್ದಾನ, ಇವನು ಚಲೋ ಇದ್ದಾನ ಅಂತ ಹೇಳ್ತೀವಿ. ಇವ ನಮ್ಮವ, ಇವ ಪರಜನರು. ಅರ್ಥಾತ್ ಏನು ಅಂದ್ರೆ ಅಯಂ ನಿಜ ಪರೋವೇತಿ ಗಣನಾದ ಉಚೇತಸ ಉದಾರ ಚರಿತಾನಂತೂ ವಸುಧೈವ ಕುಟುಂಬಕಂ ಅನ್ನೋ ಹಾಗೆ ಇವು ನಮ್ಮವ ಇವು ಬೇರೆಯವ ಅನ್ನುವಂಥ ಭಾವ ಏನದನು ಅದು ನಮ್ಮಂಥ ಹೀನ ಅಂತಃಕರಣವುಳ್ಳಂಥವ್ರ ಲಕ್ಷಣವಾಗಿದೆ ಹೊರತು ಸತ್ಪುರುಷನ ಲಕ್ಷಣ ಅಲ್ಲ. ಅವ್ರಿಗೆಲ್ಲನೂ ಉದಾರ ಚರಿತಾನ ವಸುಧೈವ ಕುಟುಂಬಕಂ. ಅವ್ರ ಚರಿತ್ರೆ ಎಷ್ಟು ಉದಾರವಾಗಿರ್ತದೆ, ಅವರ ಅಂತಃಕರಣ ಎಷ್ಟು ಉದಾರ ಆಗಿರ್ತದೆ ಅಂದರೆ ವಿಶ್ವನೇ ಅವ್ರ ಕುಟುಂಬ ಅನ್ನುವಂಥ ಭಾವದಿಂದ ರಾಮರೂಪವಾಗಿಯೇ ನೋಡಿದೆ. ನನಗೆ ಕೆಟ್ಟ ಮನುಷ್ಯನೆಂದು ಕಾಣುವುದೇ ಇಲ್ಲ, ಇಲ್ಲದಿದ್ದರೆ ಅವನು ಮನುಷ್ಯನಾಗಿ ಹುಟ್ಟಿ ಬರುತ್ತಲೇ ಇರಲಿಲ್ಲ. ಅರ್ಥಾತ್ ಏನು ಅಂದರೆ ಭಗವಂತವನನ್ನು ಮನುಷ್ಯನಾಗಿ ಹುಟ್ಟ್ಯಾನ ಅಂದ ಬಳಕ ಈ ಜಗತ್ತಿನಲ್ಲಿ ಮನುಷ್ಯರಾಗಿ ಹುಟ್ಟಿ ಬಂದಿರತಕ್ಕಂಥವ್ರು ಪ್ರತಿಯೊಬ್ಬರಿಗೂ ಆತ್ಮಜ್ಞಾನವನ್ನು ಮಾಡಿಕೊಳ್ತಕ್ಕಂಥ ಅಧಿಕಾರವನ್ನು ಪಟ್ಟನೇ ಭಗವಂತ ಮನುಷ್ಯನನ್ನು ನಿರ್ಮಾಣ ಮಾಡಿ ಜಗತ್ತಿನೊಳಗೆ ಕಳಿಸಿದ. ಮನುಷ್ಯರಾಗಿ ಹುಟ್ಟಿ ಬಂದು ಯಾವ ರೀತಿಯಾಗಿ ಒಂದು ಆಲದ ವಿಶಾಲವಾಗಿರ್ತಕ್ಕಂಥ ಆಲದ ಮರದ ಪ್ರತಿಯೊಂದು ಬೀಜದಲ್ಲಿನೂ ಅಂಥದೇ ಒಂದು ಆಲದ ಮರವನ್ನು ನಿರ್ಮಾಣ ಮಾಡುವ ಶಕ್ತಿ ಹೆಂಗದನು, ಹಂಗೆ ಮನುಷ್ಯ ಮಾತ್ರದಲ್ಲಿ ಭಗವಂತನ ಸಾಕ್ಷಾತ್ಕಾರ ಮಾಡಿಕೊಳ್ಳುವಂಥ ಒಂದು ಶಕ್ತಿ ಸಾಮರ್ಥ್ಯ ಮತ್ತು ಅಂಥ ಒಂದು ಯೋಗ್ಯತಾ ಇದ್ದರೂ ಸಹಿತ ನಾವೇ ನಮ್ಮ ಕ್ಷುದ್ರವಾಗಿರ್ತಕ್ಕಂಥ ಅಂತಃಕರಣ, ಮಲಿನವಾಗಿರೋ ಅಂತಃಕರಣ, ಅದೇ ರೀತಿಯಾಗಿ ಆಲಸ್ಯ, ಪ್ರಮಾದ, ನಿದ್ರೆ ಇತ್ಯಾದಿಗಳಿಂದಾಗಲಿ ಅಥವಾ ರಾಗದ್ವೇಷಗಳಿಂದಾಗಲಿ ಸಂಕುಚಿತ ಭಾವನೆಯಿಂದಾಗಲಿ ಅಥವಾ ಸತ್ಸಂಗದ ಅಭಾವದಿಂದಾಗಲಿ ಸತ್ಸಂಗ ಪ್ರಾಪ್ತಿ ಇದ್ರೂ ಅದರ ಕಡೆಗೆ ಲಕ್ಷ್ಯ ಕೊಡದೇ ಇರೋದರಿಂದಾಗಲಿ ಸಾಧನೆ ಶಕ್ಯವಾಗ್ತಾ ಇದ್ರು ಮಾಡದೇ ಇರೋದರಿಂದಾಗಲಿ ಯಾವ ರೀತಿಯಾಗಿ ಕೆಲವು ಆಲದ ಮರದ ಬೀಜಗಳು ನೀರಿನಲ್ಲಿ ಬಿದ್ದು ಅವು ತಮ್ಮ ಒಂದು ಏನು ಇದನ್ನು ಕಳ್ಕೊಂಡ್ಬಿಡ್ತಾವೆ, ಅವಕಾಶವನ್ನು ವೃಕ್ಷವಾಗ್ತಕ್ಕಂಥ ಕೆಲವು ಕಲ್ಲಿನ ಮೇಲೆ ಬಿದ್ದು ಒಣಗಿ ಹೋಗಿಬಿಡ್ತವೆ ಅಥವಾ ಏನಾದರೂ ಹಾರಿ ಹೋಗ್ತವೆ, ಎಲ್ಲೆಲ್ಲೋ ಇದು ಆಗ್ತವೆ. ಆ ವೃಕ್ಷಗಳಲ್ಲಿರ್ತಕ್ಕಂಥ ಬೀಜಗಳೆಲ್ಲನೂ ಅಷ್ಟೊಂದು ಅಂಥ ದೊಡ್ಡ ದೊಡ್ಡ ಆಲದ ಮರನ ಆಗಿಬಿಟ್ಟಿದ್ರೆ ಜಗತ್ತಿನೊಳಗೆ ಆಲದ ಮರ ಬಿಟ್ಟು ಬೇರೆ ಏನೇನೂ ಅಲ್ಲಿ ಜಗತ್ತಿನೊಳಗೆ ಇರಲಿಕ್ಕೆ ಸಾಧ್ಯ ಇದ್ದಿಲ್ಲ ಅನ್ನುವಷ್ಟು ಆಲದ ಮರ ಆಗಬಹುದಾಗಿದೆ. ಅರ್ಥಾತ್ ಹೆಂಗೋ ಹಂಗೇನಿಲ್ಲ ಅಂದರೆ ಭಗವಂತನ ಹೇಳಿದಾನ ಕೋಟಿಗಟ್ಟಲೆ 130 ಅರ್ಥಾತ್ ಏನು ಅಂದ್ರೆ ಕೋಟಿ ಭಾರತೀಯರು ಮೊನ್ನೆ ಅವ್ರು ಹೇಳಿದರು ಪ್ರಧಾನಮಂತ್ರಿಯವರು 130 ಕರೋಡ್ ಭಾರತೀಯ ಲೋಕ ಬರೀ ಒಂದು ಭಾರತದಾಗ 130-150 ಕೋಟಿ ಒಂದು ಸೆಕೆಂದಿಗೆ ಎಷ್ಟು ಹುಟ್ಟುತ್ತಾವೆ ಅನ್ನೋದನ್ನು ನಾವು ಲೆಕ್ಕ ಮಾಡಲಿಕ್ಕೆ ಶಕ್ತಿಲ್ಲ. ಅಷ್ಟು ಸೆಕೆಂದಿಗೆ 10, 20, 30 ಹುಟ್ಟುತ್ತಾವೆ. ಇಷ್ಟು ಜನರು ಜಗತ್ತಿನೊಳಗೆ ಅಂದ್ರೆ ಜಗತ್ತಿನ ಸಂಖ್ಯಾ ದೃಷ್ಟಿಯಿಂದ ವಿಚಾರ ಮಾಡಿ ನೋಡಿದರೆ ನಾವು ಕಲ್ಪನಾ ಮಾಡಲಿಕ್ಕೆ ಶಕ್ತಿಲ್ಲ. ಅಷ್ಟೊಂದು ಮನುಷ್ಯರು ಒಂದು ವೇಳೆ ಎಲ್ಲರಿಗೂ ಆತ್ಮಜ್ಞಾನ ಮಾಡಿಕೊಳ್ಳುವಂಥ ಅಧಿಕಾರ ಇದ್ದಾಗ, ಯೋಗ್ಯತಾ ಇದ್ದಾಗ ಅಥವಾ ಅದಕ್ಕೆ ಅವನು ದೇಹ ಆ ಮನುಷ್ಯ ದೇಹನೇ ಅದಕ್ಕೊಂದು ಏನು ಅಂತಂದ್ರೆ ಯೋಗ್ಯವಾದ ಸ್ಥಾನವಾಗಿರುವಾಗ ಎಲ್ಲರೂ ಆತ್ಮಜ್ಞಾನಿಯಾಗಿ ಬಿಟ್ಟಿದ್ರೆ ಜಗತ್ತಿನೊಳಗೆ ಏನು ಉಳಿತಿದ್ದಿಲ್ಲ ಅಂದ್ರೆ
ಅಜ್ಞಾನ ಅನ್ನೋದೇ ಉಳಿತಿದ್ದಿಲ್ಲ, ದುಃಖ ಅನ್ನೋದೇ ಬರ್ತಿದ್ದಿಲ್ಲ. ಆದರೆ ಭಗವಂತ ಹೇಳಿದಾಗ ಏನು ಅಂದರೆ ಮನುಷ್ಯಾಣಂ ಸಹಸ್ರೇಶು ಕಷ್ಟಿದ್ಯದಲ್ಲಿ ಸಿದ್ಧೇ, ಸಾವಿರಾರು ಜನರಲ್ಲಿ ಯಾರೋ ಕೆಲವರು ಬಟ್ಲೆ ಎನಿಸುವ ಜನರು ಈ ದಿಶೆಯಲ್ಲಿ ಪ್ರಯತ್ನ ಮಾಡ್ತಾ ಇರ್ತಾರೆ. ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತಿ ತತ್ವತಃ, ಪ್ರಯತ್ನ ಮಾಡ್ತಕ್ಕಂಥ ಸಾಧನೆ ಮಾಡ್ತಕ್ಕಂಥ ಅದರಲ್ಲಿ ತೊಡಗಿರ್ತಕ್ಕಂಥ ಸಾವಿರಾರು ಜನರಲ್ಲಿ ಯಾವನೋ ಒಬ್ಬ ಕಶ್ಚಿದ್ಯತತಿ ಸಿದ್ಧ, ಅರ್ಥಾತ್ ಏನು ಅಂದರೆ ಯತತಾಮಪಿ ಸಿದ್ಧಾನಾಂ ಕಶ್ಚಿನ್ನಾಂ ವೇತಿ ತತ್ವತಃ, ಅರ್ಥ ಸಾವಿರಾರು ಜನರು ಪ್ರಯತ್ನ ಸಾಧನೆ ಮಾಡ್ತಕ್ಕಂಥ ಸಾವಿರಾರು ಜನರಲ್ಲಿ ಎಲ್ಲೋ ಒಬ್ಬನು ಮಹಾರಾಜ ಹೇಳಿದರು, ಒಂದು ಸಮಾಜದ ಒಂದು ಶತಮಾನದಲ್ಲಿ ಒಬ್ಬ ಸತ್ಪುರುಷ ಹುಟ್ಟಿ ಬಂದ ಅಂತ ಸಮಾಜದ ಭಾಗ್ಯ ಅಂತ ತಿಳ್ಕೋಬೇಕು. ನಾವೆಲ್ಲರೂ ಪ್ರಯತ್ನ ಮಾಡ್ತಾ ಇದ್ದೀವಿ, ಆದರೆ ನಮ್ಮ ಅನೇಕ ಜನ್ಮಗಳಿಂದ ನಾವೇನೊಂದು ನಮ್ಮ ವಾಸನೆಗಳನ್ನು, ವಿಕಲ್ಪಗಳನ್ನು, ವಿಕಾರಗಳನ್ನು, ಅರ್ಥಾತ್ ಏನು ಅಂದ್ರೆ ಕ್ಷುದ್ರ ಸ್ವಭಾವ ಪ್ರವೃತ್ತಿ, ಶುದ್ಧವಾಗಿರ್ತಕ್ಕಂಥ ಅಂತಃಕರಣ, ರಾಗ ದ್ವೇಷ ಇತ್ಯಾದಿ ಅನೇಕ ಮಾಲಿನ್ಯವನ್ನು ನಮ್ಮ ಅಂತಃಕರಣದಾಗ ಏನು ತುಂಬಿಕೊಂಡು ಬಂದೀವೋ ಅದರಿಂದಾಗಿ ನಮಗೇನಾಗ್ತಾ ಇದೆ ಅಂದರೆ ಎಷ್ಟು ನಮ್ಮೊಳಗೆ ಅದಕ್ಕೆ ಯೋಗ್ಯತಾ ಇದ್ದರು, ಅಧಿಕಾರ ಇದ್ದರು, ಅರ್ಥಾತ್ ಅದಕ್ಕೆ ನಾವು ಪಾತ್ರ ಇದ್ರೂ ನಾವೆಲ್ಲ ಏನು ಮಾಡ್ತಾ ಇದ್ದಾವೆ ಅಂದರೆ ಹಿಂದೆ ಜಗ್ತಾ ಇದ್ದಾವೆ, ನಮ್ಮ ದೃಶ್ಯದಲ್ಲಿ ತಂದು ಒಗೀತಾ ಇದ್ದಾವೆ, ದೃಶ್ಯದಲ್ಲೇ ಮುಳುಗಿಸಿ ಎಬಸ್ಲಿಕ್ಕತ್ತಾವ. ದೃಶ್ಯನ ಖರೆ ಅನ್ನುವಂಥ ಬುದ್ಧಿಯನ್ನು ನಿರ್ಮಾಣ ಮಾಡಿವೆ. ಆದ್ದರಿಂದ ಸತ್ಪುರುಷರು ಮಾತ್ರ ನಮ್ಮನ್ನು ಇದರೊಳಗಿಂದ ತೆಗಿಲಿಕ್ಕೆ ಶಕ್ತಿದೆ ಅನ್ನುವಂಥ ಇಲ್ಲದಿದ್ದ ಆದ್ದರಿಂದನೇ ಇಂಥ ದಯಾಸಾಗರಾಗಿರ್ತಕ್ಕಂಥವರೇ ನಮ್ಮಂಥ ಕ್ಷುದ್ರಾಗಿರ್ತಕ್ಕಂಥವ್ರನ್ನ ಏನೋ ಒಂದು ಚೂಚಾರು ಒಂದು ಜಪ ಮಾಡಲಿಕ್ಕೆ, ಮಾಲಿ ಎಳೀಲಿಕ್ಕೆ ಹಚ್ಚಿದಾದ ಇದವನ್ನು ನಮ್ಮ ಭಾಗ್ಯ ಅಂತ ತಿಳ್ಕೋಬೇಕು. ಹುಟ್ಟಿ ನನ್ನ ಮಾತನ್ನು ಯಾರು ಕೇಳುವುದಿಲ್ಲವೆಂದು ನನಗೆ ಅನಿಸುವುದಿಲ್ಲ. ಎಂಥ ಆಶಾವಾದಿ ಇರ್ತಾರೆ ಅಂದರೆ ಮಹಾರಾಜ ಹೇಳ್ತಾರೆ, ನನ್ನ ಮಾತು ಯಾರೂ ಕೇಳಂಗಿಲ್ಲ ಅನ್ನುವಂತ ನನಗೆ ಅನಿಸಂಗೇ ಇಲ್ಲ. ಎಂದಾದರೂ ಒಂದು ದಿವಸ ಅವನು ಕೇಳೇತಾನೆ. ಇವತ್ತು ಕೇಳಲಿಕ್ಕಿಲ್ಲ, ನಾಳೆ ಕೇಳಲಿಕ್ಕಿಲ್ಲ, ಅಥವಾ ಇನ್ನು 10 ವರ್ಷ ಕೇಳಲಿಕ್ಕಿಲ್ಲ. ಕೊನೆಗಾದರೂ ಅವನಿಗೆ ಏನು ಅನ್ನಿಸ್ತದೆ, ಛೇ ನಾ ಎಂಥ ತಪ್ಪು ಮಾಡಿದೆ ಪಾಪ. ಮಹಾರಾಜರು ಎಷ್ಟರೇ ಕಳಕಳಿಂದ ನನಗೆ ಹೇಳ್ತಿದ್ರು, ನಾನು ಲಕ್ಷ್ಯ ಕೊಡಲಿಲ್ಲ, ನಂದು ಬಹಳ ತಪ್ಪಾತು ಅಂತ ಪಶ್ಚಾತ್ತಾಪ ಪಟ್ಟಾಗಲೇ ಮಹಾರಾಜರು ಎಷ್ಟರೇ ಕಳಕಳಿಂದ ರಾಮ ರಾಮನಪ್ಪ ಅಂತ ಹೇಳಿದರು ಅಂತಂದಾಗ ಅವನೇನು ಸಾಯೋ ಕ್ಷಣಕ್ಕೆ ರಾಮ 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 ಅನ್ನು ಸತ್ತು ಹೋಗ್ಬಿಡಿ ಖುಷಿ ಆಗ್ತದೆ. ಮುಂದೆ ಅವನೇನದನೋ ಮುಂದಿನ ಜನ್ಮದಾಗ ರಾಮ 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 ಅಂದದ್ರ ಬೀಜ ಏನವನು ಅವ ದೊಡ್ಡ ದೊಡ್ಡ ವೃಕ್ಷ ಆಗಿ ಅವನಿಗೇನಾಗ್ತದೆ ಮುಂದೆ ಮತ್ತು ಅದ್ರ ಫಲ ಅನ್ನುವಂಥದ್ದು ಸಿಗ್ಲಿಕ್ಕೆ ಸಿಗ್ತದೆ. ಆದ್ದರಿಂದ ಅದರಂತೆ ನಾನು ನಿಮ್ಮ ಸಂರಕ್ಷಣೆ ಮಾಡುತ್ತೇನೆ ನನಗೆ ಅನಿಸೋದಿಲ್ಲ. ಈ ಒಂದು ಮಹಾರಾಜರು ಎಷ್ಟು ಮಹಾನ್ ಇದ್ರು ಅನ್ನೋದ್ರದ್ದು ಅವರಿಗೆ ನೆನಪ ಇದ್ದಿದ್ದಿಲ್ಲ, ಅವರಲ್ಲಿ ಆ ಮಹಾನತೆ ಭಾವನೆ ಇದ್ದಿದ್ದಿಲ್ಲ. ನಾನು ನಿಮ್ಮನ್ನು ಸಂರಕ್ಷಣೆ ಮಾಡ್ತೀನಿ. ಛತ್ರಪತಿ ಶಿವಾಜಿ ಒಂದು ದೊಡ್ಡ ಕೋಟೆ ಕಟ್ಟಿಸುವತ್ತಿನೊಳಗೆ 100 ಮಂದಿ ಅಲ್ಲಿ ಕೆಲಸ ಮಾಡ್ತಾಯಿದ್ರು. ಪ್ರತಿ ದಿವಸ 300-400 ಜನರು ಕೆಲಸ ಮಾಡ್ತಾಯಿದ್ರು. ಅವನು ಸಹಜವಾಗಿ ಆಗೋಮ್ ಬಂದು ಕೆಲಸ ನೋಡ್ತಾ ಇದ್ದಾಗ ಒಂದು ದಿವಸ ಅವನಿಗೆ ಏನು ಅನ್ನಿಸ್ತು ಅಂದ್ರೆ, ಇವಾಗಿಯೂ ನಾನು ಎಷ್ಟು ಜನರ ಕುಟುಂಬ ನಡೆಸ್ತಾ ಇದ್ದೀನಿ, ಎಷ್ಟು ಜನರಿಗೆ ಬಟ್ಟಿಗೆ ಹಾಕ್ತಾ ಇದ್ದೀನಿ, ಎಷ್ಟು ಜನರದ್ದು ಅರ್ಥಾತ್ ಏನು ಅಂದರೆ ಚರಿತಾರ್ಥವನ್ನು ನಾನು ನಡೆಸ್ತಾ ಇದ್ದೀನಿ ಅನ್ನುವಂಥದ್ದೊಂದು ಸೂಕ್ಷ್ಮವಾದ ಅವನಲ್ಲಿ ಏನು ಬಂತು, ಅಭಿಮಾನದ ಭಾವನಾ ಬಂತು. ಅಷ್ಟೊತ್ತಿಗೆ ಸದ್ಗುರುಗಳು ಮಹಾರಾಜರು ಹೇಳಿದರು, ನನ್ನ ಶಿಷ್ಯನಲ್ಲಿ 99 ಅವಗುಣ ಇದ್ದು ನಾನು ಕ್ಷಮ ಮಾಡ್ತೀನಿ. ಆದರೆ ನನ್ನ ಶಿಷ್ಯನಲ್ಲಿ ಅಭಿಮಾನ ಬಂದರೆ ನಾನು ಅವನ ಅಭಿಮಾನವನ್ನು ಹೊಡೆದು ಹಾಕುವ ಸಲುವಾಗಿ ಅವನ ಕೈಯಾಗ ಜೋಳಿಗೆ ಕೊಡಲಿಕ್ಕೂ ಹಿಂದೆ ಮುಂದೆ ನೋಡೋದಿಲ್ಲ. ಭಿಕ್ಷಾ ಬೇಡಲಿಕ್ಕೂ ಅವನನ್ನು ಹಚ್ಚಲಿಕ್ಕೂ ನಾ ಹಿಂದೆ ಮುಂದೆ ನೋಡೋದಿಲ್ಲ. ಅಷ್ಟು ನನಗೆ ನಮ್ಮ ಜನರಲ್ಲಿ ಇರ್ತಕ್ಕಂಥ ಅಭಿಮಾನ ನನಗೆ ಸಹನೆ ಆಗೋದಿಲ್ಲ ಅಂತ ಹೆಂಗೋ ಅಭಿಮಾನವನ್ನು ನಾನು ಒಂದು ಕ್ಷಣ ನಾನು ಸಹನ ಮಾಡಿಕೊಳ್ಳೋದಿಲ್ಲ, ಅವನ ಅಭಿಮಾನ ತೆಗಿಲಿಕ್ಕೆ ನಾನು ಪ್ರಯತ್ನ ಮಾಡ್ತೀನಿ ಅಂತ ಹೆಂಗೆ ಹೇಳಿದರು. ಹಂಗೆ ಛತ್ರಪತಿ ಶಿವಾಜಿ ಮನುಷ್ಯನಾಗ ನಾನು ಇಷ್ಟೆಲ್ಲ ಮಂದಿನ ಸಂರಕ್ಷಣೆ ಮಾಡಲಿಕ್ಕತ್ತೀನಿ ಅಂತ ಅನುಭವ, ಅಭಿಮಾನ ಬರೋ ಪುರುಷತ್ತಿಲ್ದನೇ ಆಗಿಂದಾಗ ಅತ್ಲಾಗಿದ್ದ ಸಮರ್ಥರು ಜಯ ರಘುವೀರ ಸಮರ್ಥ ಅಂತ ಬಂದರು. ಛತ್ರಪತಿ ಶಿವಾಜಿಗೂ ಬಹಳ ಸಂತೋಷ ಆಯಿತು. ಸದ್ಗುರುಗಳು ಬಂದರು ಅಂತ ತಿಳ್ಕೊಂಡು ಬಂದ್ರಿ ಅಂತ ಸಾಷ್ಟಾಂಗ ನಮಸ್ಕಾರ ಮಾಡಿದ. ಆವಾಗ ಸಮರ್ಥರೇ ಸರ್ವಜ್ಞರಾಗಿರ್ತಕ್ಕಂಥವ್ರು ಅವರೇ ಪ್ರಗಟ ಆಗಿ ಮುದ್ದಾಂ ಬಂದಿರೋದು ಶಿಷ್ಯನ ಮನುಷ್ಯನಲ್ಲಿ ಅಭಿಮಾನವನ್ನು ದೂರ ಮಾಡಬೇಕು ಅಂತ. ಆವಾಗ ಅವರು ಬಂದು ಕೂಡಲೇ ಆಶೀರ್ವಾದ ಮಾಡಿದರು.
ಅವಾಗ ಶಿವಾಜಿನೇ ಹೇಳಲಿಕ್ಕೆ ಶುರು ಮಾಡಿದ, ಅಭಿಮಾನ ಹಂಗೆ ಮಾಡ್ತದೆ ಕೆಲಸ. ಅರ್ಥಾತ್ ಏನು ಅಂದ್ರೆ ಕೋಟೆ ಕಟ್ಟಿಸ್ಲಿರ್ತೀನಿ, 400-500 ಜನರು ಕೆಲಸ ಮಾಡ್ಲಿಕ್ಕೆ ಹತ್ತಾರೆ. ನಿಜವಾಗಿ ನನಗೆ ಭಾಳ ಮನಸ್ಸಿಗೆ ಸಮಾಧಾನ ಆಗಿದೆ. ಇಷ್ಟೆಲ್ಲ ಜನರು ಚರಿತಾರ್ಥ ಎಷ್ಟು ಚಂದ ನಡೆದಿದೆ, ಪಾಪ ಅವ್ರಿಗೆ ಎಷ್ಟು ಅನುಕೂಲ ಆಗಿದೆ. ಎಂಥ ಪರಿಸ್ಥಿತಿ ಒಳಗಿದ್ರು ಈಗ ಎಲ್ಲರೂ ಹೊಟ್ಟೆ ತುಂಬ ಊಟ ಮಾಡ್ತಾರೆ, ಅರ್ಥಾತ್ ಸುಖವಾಗಿದ್ದಾರೆ ಅಂತ ಅನ್ನೋಕ್ಕೋಸ್ಕರ ಖರೆ ಇರುವ ದೊಡ್ಡ ಮನುಷ್ಯ ಇದ್ದೀನಿ ನೀನ ಮಾಡ್ಲಿಕ್ಕೆ ಶಕ್ಯದ ಹೊರತು ಆ ಬ್ರಹ್ಮದೇವನಿಗೂ ಇಷ್ಟು ನಿನ್ನಂಥ ಕೆಲಸ ಮಾಡ್ಲಿಕ್ಕೆ ಶಕ್ಕಿಲ್ಲ, ಭಾಳ ದೊಡ್ಡ ಕೆಲಸ ಮಾಡ್ಲಿಕ್ಕೆ ಹತ್ತಿದಿ ಅಂತ ಹೇಳಿ ಅಷ್ಟೊತ್ತಿಗೆ ಇತ್ಲಾಗ ನೋಡಿ ಅಲ್ಲೊಂದು ದೊಡ್ಡದೊಂದು ಕಲ್ಲು ಏನದನೋ ಅಡ್ಡ ದಾರಿಗೆ ಬಿದ್ದಿತ್ತು. ಅವಾಗ ಹೇಳಿದ್ರು, ಶುಭ ಇದೊಂದು ಕಲ್ಲು ಹೊಡಿಸ್ಬಿಟ್ಟು ನೋಡು, ಎಷ್ಟು ಅಡ್ಡ ದಾರ್ಯಾಗ ಅಡ್ಡ ಬಿದ್ದು ಬಿಟ್ಟದ, ಇನ್ನೊಂದು ಸ್ವಲ್ಪ ಹೊಡಿಸ್ಬಿಡೋಂತೇಳಿ ಈಗ ಸದ್ಯ ಹೊಡಿಸ್ತೀನಿ ಅಂತ ಹೇಳಿ ಆ ಕಲ್ಲು ಒಡೆಯವ್ರನ್ನ ಕರೆಸಿ ಅದನ್ನು ಗಂದು ತೊಗೊಂಡು ಧಾನ್ ಅನ್ನೋದು ಕೂಡಲೇ ಆ ಕಲ್ಲು ಒಡೆದು 2 ದೊಡ್ಡ ಭಾಗ ಆಯ್ತು. ಆಶ್ಚರ್ಯ ಏನಾಯ್ತು ಶಿವಾಜಿಗೆ, ಆಶ್ಚರ್ಯ ಅನ್ನಿಸ್ತು ಅಂದ್ರೆ ಅದೊಂದು ದೊಡ್ಡದೊಂದು ಬೋಕಿತ್ತು ಒಳಗೆ, ಅದರೊಳಗೆ ಒಂದಿಷ್ಟು ನೀರಿದ್ದು ಒಂದು ಕಾಪಿತ್ತು ಒಳಗೆ. ಅರ್ಥಾತ್ ಅದು ಪುರುಷದ ಸೃಷ್ಟಿ ಅದು. ಆ ಒಳಗೆ ಒಂದು ಕಾಪಿ ಅಗದಿ ಸುಖವಾಗಿ ಒಳಗೆ ಕೂತ್ಕೊಂಡಿತ್ತು ಆ ನೀರಿನಾಗ. ಈ ಕಲ್ಲು ಒಡೆದ ಕೂಡಲೇ ಅದರ ಅರ್ಧ ಮುರ್ಧ ಇದು ಏನದು ಹೊಡಿತದು ಒಳಗಿಂದು ಅದರದ್ದು ಛಿದ್ರ ಒಳಗೆ ಅದ್ರ ಮನೆ ಹೊಡಿತು. ಆದರೂ ಸಹಿತ ಆ ಕಾಪಿ ಅಲ್ಲಿ ಕೂತಿತ್ತು. ನೋಡಿ ಸಮರ್ಥ, ಈ ಏನು ಪಾಸಿಲ್ವ, ಈ ಕಾಪಿಗೂ ಸಹಿತ ಒಳಗಿಂದ ಒಳಗೆ ಹವಾ ನೀರು ನೀನ ಒದಗಿಸ್ಲಿಕ್ಕೆ ಹತ್ತಿ ನೋಡುವಂತ ಖರೇದಪ್ಪ, ದೊಡ್ಡ ದಯಾಳು ಇದ್ದಿ ನೀನು, ದೊಡ್ಡ ರಾಜ ಇದ್ದಿ, ಎಂಥ ಒಂದು ದಾತೃತ್ವ, ನೀನ ಈ ಕಪ್ಪಿಗೂ ಸಹಿತ ಕಪ್ಪಿನೂ ನೀನ ಸಂರಕ್ಷಣೆ ಮಾಡಲಿಕ್ಕೆ ಸಾಷ್ಟಾಂಗ ನಮಸ್ಕಾರ ಹಾಕಿ ಅವ್ರ ಪಾದದ ಮೇಲೆ ಉಳ್ಳಾಡಿ ಕ್ಷಮಾ ಮಾಡಿರಿ, ನಾನು ಮೂರ್ಖಿದ್ದೀನಿ, ನಾನು ತಿಳ್ಕೊಂಡಿದ್ದೇನೇನೋ, ಆದರೆ ತಾವು ದಯಾ ಸಾಗರಿದ್ದೀರಿ, ನನ್ನ ಮ್ಯಾಲ ದಯೆ ತೋರಿಸಿನೇ ನೀವು ನನ್ನ ಅಭಿಮಾನ ದೂರ ಮಾಡಲಿಕ್ಕೆ ಬಂದಿರಿ ಅಂತ ಹೆಂಗೆ ಹೇಳಿದ್ರು. ಹಂಗೆ ಅರ್ಥಾತ್ ಏನು ಅಂತಂದರೆ ನನ್ನನ್ನು ನನಗೇ ಸಂರಕ್ಷಣೆ ಮಾಡಿಕೊಳ್ಳಲು ಬರುವುದಿಲ್ಲ, ಅದನ್ನು ಭಗವಂತನೇ ಮಾಡುತ್ತಾನೆ. ಅಂದ ಮೇಲೆ ನಾನು ಜಗತ್ತಿನ ಸಂರಕ್ಷಣೆಯನ್ನು ನೀನು ಮಾಡುತ್ತೇನೆ. ಚಿಕ್ಕ ಮಕ್ಕಳು ಹಾಗೂ ನಿವೃತ್ತಿ ವೇತನ ಪಡೆದ ಅರ್ಥಾತ್ ಏನು ಅಂದರೆ ಭಗವಂತನ ಸಂರಕ್ಷಣೆ ಮಾಡ್ತಾರೆ. ರಾಮ ತೂ ಮಾಧ ಯಜಮ ಅನ್ನುವ ಅಭಂಗದಲ್ಲಿ ಭಗವಂತ ಹೇಳಿದ ಏನು ಅಂತಂದರೆ, ತಾಯಿ ಹೊಟ್ಟೆ ಒಳಗೆ ಆ ಮಗುವಿಗೆ ಆಹಾರವನ್ನು ನಾವು ಕೊಡ್ತೀವಿ, ಅದನ್ನು ಭಗವಂತನ ವ್ಯವಸ್ಥೆ ಮಾಡಿದ್ದಾನೆ. ಅಷ್ಟು ಸಣ್ಣ ಕೂಸು ಹೊಟ್ಟೆಯಾಗಿಂದ ಬಂದ ಕೂಡಲೇ ಅದಕ್ಕೆ ಹೊರಗಿನ ಜಗತ್ತಿನೊಳಗಿನ ಆಹಾರ ಅದಕ್ಕೆ ಸಹನೆ ಆಗಲಿಕ್ಕೆ ಶಕ್ತಿದೆ. ಆದ್ದರಿಂದ ಕೂಸಿಗೆ ಯೋಗ್ಯವಾದ ಆಹಾರವನ್ನು ಭಗವಂತ ಕೂಸು ಹೊರಗೆ ಬರೋದ್ರೊಳಗಾಗಿಯೇ ತಾಯಿಯ ಒಂದು ಸ್ತನ್ಯದಲ್ಲಿ ಅದಕ್ಕೆ ಅಷ್ಟೊಂದು ಯೋಗ್ಯವಾಗಿರ್ತಕ್ಕಂಥ ಆಹಾರವನ್ನು ನಿರ್ಮಾಣ ಮಾಡಿದ್ದಾನೆ. ಅಂತಿದ್ದಾಗ ನಾವು ನಮ್ಮ ಹೊಟ್ಟೆಗಾಗಿ ಎಷ್ಟರೇ ತಡಪಡಿಸ್ತೀವಿ, ಎಷ್ಟರೇ ಚಡಪಡಿಸ್ತೀವಿ. ಅರ್ಥಾತ್ ಏನು ಅಂದ್ರೆ ರಾಮ ತೂ ಮಾಧ ಯಜಮ ಅಂತ ಹೆಂಗೆ ಪ್ರಾರ್ಥನೆ ಮಾಡಿದಾರೋ ಹಾಗೆ ನನ್ನ ಸಂರಕ್ಷಣೆಯನ್ನೇ ನನಗೆ ಮಾಡಿಕೊಳ್ಳಿಕ್ಕಾಗೋದಿಲ್ಲ, ಮತ್ತು ಅದನ್ನು ಭಗವಂತನೇ ಮಾಡುತ್ತಾನೆ ಅಂದ ಮೇಲೆ ನಾನು ಜಗತ್ತಿನ ಸಂರಕ್ಷಣೆಯನ್ನು ಮಾಡುತ್ತೇನೆ ಅಂತ ತಿಳ್ಕೊಂಡು ಹೇಳಿ ಮಹಾರಾಜರು ತಮಗೆ ಮುಖ್ಯವಾಗಿ ಏನು ಸೇರ್ತದೆ, ಎಂಥ ಜನರು ಸೇರ್ತಾರೆ ಅನ್ನೋದ್ರ ಬಗ್ಗೆ ಎಷ್ಟರೇ ಅಂತಃಕರಣದಿಂದ ಹೇಳಿದ್ದಾರೆ ನೋಡಿ. ಚಿಕ್ಕ ಮಕ್ಕಳು ಹಾಗೂ ನಿವೃತ್ತಿ ವೇತನ ಪಡೆದ ಜನರು ನನಗೆ ಇಳಿಸುತ್ತಾರೆ, ಏಕೆಂದರೆ ಅವರು ನಿರುಪಾಧಿಕರಾಗಿರುತ್ತಾರೆ, ಅವರಿಗೆ ಬಂಧನಗಳಿರುವುದಿಲ್ಲ. ಅರ್ಥಾತ್ ಸಣ್ಣ ಮಕ್ಕಳಿಗೆ ಬಂಧನ ಇರಂಗಿಲ್ಲ, ಸ್ವಚ್ಛಂದವಾಗಿರ್ತಾರೆ. ಅದೇ ರೀತಿಯಾಗಿ ನಿವೃತ್ತರಾಗಿರ್ತಕ್ಕಂಥವ್ರಿಗೆ ಬಂಧನ ಬಹಳ ಕಡಿಮೆ, ಆಫೀಸಿಂದ ಯಾವುದೂ ಬಂಧನ ಇರಂಗಿಲ್ಲ. ಅರ್ಥಾತ್ ಏನೊಂದು ತಡಪಡ ಇರಂಗಿಲ್ಲ, ಸಮಯ ಸಾಕಷ್ಟು ಇರ್ತದೆ, ಮತ್ತು ಅವರಿಗೆ ಬಹಳಷ್ಟು ನಾಮಸ್ಮರಣೆ ಮಾಡಲಿಕ್ಕೆ ಅವಕಾಶ ಆಗ್ತದೆ, ಉಪಾಸನ ಮಾಡಲಿಕ್ಕೆ ಅವಕಾಶ ಇರ್ತದೆ ಅನ್ನೋ ದೃಷ್ಟಿಯಿಂದ ಅವರು ಬಹಳ ಮಹಾರಾಜರ ನನಗೆ ಸೇರ್ತಾರೆ ಅಂತ. ಏಕೆಂದರೆ ಅವರು ನಿರುಪಾಧಿಕ ವಿದ್ವಾಂಸರ ವಿಷಯದಲ್ಲಿ ನನಗೆ ಆದರವಿದೆ, ಆದರೆ ಪ್ರೇಮವಿರುವುದಿಲ್ಲ. ಅವ್ರ ಬಗ್ಗೆ ನನಗೆ ಆದರದ, ಅವರಲ್ಲಿರುವ ಸರಸ್ವತಿಯ ವಿಷಯದಲ್ಲಿ ನನಗೆ ಆದರವಿರುತ್ತದೆ. ಆದರೆ ಆ ಮಹಾರಾಜರು ಹೇಳಿದರು, ಒಬ್ಬ ದೊಡ್ಡ ವಿದ್ವಾಂಸ ಇದ್ದಾನೆ, ಆದರೆ ಅಷ್ಟೇ ಏನಿದ್ದಾನೆ ಅಂತಂದರೆ ಅಹಂಕಾರಿ ಇದ್ದಾನೆ ಅಂತಂದರೆ ಅವನು ಯಾರು ಮಾತಾಡ್ತಾರೆ? ಇದ್ರಿರ್ಬೋದು ರೀ ದೊಡ್ಡ ಪಂಡಿತರು, ಆದರೆ ಏನು ಎಂಥ ಒಂದು ಅಭಿಮಾನ ತುಂಬಿದ ಅವರಲ್ಲಿ ಅಂತಂದ. ಒಬ್ಬ ದೊಡ್ಡ ಶ್ರೀಮಂತ ಇದ್ದಾನೆ, ಆದರೆ ಅತ್ಯಂತ ಜಿಪುಣಿದ್ದಾನೆ, ಅವನು ಯಾರು ದೊಡ್ಡ ಮನುಷ್ಯ ಅಂತಾನೆ. ಅದೇ ರೀತಿ ಒಬ್ಬ ದೊಡ್ಡ ಜಮೀನ್ದಾರಿದ್ದಾನೆ, ಆದರೆ ಅಷ್ಟು ದುಷ್ಟಿದ್ದಾನೆ, ಅವನಿಗೆ ಯಾರು ದೊಡ್ಡ ಮನುಷ್ಯ ಅಂತಾರೆ. ಅದೇ ರೀತಿ ಒಬ್ಬ ದೊಡ್ಡ ಪಂಡಿತಿದ್ದಾನೆ, ಆದರೆ ಗರ್ವಿಷ್ಠಿದ್ದಾನೆ. ಅರ್ಥಾತ್ ಏನು ಅಂದ್ರೆ ಅವನು ಯಾರು ದೊಡ್ಡ ಮನುಷ್ಯ ಅನ್ನೋದಿಲ್ಲ. ಪಂಡಿತಿದ್ದಾನೆ, ಆದರೆ ಅತ್ಯಂತ ಏನಿದ್ದಾನೆ ಅಂದರೆ ವಿನಯಶೀಲಿದ್ದಾನೆ. ಏನ್ರಿ ಎಂಥ ದೊಡ್ಡ ಪಂಡಿತರು, ಅದು ಎಷ್ಟರೇ ವಿನಯ ಇದೆ ಅವರಲ್ಲಿ.
ದೊಡ್ಡ ಶ್ರೀಮಂತ ಇದ್ದಾನ, ಅಷ್ಟ ಉದಾರ ಇದ್ದಾನ. ಜನರ ಏನ್ರಿ ಶ್ರೀಮಂತಿಕೆ ಖರೆ ಸಾರ್ಥಕ ಆತ್ ನೋಡ್ರಿ. ಅವನಲ್ಲಿ ಒಬ್ಬ ದೊಡ್ಡ ಜಮೀನ್ದಾರ ಇದ್ದಾನೆ, ಅಷ್ಟೇ ದಯಾಳು ಇದ್ದಾನೆ. ಏನ್ರಿ ಎಂಥ ದೊಡ್ಡ ಜಮೀನ್ದಾರ ಖರೆ, ಎಷ್ಟೇ ದಯಾ ಇದ್ದಾರೆ ಅಂತ ತಿಳ್ಕೊಂಡು. ಆದ್ದರಿಂದ ಅವ್ರ ದೊಡ್ಡಿಸ್ತಿಕೆ ಅನ್ನೋದು ಪಾಂಡಿತ್ಯದಲ್ಲಿಲ್ಲ, ಅರ್ಥಾತ್ ಏನಂದ್ರೆ ನಮ್ರತೆಯಲ್ಲಿದೆ, ವಿನಯದಲ್ಲಿದೆ. ವಿದ್ಯಾ ವಿನಯನ ಶೋಭತೆ ಅಂತ ಹೇಳ್ತಾರೆ. ಅದೇ ರೀತಿಯಾಗಿ ಶ್ರೀಮಂತಿಕೆ ಅನ್ನೋದು ದೊಡ್ಡಸ್ತಿಕೆ ಲಕ್ಷಣ ಅಲ್ಲ, ಔದಾರ್ಯ ಅನ್ನೋದು ದೊಡ್ಡಸ್ತಿಕೆ ಲಕ್ಷಣ. ಅದೇ ರೀತಿಯಾಗಿ ಜಮೀನ್ದಾರಿಕೆ ಅನ್ನೋದು ದೊಡ್ಡಸ್ತಿಕೆ ಲಕ್ಷಣ ಅಲ್ಲ, ದಯಾಳುತನ ಅನ್ನೋದು ದೊಡ್ಡಸ್ತಿಕೆ ಲಕ್ಷಣ ಅಂತ ಹೆಂಗೋ ಹಂಗೆ ಮಹಾರಾಜರು ಏನಂತಾರೆ ಅಂದರೆ, ಅವರಲ್ಲಿರ್ತಕ್ಕಂಥ ಸರಸ್ವತಿ ಬಗ್ಗೆ ನಮಗೆ ಆದರೆ ಸುಮ್ಮನೆ ವ್ಯರ್ಥ ಅಭಿಮಾನಕ್ಕೆ ಬೀಳ್ತಾರೆ ಅಂತ ಹೇಳ್ತಾರೆ. ಶ್ರೀಮಂತರ ವಿಷಯದಲ್ಲಿ ನನಗೆ ತಾತ್ಸಾರವಿರುತ್ತದೆ, ಉದಾಸೀನತಾ, ಉಪೇಕ್ಷಾ ಭಾವ. ನಾವು ಮಹಾರಾಜ ಒಂದು ಕಡೆ ಹೇಳ್ಯಾರ, ಭಾಳ ದೊಡ್ಡ ಶ್ರೀಮಂತರ ಮನೆಗೆ ನಾವಾಗಿ ಹೋಗಬಾರ್ದು ಅಂತ ಹೇಳಿ. ಯಾಕಂದ್ರೆ ಅವ್ರಿಗೆ ಏನು 24 ತಾಸು ತಲೆಯೊಳಗೆ ಅವ್ರಿಗೆ ಏನಿರ್ತದೆ ಅಂದರೆ, ಯಾರಾದ್ರು ಬಂದ ಕೂಡಲೇ ಇವ್ ನನ್ನ ಕಡೆ ದುಡ್ಡು ಕೇಳಲಿಕ್ಕೆ ಬಂದಾನೆ, ಸಹಾಯ ಮಾಡಿ ಕೇಳಲಿಕ್ಕೆ ಬಂದಾನೆ ಅಂತ ಅನಿಸ್ತದೆ. ಆದ್ದರಿಂದ ದೊಡ್ಡ ದೊಡ್ಡ ಶ್ರೀಮಂತರ ಮನೆಗೆ ನಾವು ಹೋಗಬಾರ್ದು. ಅವರಲ್ಲಿ ಯಾವ ಸ್ವಲ್ಪವೂ ಏನಿರೋದಿಲ್ಲ ಅಂದ್ರೆ ಯಾವುದೇ ರೀತಿಯಾಗಿ ಪ್ರೀತಿ, ಪ್ರೇಮ ಅಂತ ಕರುಣೆ ಇತ್ಯಾದಿಗಳು ಇರೋದಿಲ್ಲ ಅಂತ. ಶ್ರೀಮಂತರಿಗಿಂತಲೂ ಬಡವರು ಸೇರುತ್ತಾರೆ, ನನಗೆ ವಿದ್ವಾಂಸರಿಗಿಂತಲೂ ದಡ್ಡರು ಸೇರುತ್ತಾರೆ. ನಿರಭಿಮಾನಿ ಇರ್ತಾರೆ. ನಾನು ದಡ್ಡಿದ್ದೀನಿ, ನಾನು ಅಶಿಕ್ಷಿತಿದ್ದೀನಿ, ದಡ್ಡಿದ್ದೀನಿ ಅಂತ ಯಾರಿಗೆ ಪ್ರಾಮಾಣಿಕವಾಗಿ ಅನ್ನಿಸ್ತದನೋ ಅವನಂತ ಶಾಣ್ಯಾನ ಯಾರಿಲ್ಲ ಅಂತ ತಿಳ್ಕೋಬೇಕು. ಒಂದ್ಸಲ ಗ್ರೀಸದಲ್ಲಿ ಅಥೆನ್ಸ್ ನಗರದಲ್ಲಿ ಒಂದು ಕೌಲ್ ಕೇಳಿದ್ರು. ಅರ್ಥಾತ್ ಗ್ರೀಸ್ ದೇಶದಲ್ಲಿ ಯಾರು ಬಹಳ ದೊಡ್ಡ ಅರ್ಥಾತ್ ಏನು ಜ್ಞಾನಿ ಇದ್ದಾರೆ ಅಂದಾಗ ಕೌಲ ದೇವತಾ ಹೇಳ್ತೀವಿ ಏನು ಅಂದರೆ, ಸಾಕ್ರಟೀಸ್ ಈಸ್ ದಿ ವೈಲೆಸ್ಟ್ ಆ್ಯಂಡ್ ಅಗ್ಲಿಯೆಸ್ಟ್ ಮ್ಯಾನ್ ಆಫ್ ದಿ ಗ್ರೀಸ್. ಸಾಕ್ರಟಿಸ್ ಏನಿದ್ದಾನೋ ಅತ್ಯಂತ ಜಾಣ ಮನುಷ್ಯ ಮತ್ತು ಅತ್ಯಂತ ಕುರೂಪಿ ಇದ್ದಾನೋ. ಅವಾಗ ಎಲ್ಲರಿಗೂ ಆಶ್ಚರ್ಯ ಆಯಿತು. ಅರ್ಥಾತ್ ಅವರು ಸಾಕ್ರಟಿಸ್ನ ಕಡೆಗೆ ಹೋಗಿ ಕೇಳಿದರು, ಹಿಂಗೆಲ್ಲ ಕೌಲ್ನಾಗ ದೇವರು ಹೇಳಿದಾನು ಅಂತ ಹೆಂಗಪ್ಪ, ಅವನು ಬರೋಬ್ಬರಿ ಹೇಳ್ಯಾನಂತೆ. ಆ ದೇವತೆ ನಿಮ್ಗೆ ಬರೋಬ್ಬರಿ ಹೇಳ್ಯಾರ. ಯಾಕೆ ಅಂತಂದ್ರೆ, ನಾನು ಎಷ್ಟು ಅಜ್ಞಾನಿ ಇದ್ದೀನಿ ಅನ್ನೋದರ ಜ್ಞಾನ ನನಗಿರೋದ್ರಿಂದ ನಾನು ಬಹಳ ದೊಡ್ಡ ಜ್ಞಾನಿ ಇದ್ದೀನಿ. ಆದರೆ ಜನರಿಗೆ ತಾವು ಎಷ್ಟು ಅಜ್ಞಾನಿ ಇದ್ದೀನಿ ಅನ್ನೋದ್ರ ಜ್ಞಾನ ಇಲ್ಲದೇ ಇರೋದ್ರಿಂದ ಅವೆಲ್ಲ ಅಜ್ಞಾನಿ ಇದ್ದಾವ ಅಂತ. ಆದ್ದರಿಂದ ನಾವು ಏನಿರಬೇಕು ಅಂತಂದರೆ, ದುಡ್ಡಿನ ಶ್ರೀಮಂತರ ವಿಷಯದಲ್ಲಿ ನನಗೆ ತಾತ್ಸಾರವಿರುತ್ತದೆ, ದೊಡ್ಡವರ ಕಡೆಗೆ ನಾವು ಹೋಗಬಾರ್ದು ಅಂತ. ಅವರಲ್ಲಿರುವ ಸರಸ್ವತಿಯ ವಿಷಯ, ಏಕೆಂದರೆ ಅವರು ದುಡ್ಡಿನ ಆಧಾರದ ಮೇಲೆ ಭಗವಂತನನ್ನು ಮರೆಯುತ್ತಾರೆ. ನನ್ನ ಕೈಯಾಗ ಬೇಕಾದ ಮಾಡಬಲ್ಲಿ ನಾನು ದುಡ್ಡದಂತಂತ. ನನಗೆ ವಿದ್ವಾಂಸರಿಗಿಂತಲೂ ದಡ್ಡರು ಸೇರುತ್ತಾರೆ. ಪಾಪ ಅವರು ಬಹಳ ನಮ್ರತೆಯಿಂದ ಇರ್ತಾರೆ. ತಾವು ದಡ್ಡರು ಅನ್ನೋ ಕಲ್ಪನೆ ಇರೋದ್ರಿಂದನೇ ವ್ಯರ್ಥ ಅಭಿಮಾನ ಹೊಂದಿರಂಗಿಲ್ಲ. ಏನಾದ್ರು ಒಂದು ಸ್ವಲ್ಪ ನಮ್ಮೊಳಗೆ ಏನಾದ್ರು ಚೂರು ವೈಶಿಷ್ಟ್ಯ ಇತ್ತು ಅಂದರೆ ನಮ್ಮನ್ನು ಮಂದಿ ಮಾತಾಡಿಸೋ ಇರಂಗಿಲ್ಲ. ಹಂಗಿರ್ತೀವಿ ನಾವು. ಶ್ರೀಮಂತರಿಗಿಂತಲೂ ಬಡವರು ಸೇರುತ್ತಾರೆ, ನಗರವಾಸಕ್ಕಿಂತಲೂ ಗ್ರಾಮವಾಸವೂ ಸೇರುತ್ತದೆ. ನಗರದಲ್ಲಿ ಅನೇಕ ಪ್ರಕಾರವಾಗಿರ್ತಕ್ಕಂಥ ಒಂದು ಏನಿರ್ತವೆ ಅಂದರೆ ದೂಷಣ ವಾತಾವರಣ ಇರ್ತದೆ. ಗ್ರಾಮವಾಸದಲ್ಲಿ ಎಲ್ಲರೂ ಪಾಪ ಬಹಳ ಇದರಿಂದ ಇರ್ತಾರೆ. ನನಗೆ ಏನು ಹಿಡಿಸುತ್ತದೋ ಅದನ್ನು ನಾನು ಹೇಳುತ್ತೇನೆ. ಇದು ಒಬ್ಬೊಬ್ಬರ ಸ್ವಭಾವವಾಗಿರುತ್ತದೆ. ಎಲ್ಲ ಸಾಧುಗಳಿಗೆ ಹೀಗೆ ಹಿಡಿಸುತ್ತದಂತೇನೂ ಇಲ್ಲ. ಒಬ್ಬ ಮನುಷ್ಯನಿಗೆ ನಿನ್ನ ಕಣ್ಣುಗಳನ್ನು ಮನೆಯಲ್ಲಿಟ್ಟು ನೀನು ನನ್ನ ಕಡೆಗೆ ಬಾ ಎಂದು ಹೇಳಿದರೆ ಅವನಿಗೆ ಹಾಗೆ ಮಾಡಲಿಕ್ಕಾಗುವುದಿಲ್ಲ. ಅದರಂತೆ ನನಗೆ ನಾಮದ ಹೊರತು ಇರಲಿಕ್ಕಾಗುವುದಿಲ್ಲ. ನಾಮ ಸ್ವರೂಪನೇ ಆಗಿರೋದ್ರಿಂದ ಮಹಾರಾಜರು ಮೂರ್ತಿವಂತ ನಾಮ ಎಲ್ಲಿ ನಾಮ ಇರುತ್ತದೋ ಅಲ್ಲಿ ನಾನು ಇರುತ್ತೇನೆ. ನನ್ನ ಕಡೆಗೆ ಬಂದು ಚಿಂತೆ ಮಾಡೋದಿರುವುದನ್ನೇ ಕಲಿಯುವುದಿರುತ್ತದೆ. ಭಗವಂತನೇ ಎಲ್ಲವನ್ನು ಮಾಡುತ್ತಾನೆಂಬ ಭಾವನೆಯನ್ನಿಟ್ಟುಕೊಳ್ಳಲು ಕಲಿಯಬೇಕು. ಹುಡುಗರಿಗೆ ಹಾಗೂ ಹುಡುಗಿಯರಿಗೆ ನನ್ನ ಉಪದೇಶವೇನೆಂದರೆ, ನೀವು ನಿಮ್ಮ ತಂದೆ ತಾಯಿಗಳ ಆಜ್ಞೆಯನ್ನು ಪಾಲಿಸಿರಿ, ಮಾಡುವುದನ್ನು ಮನಪೂರ್ವಕ ಮಾಡಿರಿ, ಪ್ರಾಮಾಣಿಕತೆಯನ್ನು ಬಿಡಬೇಡಿರಿ, ಹಾಗೂ ಭಗವಂತನನ್ನು ಮರೆಯಬೇಡಿರಿ. ಸಣ್ಣ ಸಸಿಯನ್ನು ಉತ್ತಮ ನೀರು ಗೊಬ್ಬರ ಹಾಕಿ ಬೆಳೆಸಿದರೆ ಅದು ದೊಡ್ಡದಾಗಿ ಅನೇಕರಿಗೆ ನೆರಳು ಹಾಗೂ ಆಶ್ರಯ ಕೊಡುತ್ತದೆ. ಅದರಂತೆ ಬಾಲ್ಯದಲ್ಲಿ ಉತ್ತಮ ರೀತಿಯಿಂದ ನಡೆದರೆ ಮುಂದೆ ನಿಜವಾದ ಮಹಾನತೆ ಬರುತ್ತದೆ. ನನ್ನನ್ನು ಭೇಟಿಯಾಗಲು ಬರುವ ಮನುಷ್ಯನ ಮನಸ್ಸಿನಲ್ಲಿ ಏನು ಇರುತ್ತದೆ ಎಂಬುದು ನನಗೆ ಸಂಪೂರ್ಣ ತಿಳಿಯುತ್ತದೆ. ಆದರೆ ವ್ಯವಹಾರದ ವಿರುದ್ಧ ಚಮತ್ಕಾರ ತೋರಿಸುವುದು ಉಚಿತವಲ್ಲವೆಂದು ನಾನು ಅದನ್ನು ಎಂದೂ ಪ್ರಕಟ ಮಾಡುವುದಿಲ್ಲ. ನಾನು ನಿಮ್ಮೆಲ್ಲರ ಕಿವಿಯಿಂದ ಕೇಳುತ್ತೇನೆ, ನಿಮ್ಮಲ್ಲಿ ಯಾರಾದರೂ ದುಶ್ಚಿತ್ತರಾದರೆ ನನ್ನ ಮನಸ್ಸು ಅಸ್ವಸ್ಥವಾಗುತ್ತದೆ. ಹಾಗೂ ಈ ಅಸ್ವಸ್ಥತೆಯು ಹೇಗೆ ಉಂಟಾಯಿತೆಂಬುದನ್ನು ಶೋಧ ಮಾಡುತ್ತೇನೆ. ಆಗ ನನಗೆ ಆ ದುಶ್ಚಿತ್ತಗೊಂಡ ಮನುಷ್ಯ ನಾನೆಂಬುದು ತಿಳಿಯುತ್ತದೆ. ನನ್ನ ಜನರು ವ್ಯರ್ಥ ಚಿಂತೆ ಮಾಡಬಾರದು.
ನಾನು ಯಾರ ಜವಾಬ್ದಾರಿ ತೆಗೆದುಕೊಂಡಿರುತ್ತೇನೋ ಅವ್ರು ನನ್ನ ಮೇಲೆ ಶ್ರದ್ಧೆ ಇಡಬೇಕು. ಮಹಾರಾಜ ಹೇಳಿದರು, मला विकत श्राद्ध घ्यायची सवय आहे, मला माझा प्रपंच नीट करता आला नाही, पण मी दुसऱ्यांचा प्रपंच फार चांगला करतो. ನನಗೆ ನನ್ನ ಮೇಲೆ ಏನಿಲ್ಲ, ನನ್ನ ಪ್ರಪಂಚ ನನಗೆ ಮಾಡಲಿಕ್ಕೆ ಬರಲಿಲ್ಲೇನೋ ಖರೆ, ನಾ ಇನ್ನೊಬ್ಬರ ಪ್ರಪಂಚ ಎಷ್ಟು ಚಂದ ಇನ್ನೊಂದು ಎಷ್ಟು ಚಂದ ಮಾಡ್ತೀನಿ ಅಂತಂದರೆ ಅರ್ಥಾತ್ ಏನು ಅಂದರೆ ಅವ್ರಿಗೇನು ಮಾಡ್ಲಿಕ್ಕೆ ಬಂದಿತ್ತು ಅದಕ್ಕಿಂತ ನಾನು ಚಂದ ಮಾಡ್ತೀನಿ ಅಂತ. ನಾನು ಯಾರ ಜವಾಬ್ದಾರಿ ಅವರು ನನ್ನ ಸ್ವಂತದ ಅನುಭವದಿಂದ ಹೇಳುವುದೇನೆಂದರೆ ಆದ್ರೆ ಅವ್ರು ಏನು ಮಾಡಬೇಕು ಅಂದರೆ ಅಷ್ಟು ನನ್ನ ಬಗ್ಗೆ ಅವ್ರಿಗೆ ಶ್ರದ್ಧಾ ಬೇಕು. ಭಗವಂತನ ಇಚ್ಛೆಯಂತೆ ಪ್ರಪಂಚ ಮಾಡಿದ್ದಾದರೆ ಅದರಲ್ಲಿ ಏನೂ ಹಾನಿಯಾಗುವುದಿಲ್ಲ. ನಾನು ಹೇಳಿರುವುದಷ್ಟನ್ನು ಮಾಡುವೆನೆಂಬ ನಿಶ್ಚಯ ಮಾಡಿದೆ, ಯಾವುದೇ ವಿಷಯದ ಚಿಂತೆ ಮಾಡಬೇಡಿರಿ. ನಾನು ನಿಮ್ಮ ಭಾರ ತೆಗೆದುಕೊಂಡಿರುತ್ತೇನೆ, ನಾನು ನಿಮ್ಮ ಹತ್ತಿರವೇ ಇರುತ್ತೇನೆ ಎಂದು ಹೇಳುವಾಗ ನಾನು ವ್ಯಕ್ತಿಯಾಗಿರದೆ ಪರಮಾತ್ಮ ಸ್ವರೂಪವೇ ನಿಮ್ಮ ಹತ್ತಿರ ಇರುತ್ತದೆ ಎಂಬುದು ಅದರ ಅರ್ಥವಾಗಿರುತ್ತದೆ. ನಾನು ನಿಮಗಾಗಿ ಎಲ್ಲವನ್ನೂ ಮಾಡುತ್ತೇನೆ, ನಿಮಗೆ ಸಾಧ್ಯವಿದ್ದದ್ದನ್ನು ನೀವು ಮಾಡಿರಿ, ಆದರೆ ತಳಮಳ ಪಡಬೇಡಿ. ನಾನೇ ನಿಮ್ಮ ಹೃದಯದಲ್ಲಿದ್ದು ನಿಮ್ಮ ಬುದ್ಧಿಗೆ ಪ್ರೇರಣೆ ಮಾಡುತ್ತೇನೆಂದು ನೀವೇಕೆ ತಿಳಿದುಕೊಳ್ಳುವುದಿಲ್ಲ. ವಾಸ್ತವಿಕವಾಗಿ ನೀವು ಏನೇನು ಮಾಡುತ್ತೀರೋ ಅದೆಲ್ಲವನ್ನು ನಾನೇ ಮಾಡುತ್ತೇನೆ. ನನ್ನ ಇಚ್ಛೆ ಹಾಗಿರುತ್ತದೆ ಎಂದು ತಿಳಿದುಕೊಂಡು ದೃಢವಾಗಿ ವರ್ತಿಸಿರಿ. ನಾನು ಎಂದೂ ಯಾರ ವಿಷಯದಲ್ಲಿಯೂ ನಿರಾಶನಾಗುವುದಿಲ್ಲ. ಯಾರು ಮನುಷ್ಯರಾಗಿ ಹುಟ್ಟಿ ಬಂದಿರುತ್ತಾರೋ ಅವರ ಉದ್ಧಾರವಾಗಲಿಕ್ಕೇ ಬೇಕು. ಅರ್ಥಾತ್ ಏನು ಅಂದರೆ ಮಹಾರಾಜರಿಗೆ ಅಷ್ಟೊಂದು ಅಗದಿ ಅತ್ಯಂತ ಒಂದು ಇದರಿಂದ ಹೇಳ್ತಾರೆ ನೋಡ್ರಿ. ಅರ್ಥಾತ್ ಏನು ಅಂದರೆ ಭರವಸೆ ಕೊಟ್ಟು ಹೇಳ್ತಾರೆ, ನೀನು ನಿಶ್ಚಿಂತೆ ಆಗಿರಪ್ಪ, ನಿಂದೆಲ್ಲ ನಾನು ನೋಡ್ಕೋತೀನಿ, ಆದ್ದರಿಂದ ನೀನು ಯಾವುದೇ ಪ್ರಕಾರವಾದ ಚಿಂತೆ ಮಾಡಬೇಕಾದ ಕಾರಣ ಇಲ್ಲ ಅಂತ ತಿಳ್ಕೊಂಡು ಇಷ್ಟೊಂದು ನಮಗೆ ಭರವಸೆ ಕೊಟ್ಟು ಹೇಳುವಾಗ ನಾವು ಚಿಂತೆ ಮಾಡುವುದು ಅಂದರೆ ನಮಗೆ ಮಹಾರಾಜನ ವಿಷಯದಲ್ಲೇ ನಿಜವಾದ ಶ್ರದ್ಧಾ ಇಲ್ಲ ಅಂತ ತಿಳ್ಕೊಂಡು ನಮ್ಮಲ್ಲಿ ಆಗ್ತದೆ. ಹಂಗಾಗಲ್ದನ್ನೇ ನಾವು ಈ ಗುರುಪೌರ್ಣಿಮೆಯ ಒಂದು ದಿವ್ಯ ಪರ್ವಕಾಲದಲ್ಲಿ ನಾವೆಲ್ಲರೂ ಆ ಸದ್ಗುರುವಿನ ಅನನ್ಯವಾಗಿರ್ತಕ್ಕಂಥ ಶ್ರದ್ಧೆ ಶ್ರದ್ಧಾ ಇಟ್ಟು ಅವರಿಗೆ ಸಂಪೂರ್ಣವಾಗಿ ಶರಣಾಗತರಾಗುವುದು ಅಂದರೆ ಅವರ ಪಾದದ ಮೇಲೆ ತಲೆ ಇಟ್ಟು ನಿಶ್ಚಿಂತರಾಗಲಿಕ್ಕೆ ಬರೋದಕ್ಕೆ ಶರಣಾಗತಿ. ಈ ರೀತಿಯಾಗಿ ನಾವು ನಮ್ಮ ಜೀವನವನ್ನು ಅತ್ಯಂತ ಸಮಾಧಾನದಿಂದ ಚಿಂತಾರಹಿತರಾಗಿ ಯಾವುದು ಕಾಳಜಿ ಇಲ್ಲ, ಚಿಂತೆ ಇಲ್ಲ, ಭಯ ಇಲ್ಲ, ಈ ಒಂದು ಭಾವದಲ್ಲಿ ನಾವು ನಮ್ಮ ಪ್ರಪಂಚವನ್ನು ಮಾಡಿಕೊಂಡು ಸದ್ಗುರುಗಳಿಗೆ ಶರಣ ಹೋಗಿ ಅವರು ಒಂದೇನು ಒಂದು ಅನುಗ್ರಹದಿಂದ ನಾವು ನಮ್ಮ ಜೀವನವನ್ನು ಸಾರ್ಥಕ ಮಾಡಿಕೊಂಡು ಅಂತ ತಿಳ್ಕೊಂಡು ಹೇಳಿ, ನಾಳೆ ಇದೇ ಗುರುಪೌರ್ಣಿಮೆ ಉತ್ಸವ ಬೆಳಗಿನಿಂದ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ನಿಮಗೆ ಬಹಳಷ್ಟು ವಿಚಾರಗಳನ್ನು ಅರ್ಥಾತ್ ಇಲ್ಲಿಯ ಒಂದು ಸಂದರ್ಭಗಳನ್ನು ಪ್ರಸಂಗಗಳನ್ನು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ನೋಡಲಿಕ್ಕೆ ಬರುವಂಥ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಆ ಪ್ರಕಾರವಾಗಿ ಎಲ್ಲರೂ ಶ್ರೀ ಮಹಾರಾಜ ದರ್ಶನ ಮಾಡಬೇಕು ಮತ್ತು ಎಲ್ಲರೂ ಮಹಾರಾಜ ಪ್ರಾರ್ಥನಾ ಮಾಡಬೇಕೇನು ಅಂದರೆ ನಮಗೆ ಆಯುಷ್ಯದಲ್ಲಿ ಮತ್ತೇನೂ ಬೇಡ, ನಮ್ಮ ಒಂದು ಜೀವನ ನಿರ್ವಾಹಕ್ಕೆ ಸಾಕಾಗುವಷ್ಟು ಲೌಕಿಕವಾಗಿ ವ್ಯಾವಹಾರಿಕವಾಗಿ ನಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯವನ್ನು ಅನುಗ್ರಹಿಸಿರಿ. ಮತ್ತು ಮುಖ್ಯವಾಗಿ ನಮಗೆಲ್ಲರಿಗೂ ಭಗವಂತನಲ್ಲಿ ಭಕ್ತಿ, ನಾಮದಲ್ಲಿ ಪ್ರೇಮ ಹಾಗೂ ಸದ್ಗುರುಗಳ ಅನನ್ಯವಾಗಿರ್ತಕ್ಕಂಥ ನಿಷ್ಠೆಯನ್ನು ಪಟ್ಟು ನಮ್ಮ ಜೀವನ ನಮಗೆ ಕೃತಾರ್ಥ ಆಯಿತು ಅಂತ ಅನಿಸುವ ಹಾಗೆ ಆಶೀರ್ವಾದ ಮಾಡಿ ಅಂತ ಪ್ರಾರ್ಥನೆ ಮಾಡಿ ನಾವು ಇನ್ನು ಮೇಲೆ ನೈವೇದ್ಯ ಆರತಿ ಆಗ್ತದೆ. ದಯವಿಟ್ಟು ಎಲ್ಲರೂ ಅದನ್ನು ನೋಡಬೇಕು. ಆಮೇಲೆ ಮುಂದೆ ಮತ್ತು ಸಾಯಂಕಾಲದ ಕಾರ್ಯಕ್ರಮಗಳು ಇಲ್ಲಿ ನಡೀತಾವೆ ಅನ್ನುವಂಥದ್ದನ್ನು ನಾವು ಮುಖ್ಯವಾಗಿರ್ತಕ್ಕಂಥವುಗಳನ್ನು ನಾವು ನಿಮಗೆಲ್ಲರಿಗೂ ತೋರಿಸುವಂಥ ಪ್ರಯತ್ನ ಮಾಡ್ತೀವಿ. ಅದೇ ರೀತಿಯಾಗಿ ನಾಳೆ ಅಭಿಷೇಕಾದಿಗಳು ನಡೀತಾವೆ. ಯಾರಿಗಾದರೂ ಅಭಿಷೇಕ ಅದು ಮಾಡಬೇಕು ಅಂತ ಅನಿಸಿದರೆ ಅವ್ರು ಫೋನ್ ಮಾಡಿ ತಿಳಿಸಿದ್ರೆ ನಾವು ಅಭಿಷೇಕ ಸಂಕಲ್ಪ ಮಾಡ್ತೀವಿ, ಅಭಿಷೇಕ ಮಾಡಿಸ್ತೀವಿ. ನಿಮ್ಮ ಅಭಿಷೇಕ ಮಾಡಬೇಕು ಅನ್ನುವಂಥ ಭಾವನೆಯನ್ನು ಸದ್ಗುರುಗಳಿಗೆ ಸಮರ್ಪಣೆ ಮಾಡ್ತೀವಿ, ಅವರನ್ನು ಸ್ವೀಕಾರ ಮಾಡ್ತಾರೆ. ಆ ರೀತಿಯಾಗಿ ಇದೊಂದು ಗುರುಪೌರ್ಣಿಮೆ ನಮಗೆ ಈ ರೀತಿಯಾಗಿ ಆಚರಿಸಬೇಕಾಗಿ ಬಂದಿರೋದು ನಮಗೂ ಸಹಿತ ಬಹಳಷ್ಟು ಅಂದರೆ ಬಹಳ ಮನಸ್ಸಿಗೆ ಅಸಮಾಧಾನ ಆಗ್ತದೆ. ಎಲ್ಲರೂ ಕೂಡ್ಕೊಂಡು ನಾವು ಇಷ್ಟು ಚೆಂದಾಗಿ ಅಗದಿ ಅಷ್ಟೊಂದು ಭಕ್ತಿಭಾವದಿಂದ ಆಚರಿಸ್ತಿದ್ದೀವಿ. ಅದರ ಪರಿಸ್ಥಿತಿನೂ ಇದು ಸಹಿತ ಅವ್ರದ ಇಚ್ಛೆ, ಅವ್ರದ್ದು ಭಗವಂತಂದ ವಿಶ್ವ ನಡೆಸ್ತಕ್ಕಂಥ ಭಗವಂತಂದೇ ಏನೋ ಒಂದು ಇದು ಏನಿದೆ ಅಂದ್ರೆ ಒಂದು ನಾಟಕದೊಳಗಿನ ಒಂದು ದೃಶ್ಯ ಇದ್ದ ಹಾಗೆ ಈ ದೃಶ್ಯ ಮುಗಿದ ಕೂಡಲೇ ಮತ್ತು ಮುಂದಿನ ದೃಶ್ಯ ಎಲ್ಲರಿಗೂ ಸಂತೋಷವನ್ನು ಉಂಟು ಮಾಡುವಂಥದ್ದೇ ಇರ್ತದೆ ಅನ್ನೋದು ಸಂಶಯ ಇಲ್ಲ. ಅಂಥ ಒಂದು ದೃಶ್ಯದ ಪ್ರತೀಕ್ಷೆಯಲ್ಲಿ ನಾವೆಲ್ಲರೂ ಇದ್ದೀವಿ. ಮಹಾರಾಜರು ನಮಗೆ ಇದರೊಳಗಿಂದ ಬೇಗನೆ ಆ ದೃಶ್ಯದ ಕಡೆ ತಗೊಂಡು ಹೋಗಲಿ ಪ್ರಾರ್ಥನೆ ಮಾಡಿ ನಮ್ಮನ್ನು ಆಶೀರ್ವದಿಸಲಿ ಅಂತ ತಿಳ್ಕೊಂಡು ಹೇಳಿ, ಜಾನಕಿ ಜೀವನ ಸ್ಮರಣ ಜಯ ಜಯ ರಾಮ್.